ನಾವು ಇವಾಗಿನ ಲೆಕ್ಚರ್ ಸೀರೀಸ್ ಅಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 10th ಚಾಪ್ಟರ್ ಆದಂತಹ ಇಂಟರ್ನಲ್ ಬಿಸ್ನೆಸ್ ಅನ್ನ ಸೆಕೆಂಡ್ ಪಾರ್ಟ್ ಅನ್ನ ನಾವ್ ಈಗಾಗಲೇ ನೋಡ್ತಾ ಇದೀವಿ. ಗೈಸ್, ನಾನು ಇಂಟರ್ನಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದೀನಿ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋನ ಜಂಪ್ ಆಗಿ, ಸೊ ದಟ್ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಫಸ್ಟ್ ಪಾರ್ಟ್ ಅಲ್ಲಿ ಏನೇನ ಅರ್ಥ ಮಾಡ್ಕೊಂಡು ಅಂತಂದ್ಬಿಟ್ಟು ಒಂದು ಗ್ಲಿಮ್ಸಸ್ ನ ನೋಡ್ಬಿಡೋಣ. ಇಂಟರ್ನಲ್ ಬಿಸ್ನೆಸ್ ಅಂತಂದ್ರೇನು ಅಂದ್ರೆ ಒಂದು ಕಂಟ್ರಿ ಒಳಗೆ ಹೇಗೆ ಇಂಟರ್ನಲ್ ಬಿಸ್ನೆಸ್ ನಡೆಯುತ್ತೆ ಅಂತ. ಅದರಲ್ಲಿ ಹೋಲ್ಸೇಲರ್ ಅಂತಂದ್ರೇನು, ರಿಟೇಲರ್ ಅಂತಂದ್ರೆ ಯಾರು, ಹಾಗೆ ರಿಟೇಲರ್ ಬರ್ತಕ್ಕಂತಹ ಕ್ಲಾಸಿಫಿಕೇಶನ್ ಅಲ್ಲಿ ನಾವು 2 ಮೆಥಡ್ ಇದೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದ್ದು, ಇಟಿನರೇಟ್ ರಿಟೇಲರ್ಸ್ ಹಾಗೆ ಫಿಕ್ಸ್ಡ್ ಶಾಪ್ ರಿಟೇಲರ್ಸ್ ಅಂತ ಅಂದ್ಬಿಟ್ಟು. ಇಟಿನರೇಟ್ ರಿಟೇಲರ್ಸ್ ಅಲ್ಲಿ ಬರ್ತಕ್ಕಂತಹ 4 ಟೈಪ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಫಿಕ್ಸ್ಡ್ ಶಾಪ್ ಅಲ್ಲಿ ಬರ್ತಕ್ಕಂತಹ 2 ಮೆಥಡ್ ಗಳಿದೆ. ಅದರಲ್ಲಿ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಗಳು ರಿಟೇಲರ್ಸ್ ಹಾಗೆ ಲಾರ್ಜ್ ರಿಟೇಲರ್ಸ್ ಅಂತ ಅಂದ್ಬಿಟ್ಟು. ಈಗಾಗಲೇ ನಾವು ಸ್ಮಾಲ್ ರಿಟೇಲರ್ಸ್ ಯಾವ್ಯಾವ್ದಿದೆ ಕ್ಲಾಸಿಫಿಕೇಶನ್ ಅನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ನಾವೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಲಾರ್ಜ್ ಸ್ಟೋರ್ಸ್ ಅಂತಂದ್ರೆ ಏನು ಅಂತ ಅಂದ್ಬಿಟ್ಟು. ಹಾಗಾದ್ರೆ ಲಾರ್ಜ್ ಸ್ಟೋರ್ಸ್ ಅಂತಂದ್ರೆ ಏನು? ಫಿಕ್ಸ್ಡ್ ಶಾಪ್ ಅಲ್ಲಿ ಬರ್ತಕ್ಕಂತಹ 2ನೇ ಮೆಥಡ್ ಲಾರ್ಜ್ ಸ್ಟೋರ್ಸ್ ಅಂತ ಅಂದ್ಬಿಟ್ಟು. They manage the vast collection of goods and make a bulk purchase of goods. They require heavy investment. ಏನ್ ಹೇಳ್ತಾ ಇದ್ರೆ, ಒಂದು ರೂಫ್ ಟಾಪ್ ಅಂಡರ್ ಅಲ್ಲಿ ದೊಡ್ಡದಾದಂತಹ ಎಕ್ಸಾಂಪಲ್ ಕೊಟ್ಟು ಹೇಳ್ಬಿಟ್ರೆ ನಿಮ್ಗೆ 100% ಈಸಿ ಆಗುತ್ತೆ. ನೀವು ಮಾಲ್ಗೆ ಹೋಗಿರ್ತೀರಾ, ಕರೆಕ್ಟಾ? ಮಾಲ್ಗಳಲ್ಲಿ ಏನು ಬಿಗ್ ಬಜಾರ್ ಆಗಿರ್ಬೋದು, ಹಾಗೆ ಬಹಳಷ್ಟು ನಿಮ್ಗೆ ಎಕ್ಸಾಂಪಲ್ಗಳು ಸಿಗ್ತಾ ಹೋಗುತ್ತೆ. ಸೊ ಮಾಲ್ಗಳಲ್ಲಿ ಏನು, ಒಂದೇ ಒಂದು ರೂಫ್ ಟಾಪ್ ಒಳಗೆ ಅಂದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ನಿಮಗೆ ಬಿಸ್ಕೆಟ್ ಐಟಮ್ ಬೇಕಾ, ಕಿಚನ್ ಐಟಮ್ ಬೇಕಾ, ಹಾಗೆ ಮನೆಗೆ ಬೇಕಾದಂತಹ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ವಾಷಿಂಗ್ ಮಿಷಿನ್, ಎಲ್ಲಾ ತರದ್ದು ಐಟಮ್ಗಳಿವೆ ಒಂದೇ ರೂಫ್ ಶೆಟರ್ ಅಲ್ಲಿ ಸಿಕ್ಬಿಡುತ್ತೆ. ಸೊ ನೀವು ಯೋಚನೆ ಮಾಡಿರ್ತೀರಾ, ಅಂತ ಬಿಸ್ನೆಸ್ ನ ರನ್ ಮಾಡ್ಲಿಕ್ಕೆ ತುಂಬಾ ಖರ್ಚು ಬರುತ್ತೆ ಅಂತ ಅಂದ್ಬಿಟ್ಟು, ಹೌದಲ್ವಾ? ಸೊ ಅದನ್ನೇ ಇವ್ರು ಹೇಳ್ತಾ ಇದಾರೆ. ಅವ್ರು ಏನ್ ಮಾಡ್ತಾರೆ, ವಾಸ್ಟ್ ಕಲೆಕ್ಷನ್ ಆಫ್ ಗೂಡ್ಸ್ ಮೇಕ್ ಬಲ್ಕ್ ಪರ್ಚೇಸ್ ಆಫ್ ಗೂಡ್ಸ್. ಅವ್ರು ಏನ್ ಮಾಡ್ತಾರೆ, ವಾಸ್ಟ್ ಪರ್ಚೇಸ್ ಆಫ್ ಗೂಡ್ಸ್ ಅನ್ನ ಒಟ್ಟಿಗೆ ತಗೊಳ್ತಾರೆ. ಸೊ ಅದನ್ನ ಅವ್ರ ಶಾಪ್ ಅಲ್ಲಿ ಇಟ್ಟು, ಎಲ್ಲಿದೆ ಬಿಗ್ ಬಜಾರ್ ಅಲ್ಲಿ ಇಟ್ಟು ಆ ತರ ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ದಿ ರಿಕ್ವೈರ್ಡ್ ಹೆವಿ ಇನ್ವೆಸ್ಟ್ಮೆಂಟ್. ಅಂತ ಬಿಸ್ನೆಸ್ ಗಳನ್ನ ಮಾಡ್ಲಿಕ್ಕೆ ತುಂಬಾನೇ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೀಸ್ shops enjoy various benefit of centralization, specialization, storage. Large scale retailers ಆರ್ ಆಫ್ 3 ಟೈಪ್ಸ್ ಅಂತ ಹೇಳಿದ್ದಾರೆ. ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಲಾರ್ಜ್ ಸ್ಕೇಲ್ ಅಲ್ಲಿ ಐಟಮ್ ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ತಮ್ಮ ಸ್ಟೋರ್ ಗಳಲ್ಲಿ ಇಟ್ಟು ವ್ಯಾಪಾರವನ್ನ ಮಾಡ್ತಾರೆ. ಹಾಗೆ ಅವ್ರ ಸ್ಟೋರ್ಸ್ ಗಳು ಬೇರೆ ಬೇರೆ ಕಡೆ ಎಲ್ಲ ಬ್ರಾಂಚಸ್ ಗಳು ಕೂಡ ಇರುತ್ತೆ. ಇದರಿಂದ ಬೆನಿಫಿಟ್ ತಗೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಯಾಕಂದ್ರೆ ಮಿಡಲ್ ಮೆನ್ ಗಳು ಯಾರು ಇರೋದ್ರಿಲ್ಲ, ಸೊ ಬಹಳಷ್ಟು ಬೆನಿಫಿಟ್ಸ್ ಗಳನ್ನ ತಗೊಳ್ತಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಲಾರ್ಜ್ ಸ್ಟೋರ್ಸ್ ಗಳು ಏನಿದೆಯಲ್ಲ, ಅದನ್ನ ಮೇನ್ ಆಗಿ 3 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಆಗಿ ಕ್ಲಾಸಿಫಿಕೇಶನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಒನ್ ಯಾವುದು, ಡಿಪಾರ್ಟ್ಮೆಂಟಲ್ ಸ್ಟೋರು. ಸೆಕೆಂಡ್ ಒನ್ ಚೈನ್ ಸ್ಟೋರು. 3ನೇದು ಮೇಲ್ ಆರ್ಡರ್ ಹೌಸಸ್ ಅಂತ ಅಂದ್ಬಿಟ್ಟು 3 ಮೆಥಡ್ ಇದೆ. ಪ್ರತಿಯೊಂದು ಮೆಥಡ್ ಅನ್ನು ನಾವು ಎಲಾಬರೇಟ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಯಾವುದು, ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. A departmental store is a large fixed shop which a wide variety of product in different department and rooftop. ಏನ್ ಹೇಳ್ತಿದ್ರೆ, ಬಹಳ ದೊಡ್ಡದಾದಂತಹ ಒಂದು ಏನಿರುತ್ತೆ, ಒಂದು ಶಾಪ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಬಿಗ್ ಬಜಾರ್, ಮೋರು, ರಿಲಯನ್ಸ್, ಫ್ರೆಶ್ ಆ ತರದಾಗಿರುತ್ತೆ. ಸೊ ಅಂತದ್ರಲ್ಲಿ ಏನಾಗುತ್ತೆ, ಒಂದೇ ಒಂದು ರೂಫ್ ಟಾಪ್ ಅಂಡರ್ ಅಲ್ಲಿ ನಮಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಐಟಮ್ಸ್ ಗಳು ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ದೇ ಮೇ ಬಿ separate department of medicines, fruits, groceries, electronic items, ಎಕ್ಸೆಟ್ರಾ ಅಂತ ಹೇಳ್ತಾ ಇದ್ದಾರೆ. ವಿತಿನ್ ಎ ಸ್ಟೋರ್, ಒಂದೇ ಒಂದು ಸ್ಟೋರ್ ಒಳಗೆ ನಮಗೆ ಏನೇನ್ ಬೇಕು ಎಲ್ಲಾ ರೀತಿಯಾದಂತಹ ಏನು ಐಟಮ್ಗಳು ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಅದಕ್ಕೆ ಎಕ್ಸಾಂಪಲ್ ಸ್ಪೆನ್ಸರ್ ಇನ್ ಚೆನ್ನೈ ಅಂತ ಅಂದ್ಬಿಟ್ಟು, ಇದು ಚೆನ್ನೈಯಲ್ಲಿ ಇರ್ತಕ್ಕಂತಹದ್ದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಟ್ ನಿಮ್ಗೆ ಬಹಳಷ್ಟು ಆಪ್ಷನ್ಸ್ ಇದೆ ಬರೀಲಿಕ್ಕೆ. ಯಾವ್ಯಾವ್ದು, ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಮೋರ್ ಆಗಿರ್ಬೋದು, ಹಾಗೆ ಬಿಗ್ ಬಜಾರ್ ಆಗಿರ್ಬೋದು, ಇದೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಎಕ್ಸಾಂಪಲ್ ಆಗಿದೆ. ಹಾಗಾದ್ರೆ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ದು ಏನ್ ಫೀಚರ್ ಅಂತ ಅಂದ್ಬಿಟ್ಟು ನೋಡೋಣ. ಎಕ್ಸಲೆಂಟ್ ಸರ್ವಿಸ್ ಅಂತ ಹೇಳ್ತಾ ಇದಾರೆ. ಅಫ್ಕೋರ್ಸ್ ಅಲ್ಲ, ನೀವು ಯಾವ್ದಾದ್ರು ಶಾಪಿಂಗ್ ಮಾಲಿಗೆ ಹೋಗ್ತೀನಿ ಅಂತಂದ್ರೆ ಅಲ್ಲಿ ನಿಮ್ಗೆ ಐಟಮ್ ಗಳನ್ನ ಏನ್ ಬೇಕು ಅಂತ ಅಂದ್ಬಿಟ್ಟು ಅವ್ರು ಸಜೆಸ್ಟ್ ಮಾಡೋದಾಗ್ಲಿ, ನಿಮ್ ಹತ್ರ ಬಂದು ಕೇಳೋದಾಗ್ಲಿ, ಆ ತರ ಒಳ್ಳೆ ಸರ್ವಿಸ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೆಂಟ್ರಲೈಸ್ಡ್ ಲೊಕೇಶನ್, ಏನು ಎಲ್ಲಿ ತುಂಬಾ ಚೆನ್ನಾಗಿ ಲೊಕೇಶನ್ ಇರಬೇಕು ಅಂತ ಲೊಕೇಶನ್ ಅಲ್ಲಿ ಮಾತ್ರನೇ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ನ ಓಪನ್ ಮಾಡಿರ್ತಾರೆ. ಸೊ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೆ ಕಾರ್ಪೊರೇಟ್ ಸ್ಟೇಟಸ್, ಏನು ಕಾರ್ಪೊರೇಟ್ ಸ್ಟೇಟಸ್ ಅಂತಂದ್ರೆ, ಈಗ ನಾವು ಏನ್ ಮಾಡ್ತೀವಿ, ಈಗ ಶೋರೂಮ್ಗೆ ಯಾರು ಹೋಗ್ತಾ ಇದಾರೆ ಅಂತಂದ್ರೆ, ಅಥವಾ ಬಿಗ್ ಮಾಲ್ ಗಳಿಗೆ ಹೋಗ್ತಿದಾರೆ ಅಂತಂದ್ರೆ, ಜನ ಏನ್ ಮಾಡ್ತಾರೆ, ಹೆಂಗೆಂಗೋ ಮನೇಲಿ ಇದ್ದಂಗೆ ಹೋಗ್ತಾರ,
ಅಫ್ಕೋರ್ಸ್ ಇರೋದಿಲ್ಲ ಅಲ್ಲ, ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗ್ತಾರೆ. ಏನಕ್ಕೆ? ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಅಟ್ಮಾಸ್ಫಿಯರ್ ಇರುತ್ತೆ, ಒಳ್ಳೆ ಕಾರ್ಪೊರೇಟ್ ಲುಕ್ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಬಿಸ್ನೆಸ್ ಕೂಡ ಅದೇ ರೀತಿಯಾದಂತಹ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ ಗಳು ಏನಿದೆ, ಈಗ ನೀವು ಯಾವ್ದೋ ಒಂದು ಶೋರೂಮ್, ದೊಡ್ಡದಾದಂತಹ ಒಂದು ಶೋರೂಮ್ ಹೋಗ್ತೀರಾ ಅಂತಂದ್ರೆ, ಈಗ ಬಿಗ್ ಬಜಾರ್ಗೆ ಹೋಗ್ತೀನಿ, ಕ್ಲೀನ್ ಆಗಿ ರೆಡಿ ಆಗಿ ಹೋಗ್ತೀರಾ. ಯಾಕಂತಂದ್ರೆ ಅಲ್ಲೆಲ್ಲ ಜನ ಬಂದಿರ್ತಾರೆ, ಕಾರ್ಪೊರೇಟ್ ಲೆವೆಲ್ ಎಲ್ಲ ಅವರೆಲ್ಲ ಇರ್ತಾರೆ. ಹಾಗೆ ಅವ್ರ ಸೆಟಪ್ ಕೂಡ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಅಲ್ಲಿ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೋಗಿರ್ತೀರಾ, ಕರೆಕ್ಟಾ? ಸೊ ಕಾರ್ಪೊರೇಟ್ ಸ್ಟೇಟಸ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ನಿಮಗೆ ಬೇಕಾದಂತಹ ಐಟಮ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಹಾಗೇನೆ ಅಲ್ಲಿ ಒಳ್ಳೆ ಬೆಳಕಿನ ಫೆಸಿಲಿಟಿ, ಗಾಳಿ ಫೆಸಿಲಿಟಿ ಎಲ್ಲವೂ ಇರುತ್ತೆ, ವಾಶ್ರೂಮ್ ಫೆಸಿಲಿಟಿಗಳೆಲ್ಲ ಇರುತ್ತೆ. ಅದು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ಅಟ್ಮಾಸ್ಫಿಯರ್ ಒಂದು ಕಾರ್ಪೊರೇಟ್ ಲುಕ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ನೋಡಿ, ಇಲ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಮ್ಯಾನುಫ್ಯಾಕ್ಚರ್ ಯಾರಿದ್ದಾರೆ ಅವನಿಂದ ಡೈರೆಕ್ಟ್ ಆಗಿ ಇವರು ಡಿಪಾರ್ಟ್ಮೆಂಟ್ ಅವರು ತಗೊಳ್ತಾರೆ. ಸೊ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ಮಿಡಲ್ ಮ್ಯಾನ್ ಗೆ ಕೊಡ್ಬೇಕಾದಂತಹ ಚಾರ್ಜಸ್ ಗಳಿರಲ್ಲ. ಮಿಡಲ್ ಮ್ಯಾನ್ ಗೆ ಯಾವಾಗ ಚಾರ್ಜಸ್ ಕಮ್ಮಿ ಆಗುತ್ತೆ, ಆಗ ಒಂದು ಡಿಪಾರ್ಟ್ಮೆಂಟ್ ಪ್ರಾಫಿಟ್ ಮಾಡ್ತಕ್ಕಂತಹ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು ನೆಕ್ಸ್ಟ್? ಸೆಂಟ್ರಲೈಸ್ಡ್ ಪರ್ಚೇಸ್ ಅಂತ ಹೇಳ್ತಾ ಇದಾರೆ. ಏನ್ ಸೆಂಟ್ರಲೈಸ್ಡ್ ಪರ್ಚೇಸ್ ಅಂತಂದ್ರೆ, ಈಗ ಡಿಪಾರ್ಟ್ಮೆಂಟ್ ತುಂಬಾನೇ ಇದ್ದು ಅಂತ ಅನ್ಕೊಳ್ಳಿ. ಅವ್ರ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಕಡೆ ಯಾರು ಇರ್ತಾರೆ, ಹೆಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ, ಅವ್ರ ಹತ್ರನೇ ಪರ್ಚೇಸ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಮಿಡಲ್ ಮೆನ್ ಹಾವಳಿಗಳು ತಪ್ತಾ ಹೋಗುತ್ತೆ, ಹಾಗೆ ಪ್ರಾಫಿಟ್ ಮೇಕಿಂಗ್ ಜಾಸ್ತಿ ಆಗುತ್ತೆ. ಸೊ ಸೆಂಟ್ರಲೈಸ್ಡ್ ಪರ್ಚೇಸ್ ಅಂತಂದ್ರೆ ಮೇನ್ ಆಗಿ ಎಲ್ಲಿ ಸೆಂಟರ್ ಇರುತ್ತೆ ಅದ್ರದ್ದು, ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇರೋದು ಅಲ್ಲಿಂದನೇ ಪರ್ಚೇಸ್ ಮಾಡಿ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಲಾಸ್ಟ್ ಪಾಯಿಂಟ್ ಏನು? ವೆರೈಟಿ ಆಫ್ ಗೂಡ್ಸ್. ಇವರು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಒಂದೇ ರೀತಿಯಾದಂತಹ ಐಟಮ್ ಗಳಿರಲ್ಲ. ಫ್ರೂಟ್ಸ್ ಇರುತ್ತೆ, ವೆಜಿಟೇಬಲ್ಸ್ ಇರುತ್ತೆ, ಸ್ಟೇಷನರಿ ಐಟಮ್ ಇರುತ್ತೆ, ವೆಸಲ್ಸ್ ಐಟಮ್ ಇರುತ್ತೆ, ಕಿಚನ್ ಐಟಮ್ಸ್ ಗಳು ಇರುತ್ತೆ, ಮತ್ತೆ ಗ್ರಾಸರೀಸ್ ಇರುತ್ತೆ. ನಿಮ್ಗೆ ಏನೇನ್ ಬೇಕು, ನಿಮ್ಮ ಮನೆಗೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಐಟಮ್ಗಳು ಕೂಡ ಅಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಇದು ಡಿಪಾರ್ಟ್ಮೆಂಟ್ ಸ್ಟೋರ್ದು ಫೀಚರ್ ಗಳಾಗಿದೆ. ಹಾಗಾದ್ರೆ ಈ ಡಿಪಾರ್ಟ್ಮೆಂಟ್ ಸ್ಟೋರ್ದು ಅಡ್ವಾಂಟೇಜಸ್ ಏನು ಅಂತ ಅಂದ್ಬಿಟ್ಟು ನೋಡೋಣ. ಅಟ್ರಾಕ್ಟ್ ಎ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್. ಈ ತರದ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳು ಏನ್ ಒಬ್ರು ಇಬ್ರು ಕಸ್ಟಮರ್ಸ್ ಇದ್ರೆ ಅವೆಲ್ಲ ಡಿಪಾರ್ಟ್ಮೆಂಟ್ ಗಳನ್ನ ನಡೆಯುತ್ತಾ? ಖಂಡಿತ ಇಲ್ಲ. ಸೊ ಇದಕ್ಕೆ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ ಇರ್ತಾರೆ, ಜನ ಬಂದು ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಕನ್ವೀನಿಯನ್ಸ್ ಇನ್ ಪರ್ಚೇಸಿಂಗ್. ಏನು ಮನೆಯ ಸುತ್ತಮುತ್ತ ಒಂದ್ ಸ್ವಲ್ಪ ದೂರದಲ್ಲೇ ಅನ್ನೋದು ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳು ಇರುತ್ತೆ. ಅಫ್ಕೋರ್ಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳು ಹಳ್ಳಿಗಳಲ್ಲಿ ಇರ್ತಕ್ಕಂತಹ ಪ್ರಾಬಬಿಲಿಟೀಸ್, ತಾಲೂಕುಗಳಲ್ಲಿ ಇರ್ತಕ್ಕಂತಹ ಪ್ರಾಬಬಿಲಿಟೀಸ್ ಕೆಲವು ಸಲ ಕಮ್ಮಿ ಇರ್ಬೋದು, ತಾಲೂಕ್ ಲೆವೆಲ್ ಅಲ್ಲಿ ಇವತ್ತು ಇರ್ಬೋದು, ಬಟ್ ಹಳ್ಳಿಗಳ ಲೆವೆಲ್ ಅಲ್ಲಂತೂ ಪ್ರಾಬಬಿಲಿಟಿ ಮೋಸ್ಟ್ ಆಫ್ ದ ಟೈಮ್ ಇರಂಗಿಲ್ಲ. ಸೊ ಸಿಟಿಗಳಂತೂ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳಿರುತ್ತೆ, ನೀವು ವಿಸಿಟ್ ಮಾಡಿರ್ತೀರಾ, ಎಲ್ಲ ಐಡಿಯಾ ಇರುತ್ತೆ ಅಂತ ಅನ್ಕೊಳ್ತೀನಿ. ಸೊ ನಿಮ್ಮ ಏರಿಯಾ ಸುತ್ತಮುತ್ತಗಳನ್ನೇ ಡಿಪಾರ್ಟ್ಮೆಂಟ್ ಸ್ಟೋರ್ ಇರುತ್ತೆ. ಸೊ ನಿಮ್ ಕನ್ವೀನಿಯಂಟ್ ಆಗಿ, ಅಂದ್ರೆ ಮನೆಗೆ ತುಂಬಾ ದೂರ ಅಲ್ಲವರು ಹತ್ರದಲ್ಲೇ ನೀವು ಕನ್ವೀನಿಯಂಟ್ ಆಗಿ ಅಲ್ಲಿಗೆ ರೀಚ್ ಆಗಿ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಟ್ರಾಕ್ಟಿವ್ ಸೇಲ್ ಸರ್ವಿಸಸ್. ಏನ್ ಮಾಡ್ತಾರೆ ಅವರು? ಯಾವ್ದೋ ಒಂದು ವಾಷಿಂಗ್ ಮಿಷಿನ್ ನ ವ್ಯಾಪಾರ ಮಾಡಿದ್ರು ನಿಮ್ಗೆ ಅಂತ ಅಂದಿದ ತಕ್ಷಣ ಮನೆಗೆ ಬಂದು ಅದನ್ನ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಸೇಲ್ಸ್ ಮಾಡೋದಲ್ಲದೆ ಸರ್ವಿಸ್ ಅನ್ನು ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಕನಾಮಿಕ್ ಆಫ್ ಸ್ಕೇಲ್ ಅಂತ ಅಂದ್ಬಿಟ್ಟು 4th ಪಾಯಿಂಟ್ ಹೇಳ್ತಾ ಇದ್ರೆ. ಏನ್ ಎಕನಾಮಿಕ್ಸ್ ಆಫ್ ಸೇಲ್ಸ್ ಅಂತಂದ್ರೆ, ಈಗ ಐಟಮ್ ಗಳನ್ನ ಅವರು ಮೇನ್ ಆಗಿ ತಗೊಂಡು ಇಲ್ಲಿ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಏನಾಗುತ್ತೆ, ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆ. ಸೊ ಎಕಾನಮಿ ಒಂದು ಜನಕ್ಕೂ ಕೂಡ ತುಂಬಾ ಹೈಯೆಸ್ಟ್ ಪ್ರೈಸ್ ಅನ್ನ ಚಾರ್ಜ್ ಮಾಡಿದ್ರೆ ಒಂದು ಬೇಸ್ ಲೆವೆಲ್ ಇಟ್ಟು ಅವರು ವ್ಯಾಪಾರವನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಫೈನಲ್ ಆಗಿ ಏನು, ಸೇಲ್ಸ್ ಪ್ರಮೋಷನ್ ನ ಮಾಡ್ತಾರೆ. ಸೊ ನಿಮ್ಗೆ ಡಿಸ್ಕೌಂಟ್ ಗಳನ್ನ ಕೊಡ್ತಾ ಇರ್ತಾರೆ, ಹೊಸ ಆಫರ್ ಗಳನ್ನ ಮಾಡ್ತಾ ಇರ್ತಾರೆ. ಸೇಲ್ಸ್ ಆಫರ್ ಕೊಟ್ಟಾಗ ಏನಾಗುತ್ತೆ, ನಮ್ಗೆ ಕೂಪನ್ ಸಿಕ್ತು ಅಂತ ಅಂದ್ಬಿಟ್ಟು ಮತ್ತೆ ನೆಕ್ಸ್ಟ್ ಟೈಮ್ ಹೋಗ್ಲಿಕ್ಕೆ ಜನ ಇಷ್ಟಪಡ್ತಾರೆ. ಸೊ ಆ ತರ ಕಸ್ಟಮರ್ ನ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಬಂದಂತ ಹೊಸ ಪ್ರಾಡಕ್ಟ್ ಗಳನ್ನು ಕೂಡ ಜನಕ್ಕೆ ರೀಚ್ ಮಾಡಿಸಿ ಪ್ರಮೋಷನ್ ನ ಮಾಡ್ತಾ ಇರ್ತಾರೆ. ಅವರು ಬಿಸ್ನೆಸ್ ನನ್ನು ಪ್ರಮೋಷನ್ ಮಾಡ್ತಾ ಇರ್ತಾರೆ, ಹಾಗೆ ಹೊಸ ಪ್ರಾಡಕ್ಟ್ ಕೂಡ ಕಸ್ಟಮರ್ ಕಡೆಯಿಂದ ಪ್ರಮೋಷನ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರೆ. ಹಾಗಾದ್ರೆ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಡಿಸ್ಅಡ್ವಾಂಟೇಜಸ್ ಗಳು ಏನು ಅಂತ ಅಂದ್ಬಿಟ್ಟು ಹೇಳೋಣ. ಲ್ಯಾಕ್ ಆಫ್ ಪರ್ಸನಲ್ ಅಟೆನ್ಷನ್. ಏನು, ಇಲ್ಲಿ ಯಾರಿಗೂ ಸಂಬಂಧ ಇರಲಿಲ್ಲ. ಸೊ ಅವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಸೊ ಯಾವುದೇ ರೀತಿಯಾದಂತಹ ಪರ್ಸನಲ್ ಇಂಟ್ರಾಕ್ಷನ್ ಇರೋದಿಲ್ಲ. ಈಗ ನೋಡಿ, ನಿಮ್ ಅಂಗಡಿ ಹತ್ರ ತಗೊಳ್ಳೋರಿಗೆ ನಿಮ್ಗೆ ಐಟಮ್ ಗಳು ಏನ್ ಬೇಕು, ನೀವು ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಗೊತ್ತಿರುತ್ತೆ. ಅದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ನಿಮ್ಗೆ ಏನ್ ಬೇಕು ಅಂತ ಗೊತ್ತಿರುತ್ತೆ? ಖಂಡಿತ ಗೊತ್ತಾಗಿರಂಗಿಲ್ಲ. ಹಾಗಾಗಿ ಪರ್ಸನಲ್ ಅಟ್ಯಾಚ್ಮೆಂಟ್ ಗಳು ಯಾವ್ದು ಇರಲ್ಲ, ಅಟೆನ್ಷನ್ ಏನು ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೈ ಕಾಸ್ಟ್ ಆಫ್ ಆಪರೇಷನ್. ಏನ್ ಹೈ ಕಾಸ್ಟ್ ಆಫ್ ಆಪರೇಷನ್ ಅಂತಂದ್ರೆ, ಇಂಥ ಡಿಪಾರ್ಟ್ಮೆಂಟಲ್ ಸ್ಟೋರ್ ಮಾಡಕ್ಕೆ ತುಂಬಾ ಲಕ್ಷಾಂತರ ರೂಪಾಯಿ, ಕೆಲವು ಸಲ ಕೋಟಿಗಟ್ಟಲೆ ಅಮೌಂಟ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೈ ರಿಸ್ಕ್ ಆಫ್ ಲಾಸಸ್. ಇಫ್ ಸಪೋಸ್ ಇಂಥ ದೊಡ್ಡ
ಡಿಪಾರ್ಟ್ಮೆಂಟಲ್ ಸ್ಟೋರ್ ನ ಹಾಕಿ ಜನ ಬರ್ಲಿಲ್ಲ, ಲಾಸ್ ಆಯ್ತು ಅಂತಂದಾಗ ಏನಾಗುತ್ತೆ, ಲಾಸ್ ಆಗ್ತಕ್ಕಂತಹ ಪ್ರಾಬಬಿಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ಗೆ ಆಡ್ ಆನ್ ಆದಂಗೆನೆ ಡಿಸ್ಅಡ್ವಾಂಟೇಜ್ ಏನಿದೆ ಅಂತಂದ್ರೆ ರಿಸ್ಕ್ ಕೂಡ ತುಂಬಾ ಇದೆ, ಲಾಸಸ್ ಗಳಾಗೋ ಚಾನ್ಸಸ್ ಗಳು ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇನ್ಕನ್ವೀನಿಯಂಟ್ ಲೊಕೇಶನ್ ಅಂತ ಫೈನಲ್ ಪಾರ್ಟಿ ಹೇಳ್ತಿದ್ರೆ, ಇಂಥ ಡಿಪಾರ್ಟ್ಮೆಂಟಲ್ ಸ್ಟೋರ್ ಗಳನ್ನ ಏನಾದ್ರೂ ಬೇರೆ ಹಳ್ಳಿಗಳಲ್ಲೆಲ್ಲ ತಗೋಗ್ಬಿಟ್ರೆ ಅಲ್ಲಿ ಕಸ್ಟಮರ್ಸ್ ಗಳೇ ತುಂಬಾ ಕಮ್ಮಿ ಇರ್ತಾರೆ, ಅಲ್ಲಿ ವ್ಯಾಪಾರ ಆಗುತ್ತಾ. ಇನ್ಕನ್ವೀನಿಯಂಟ್ ಲೊಕೇಶನ್ ಅಲ್ಲಿ ಇತ್ತು ಅಂತಂದ್ರೆ ಇಲ್ಲಿ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇದು ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಂತಂದ್ರೇನು, ಅದ್ರ ಫೀಚರು, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಈ ಲಾರ್ಜ್ ನಿಮ್ಗೆ ಏನು ರಿಟೇಲರ್ ಅಲ್ಲಿ ಬರ್ತಕ್ಕಂತಹದ್ದು ಇನ್ನೂ ಒಂದು ಮೆಥಡ್ ಯಾವುದು ಅಂತಂದ್ರೆ ಚೈನ್ ಸ್ಟೋರ್ ಅಥವಾ ಮಲ್ಟಿಪಲ್ ಶಾಪ್ಸ್ ಅಂತ ಅಂದ್ಬಿಟ್ಟು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಚೈನ್ ಸ್ಟೋರ್ಸ್ ಆರ್ ಮಲ್ಟಿಪಲ್ ಶಾಪ್ಸ್ ಆರ್ network of retail shops that are owned and operated by manufacturer or intermediates dealing in standardized and branded customer product. Example, Bata shoes and Remotes, McDonald's ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನು ಚೈನ್ ಸ್ಟೋರ್ಸ್ ಅಂತಂದ್ರೆ ಯಾರು ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅವರೇ ಕೂಡ ಅವ್ರದ್ದು ಔಟ್ಲೆಟ್ ಅನ್ನ ಓಪನ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಏನು ಔಟ್ಲೆಟ್ ಅಂತಂದ್ರೆ ಈಗ ಯಾವ್ದೋ ಒಂದು ಬಾಟಾ ಶೂ ಅಂತ ಅನ್ಕೊಳ್ಳಿ, ಬಾಟಾ ಶೂನ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬಾಟಾದವರೇನೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗಾದ್ರೆ ಆ ಬಾಟಾದು ಅವ್ರದ್ದು ಶಾಪ್ ಯಾರ್ದು, ಬಾಟಾ ಅವರೇ ಮೇಂಟೈನ್ ಮಾಡ್ತಾರೆ. ಸೊ ಬಾಟಾ ಶೂಗಳು ಅಥವಾ ಬಾಟಾದು ಸ್ಲಿಪ್ಪರ್ಸ್ ಗಳನ್ನ ಬೇರೆಯವರಿಗೆ ಕೊಡೋದಿಲ್ಲ ಮಾರಕ್ಕೆ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರದೇ ಔಟ್ಲೆಟ್ ಅಂತಂದ್ರೆ ಅವ್ರದೇ ಶಾಪ್ ಗಳನ್ನ ಓಪನ್ ಮಾಡಿ ಅವ್ರದೇ ಮಾಲ್ಗಳನ್ನ ಓಪನ್ ಮಾಡ್ಕೊಂಡು ಅವ್ರದೇ ಪ್ರಾಡಕ್ಟ್ ಗಳನ್ನ ಮಾರ್ತಾರೆ, ಬೇರೆ ಪ್ರಾಡಕ್ಟ್ ಗಳನ್ನ ಅವರು ಮಾರದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಅಂತದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು, ಬಾಟಾ ಆಗಿರ್ಬೋದು, ರೆಮಾನ್ಸ್ ಆಗಿರ್ಬೋದು, ಹಾಗೆ ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇವ್ರು ಏನ್ ಮಾಡ್ತಾರೆ, ಇವರು ಈಗ ಬಾಟಾ ಶೂ ಕರೆಕ್ಟಾ, ಬಾಟಾ ಶೂ ಅವರು ಒಂದೇ ಇದೆ ಇಡೀ ಇಂಡಿಯಾದಲ್ಲಿ ಬೇರೆ ಬೇರೆ ಕಡೆ ಅವ್ರದ್ದು ಬ್ರಾಂಚಸ್ ಇರುತ್ತೆ. ಎಲ್ಲಾ ಬ್ರಾಂಚ್ ಅಲ್ಲೂ ಅವ್ರ ಪ್ರಾಡಕ್ಟ್ ಗಳನ್ನ ಅವರು ಡಿಸ್ಪ್ಲೇ ಇಟ್ಟಿರ್ತಾರೆ. ಅಲ್ಲಿ ಜನಕ್ಕೆ ಯಾವ್ದು ಬೇಕೋ ಅವ್ರು ಬಂದು ಸೆಲೆಕ್ಟ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಬೋದಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ. ಈಗ ಯಾರು ಮ್ಯಾನುಫ್ಯಾಕ್ಚರ್ ಇರ್ತಾರೆ ಅವರೇನೆ ಥ್ರೂ ಔಟ್ ಅವ್ರ ರೀಜನ್. ಈಗ ನೋಡಿ ಇಲ್ಲಿ ಕರ್ನಾಟಕದಲ್ಲಿ ಇತ್ತು ಅಂತಂದ್ರೆ ಎಲ್ಲಾ ಡಿಸ್ಟ್ರಿಕ್ಟ್ ಗಳಲ್ಲೂ, ಈಗ ಬೇರೆ ಬೇರೆ ಸ್ಟೇಟ್ ಗಳಿತ್ತು ಅಂದ್ರೆ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಎಂಟೈರ್ ಸ್ಟೇಟ್ ಒಳಗೆ ಇಡೀ ಇಂಡಿಯಾ ಒಳಗೆ ಅವ್ರವ್ರ ಬ್ರಾಂಚಸ್ ಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇವೆಲ್ಲ ಲಾರ್ಜ್ ಶಾಪ್ಸ್ ಗಳು ಅಥವಾ ಚೈನ್ ಸ್ಟೋರ್ ಅಂತಂದ್ರೆ ಈಗ ನೋಡಿ ಇಲ್ಲಿ ಈಗ ಮ್ಯಾನುಫ್ಯಾಕ್ಚರ್ ಬಾಟಾ ಆಗಿತ್ತು, ಇವ್ರು ಏನ್ ಮಾಡಿದ್ರು, ಫಸ್ಟ್ ಒಂದು 5 ಬ್ರಾಂಚಸ್ ನ ಓಪನ್ ಮಾಡಿದ್ರು, ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಯ್ತು, 10 ಮಾಡಿದ್ರು, 20 ಮಾಡಿದ್ರು, ಹೀಗೆ 100 ಬ್ರಾಂಚಸ್ ಗಳನ್ನ ಓಪನ್ ಮಾಡಿದ್ರು. ಕರೆಕ್ಟಾ. ಈಗ ಚೈನ್ ಲಿಂಕ್ ಅಂತಂದ್ರೆ ಏನು, ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಒಂದು ಪ್ರಾಡಕ್ಟ್ ನ ಈಗ 1ನೇ ನಂಬರ್ ಬ್ರಾಂಚ್ ಗೆ ಕಳಿಸ್ತಾರೆ. ಆ 1ನೇ ನಂಬರ್ ಬ್ರಾಂಚ್ ಅಲ್ಲಿ ಕಳಿಸಿದಂತ ಐಟಮ್ ಇನ್ನು 10ನೇ ನಂಬರ್ ಏನಾದ್ರು ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಇವರು ಚೈನ್ ಲಿಂಕ್ ಆಗಿ ಯಾವ್ಯಾವ್ದಕ್ಕೆ ಬೇಕೋ ಅವನ್ನ ಎಲ್ಲಾನು ಕೊಡ್ತಾ ಇರ್ತಾರೆ, ಐಟಮ್ ಗಳನ್ನ ಕೊಟ್ಟು ವ್ಯಾಪಾರವನ್ನ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮಲ್ಟಿಪಲ್ ಸ್ಟೋರ್ಸ್ ಅಂಡ್ ಶಾಪ್ಸ್ ಅಂತಂದ್ರೆ ಒಬ್ಬರದೇನೆ ತುಂಬಾ ಬ್ರಾಂಚಸ್ ಗಳು ಇರ್ತಕ್ಕಂತಹದ್ದು, ಬೇರೆ ಬೇರೆ ಶಾಪ್ ಗಳು ಬೇರೆ ಬೇರೆ ಲೊಕೇಶನ್ ಗಳಲ್ಲಿ ಇರ್ತಕ್ಕಂತಹದ್ದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಚೈನ್ ಸ್ಟೋರ್ಸ್ ಫೀಚರ್ ಗಳು ಏನು ಅಂತ ಅಂದ್ಬಿಟ್ಟು ಹೇಳೋಣ. ಆಕ್ಸೆಸಿಬಿಲಿಟಿ, ನಿಮ್ಮ ಏರಿಯಾ ಸುತ್ತಮುತ್ತನೇ ಇಂತ ಚೈನ್ ಸ್ಟೋರ್ಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕಾಸ್ಟ್ ರಿಡಕ್ಷನ್, ಯಾವಾಗ ಬಾಟಾದವರು ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಡೈರೆಕ್ಟ್ ಆಗಿ ಕಸ್ಟಮರ್ಗೆ ಮಾರಾಟ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಏನಿರೋದಿಲ್ಲ, ಮಿಡಲ್ ಮನ್ಗೆ ಕೊಡ್ತಕ್ಕಂತಹ ಇಂಟ್ರೆಸ್ಟ್, ಮಿಡಲ್ ಮನ್ಗೆ ಏನ್ ಚಾರ್ಜಸ್ ಇರುತ್ತೆ ಅದಿರೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಇವರೇ ಮಾಡ್ತಾರೆ, ಕಸ್ಟಮರ್ಗೆ ಡೈರೆಕ್ಟ್ ಆಗಿ ಸೇಲ್ ಮಾಡಿದಾಗ ಪ್ರಾಫಿಟ್ ಮೇಕಿಂಗ್ ಜಾಸ್ತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೆಂಟ್ರಲೈಸ್ಡ್ ಕಂಟ್ರೋಲ್, ಏನು ಈ ಡಿಪಾರ್ಟ್ಮೆಂಟ್ ಹೆಡ್ ಯಾರಿದೆ ಅವರೇ ಎಲ್ಲಾ ಬ್ರಾಂಚಸ್ ಗಳನ್ನು ಎಲ್ಲಾ ಚೈನ್ ಲಿಂಕ್ ಇರ್ತಕ್ಕಂತಹ ಅವ್ರ ಸ್ಟೋರ್ಸ್ ಗಳನ್ನ ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೊ ಕಂಟ್ರೋಲ್ ಸೆಂಟ್ರಲೈಸ್ಡ್ ಆಗಿರುತ್ತೆ, ಒಬ್ಬರೇ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಅವರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೂಪರ್ವಿಷನ್, ಪ್ರತಿಯೊಂದು ಬ್ರಾಂಚ್ ಗಳು ಈಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಬ್ರಾಂಚ್ ಗಳಿಗೂ ಒಬ್ರು ಸೂಪರ್ವೈಸರ್ ಇರ್ತಾರೆ, ಅಥವಾ ಒಂದು ಡಿಸ್ಟ್ರಿಕ್ಟ್ ಗೆ ಇರ್ತಕ್ಕಂತಹ ಎಲ್ಲವನ್ನ ನೋಡ್ಕೊಳ್ಳಿಕ್ಕೆ ಒಬ್ರು ಸೂಪರ್ವೈಸರ್ ಇರ್ತಾರೆ. ಅವ್ರೇನ್ ಮಾಡ್ತಾ ಇದಾರೆ, ಎಷ್ಟು ಐಟಮ್ ಬಂತು, ಎಷ್ಟು ಐಟಮ್ ಆಯ್ತು, ನಮ್ಮ ಸ್ಟೋರೇಜ್ ಅಲ್ಲಿ ಇನ್ನೂ ಎಷ್ಟು ಉಳ್ಕೊಂಡಿದೆ ಅನ್ನೋದು ಎಲ್ಲ ರಿಪೋರ್ಟ್ ಗಳನ್ನೂ ಅವರು ಮೇನ್ ಆಫೀಸ್ಗೆ ಕಳಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು ಟ್ರಾನ್ಸ್ಪರೆನ್ಸಿ ಅಂತಂದ್ರೆ ಇಲ್ಲಿ ನೋಡಿ ಮ್ಯಾನುಫ್ಯಾಕ್ಚರ್ ಇವರೇ ಹಾಕಿರ್ತಾರೆ, ಇವ್ರದೇ ಔಟ್ಲೆಟ್ ಇಟ್ಕೊಂಡು ಇವರೇ ವ್ಯಾಪಾರ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಏನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅವರು ಏನು ಒಂದು ಪ್ರಾಡಕ್ಟ್ ಗೆ ಪ್ರೈಸ್ ಫಿಕ್ಸ್ ಮಾಡಿದ್ರೆ, ಈಗ ಒಂದ್ ಶೂ ತಗೊಳ್ತೀರಾ ಅಂದ್ರೆ 1,000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಅಂಗಡಿಯವರು ಅದನ್ನ 1,500 ರೂಪಾಯಿ ಮಾಡ್ಲಿಕ್ಕೆ ಬರಂಗಿಲ್ಲ. ಅಂದ್ರೆ
ಏನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಲ್ಲಿ ಅದಕ್ಕೆ ಫಿಕ್ಸ್ ಮಾಡಿರ್ತಾರೆ. 1,000 ರೂಪಾಯಿ ಅಂದ್ರೆ 1,000, 2,000 ಅಂದ್ರೆ 2,000 ರೂಪಾಯಿ, ಅದೇ ರೇಟಿಗೆ ಅವರು ಕಸ್ಟಮರ್ಗೆ ವ್ಯಾಪಾರ ಮಾಡ್ಬೇಕಾಗುತ್ತೆ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಅಂತಂದ್ರೇನು, ಯಾವುದೇ ರೀತಿಯಾದಂತಹ ಮೋಸಗಳು ನಡೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರೆಗ್ಯುಲರ್ ಇನ್ಸ್ಪೆಕ್ಷನ್ ಏನು, ಇಡೀ ಎಲ್ಲದಕ್ಕೂ ಹೆಡ್ಗಳಿಗೆ, ಈಗ ಕರ್ನಾಟಕದಲ್ಲಿ ಇರ್ತಕ್ಕಂತಹ ಎಲ್ಲಾ ಬ್ರಾಂಚ್ ಗಳಿಗೂ ಸೇರಿದಂಗೆ ಒಬ್ರು ಇನ್ಸ್ಪೆಕ್ಟರ್ ಇರ್ತಾರೆ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ಕಡೆನೂ ಎಲ್ಲಾ ಬ್ರಾಂಚಸ್ ಗಳಿಗೂ ವಿಸಿಟ್ ಮಾಡಿ ಅವರು ಹೇಗೆ ಮೇಂಟೈನ್ ಮಾಡ್ತಾ ಇದಾರೆ, ಎಲ್ಲಾ ಬಾಟಾ ಶೋರೂಮ್ ಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡಿದ್ದೀರಾ, ಮೇಂಟೆನೆನ್ಸ್ ತುಂಬಾ ಚೆನ್ನಾಗಿ ಮಾಡಿರಾ, ಕಸ್ಟಮರ್ಗೆ ಯಾವ ತರ ಸರ್ವಿಸ್ ಅನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲವನ್ನ ರೆಗ್ಯುಲರ್ ಆಗಿ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತಾರೆ. ಹಾಗೆ ಬರೀ ಶಾಪ್ ಗಳ ಇಂಡಸ್ಟ್ರಿ ಒಳಗೇನೂ ಕೂಡ ಕರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆಯಾ, ಪ್ರಾಡಕ್ಟ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ಸ್ಪೆಕ್ಷನ್ ನಡೆಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗೇನೆ ಪ್ರೈಸಸ್ ಗೆ ಸಂಬಂಧಪಟ್ಟಂಗೆ ಆಗ್ಲೇ ಹೇಳಿದ್ದು ಸೆಂಟ್ರಲೈಸ್ಡ್ ಪಾಲಿಸಿ ಆಗಿರೋದ್ರಿಂದ ಒಂದು ಪ್ರಾಡಕ್ಟ್ ಗೆ ಪ್ರೈಸ್ ಅನ್ನ ಫಿಕ್ಸ್ ಮಾಡ್ತಕ್ಕಂತಹವರು ಮೇನ್ ಡಿಪಾರ್ಟ್ಮೆಂಟ್ ಅವರೇ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವಿಂಡೋ ಡ್ರೆಸ್ಸಿಂಗ್, ಫೈನಲ್ ಆಗಿ ಏನ್ ವಿಂಡೋ ಡ್ರೆಸ್ಸಿಂಗ್ ಅಂತಂದ್ರೆ, ನೀವು ಯಾವ್ದೋ ಒಂದು ಶೋರೂಮ್ಗೆ ಈ ತರದಕ್ಕೂ ಹೋಗ್ತೀನಿ ಅಂತಂದ್ರೆ ಅದು ಎಲ್ಲಾನು ಗಲೀಜ್ ಆಗಿರುತ್ತಾ, ಖಂಡಿತ ಇರೋದಿಲ್ಲ ಅಲ್ವಾ. ಅಲ್ಲೆಲ್ಲ ತುಂಬಾ ಚೆನ್ನಾಗಿ ಅಟ್ಮಾಸ್ಫಿಯರ್ ಇರುತ್ತೆ, ಒಳ್ಳೆ ಗಾಳಿ ಬೆಳಕು ಅಥವಾ ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ನಿಮ್ಗೆ ಒಂದಕ್ಕಿಂತ ಒಂದು ಅಟ್ರಾಕ್ಟ್ ಆಗ್ಬೇಕು ಆ ತರ ಸೆಟಪ್ ಅಲ್ಲಿರುತ್ತೆ. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಅಟ್ಮಾಸ್ಫಿಯರ್ ನ ಮೇಂಟೈನ್ ಮಾಡಿದ್ದಾರೆ. ವಿಂಡೋ ಡ್ರೆಸ್ಸಿಂಗ್ ಅಂತಂದ್ರೇನು, ಆಫೀಸ್ ಆ ಶೋರೂಮ್ ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಲ್ಲಿ ಎಕ್ಸಾಂಪಲ್ ಕಾಣಿಸ್ತಾ ಇದೆ, ಇದನ್ನ ನೋಡಿದ ತಕ್ಷಣ ಅದು ಅರ್ಥ ಆಗುತ್ತೆ. ಮೆಕ್ಡೊನಾಲ್ಡ್ಸ್ ಆಗಿರ್ಬೋದು, ರೆಮಾಂಡ್ಸ್ ಆಗಿರ್ಬೋದು, ಬಾಟಾ ಆಗಿರ್ಬೋದು, ಅವ್ರು ಏನ್ ಮಾಡ್ತಾರೆ, ಅವರು ಶಾಪ್ ಗಳನ್ನ ವಿಂಡೋ ಡ್ರೆಸ್ಸಿಂಗ್ ಅಂದ್ರೆ ತುಂಬಾ ಅಟ್ರಾಕ್ಟಿವ್ ಆಗಿ ಇರ್ಲಿಕ್ಕೆ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಚೈನ್ ಸ್ಟೋರ್, ಮಲ್ಟಿಪಲ್ ಸ್ಟೋರ್ಸ್ ಫೀಚರ್ ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಈಗ ಅಂತ ಸ್ಟೋರ್ಸ್ ಅಡ್ವಾಂಟೇಜಸ್ ಗಳು ಮತ್ತೆ ಡಿಸ್ಅಡ್ವಾಂಟೇಜಸ್ ಗಳು ಏನು ಅಂದ್ಬಿಟ್ಟು ನೋಡೋಣ. ಎಕಾನಾಮಿಕ್ ಆಫ್ ಸ್ಕೇಲ್ಸ್ ಏನು, ಒಬ್ಬರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಎಲ್ಲಾ ಕಡೆಗೂ ಪ್ರಾಡಕ್ಟ್ ಅನ್ನ ಅವ್ರಿಗೆ ಕಳಿಸ್ಕೊಡ್ತಾರೆ. ಸೊ ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ನ ಕಮ್ಮಿ ಮಾಡ್ಕೊಳ್ತಾರೆ. ಸೊ ಪ್ರಾಫಿಟ್ ಅರ್ನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್ ಏನು, ಮಧ್ಯಸ್ಥಿಕ ಯಾರು ಇರಲ್ಲ, ಇವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುದು, ಇವರೇ ಸೇಲ್ ಮಾಡುದು, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋ ಬ್ಯಾಡ್ ಡೇಟ್ಸ್, ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಇವರೇ ಸೇಲ್ ಮಾಡ್ದಂತಹ ಪ್ರಾಡಕ್ಟ್ ಗಳನ್ನ ಅವ್ರದೇ ಔಟ್ಲೆಟ್ ಅಲ್ಲಿ ಯಾವುದೇ ಸಾಲ ಕೊಟ್ಟು ವ್ಯಾಪಾರವನ್ನು ಅವರು ಮಾಡೋದಿಲ್ಲ, ಕ್ಯಾಶ್ ಕೊಟ್ಟು ತಗೊಳ್ಬೇಕಾಗುತ್ತೆ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ಅವರು ತಗೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಬ್ಯಾಡ್ ಡೇಟ್ಸ್ ಅಂತಂದ್ರೆ ಏನು, ಯಾವುದು ಸಾಲಗಳು ಇರೋದಿಲ್ಲ, ಡೈರೆಕ್ಟ್ ಆಗಿ ಕ್ಯಾಶ್ ಬಂದ್ಬಿಡುತ್ತೆ. ಸೊ ಅಲ್ಲಿಗೆ ಆ ವ್ಯಾಪಾರ ಕ್ಲೋಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾವುದೇ ರೀತಿ ನಷ್ಟ ಆಗ್ತಕ್ಕಂತಹದ್ದು ಅಂದ್ರೆ ಐಟಮ್ ನ ಕೊಟ್ಟು ನಮಗೆ ಅದ್ರ ದುಡ್ಡು ಬರ್ತಿಲ್ಲ ಅನ್ನಂತಹ ಬ್ಯಾಡ್ ಡೇಟ್ಸ್ ಉಳ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಏನು, ಒಂದ್ ಬ್ರಾಂಚ್ ಅಲ್ಲಿ ಯಾವ್ದೋ ಒಂದು ಐಟಮ್ ಶಾರ್ಟೇಜ್ ಇದೆ ಅಂತಂದ್ರೆ ಈ ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಕಳಿಸ್ಕೊಡ್ಲಿಕ್ಕೆ ಟ್ರಾನ್ಸ್ಪೋರ್ಟೇಷನ್ ಕಡೆಯಿಂದ ಅನುಕೂಲ ಆಗುತ್ತೆ. ಅಥವಾ ಮೇನ್ ಸ್ಟೋರ್ ಇಂದಾನೆ ಎಲ್ಲಾ ಬ್ರಾಂಚಸ್ಗೂ ಐಟಮ್ ಗಳನ್ನ ರೀಚ್ ಮಾಡಿಸ್ತಾರೆ. ಇದು ಏನು ಚೈನ್ ಸ್ಟೋರ್ಸ್ ಗಳ ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಪಾಯಿಂಟ್ ಏನು, ಡಿಫ್ಯೂಷನ್ ಆಫ್ ರಿಸ್ಕ್ ಏನಾಗುತ್ತೆ, ಅವ್ರದೇ ಬ್ರಾಂಚಸ್ ಆಗಿರುತ್ತೆ, ಅವರು ಅವ್ರದೇ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಗಳನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಏನಾದ್ರೂ ರಿಸ್ಕ್ ಗಳು ಬಂತು ಅಂತಂದ್ರೆ ಸಪೋಸ್ ನೋಡಿ, ಇಲ್ಲಿ ಅವ್ರದೇ ಶೋರೂಮ್, ಆ ಶೋರೂಮ್ ಅಲ್ಲಿ ಬೆಂಕಿ ಎತ್ಕೊಬಿಡ್ತು ಅಂತಂದ್ರೆ ಇಡೀ ಅಟ್ಮಾಸ್ಫಿಯರ್ ಎಲ್ಲ ಸುಟ್ಟೋಯ್ತು ಅಂತ ಅಂದಾಗ ಅವ್ರಿಗೆ ಲಾಸ್ ಆಗ್ಸೋದು ತುಂಬಾ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಲೋ ಕಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಲೋ ಕಾಸ್ಟ್ ಅಂತಂದ್ರೆ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅವರೇ ಮಾಡ್ತಾ ಇರ್ತಾರೆ, ಯಾವುದೇ ರೀತಿಯಾದಂತಹ ಮಿಡಲ್ ಮ್ಯಾನ್ ಗಳಿಲ್ಲ. ಹಾಗೆ ಅವ್ರದೇ ಇಂಡಸ್ಟ್ರಿ ಒಳಗೆ ಅವ್ರಿಗೆ ಏನ್ ಪ್ರಾಡಕ್ಟ್ ಬೇಕು ಚೀಪ್ ಪ್ರೈಸ್ ಅಲ್ಲಿ ತಗೊಳ್ಳೋದ್ರಿಂದ, ಸೊ ಕಮ್ಮಿಗೆ ಐಟಮ್ ಗಳನ್ನ ತಗೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮಾರೋದ್ರಿಂದ ಅವ್ರು ಪ್ರಾಫಿಟ್ ಮಾಡ್ತಾರೆ. ಸೊ ಇವ್ರಿಗೆ ಲೋ ಕಾಸ್ಟ್ ಅಲ್ಲಿ ಒಂದು ಒಳ್ಳೆ ರೀತಿಯಾದಂತಹ ಪ್ರಾಡಕ್ಟ್ ಅನ್ನು ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಫೈನಲ್ ಆಗಿ ಫ್ಲೆಕ್ಸಿಬಲ್ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನ್ ಫ್ಲೆಕ್ಸಿಬಲ್ ಅಂತಂದ್ರೆ, ಈಗ ಒಂದು ಪ್ರಾಡಕ್ಟ್ ಅನ್ನ ಒಂದು 10 ತರದ ಶೂಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ, ಅವೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಬಟ್ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ರೇಟಿಗೆ ಇರ್ತಕ್ಕಂತಹ ಪ್ರಾಡಕ್ಟ್ ಬಿಟ್ರೆ ಅನುಕೂಲ ಅಂತಂದಾಗ ಅವರು ಹೊಸ ಪ್ರಾಡಕ್ಟ್ ನ ಲಾಂಚ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಫ್ಲೆಕ್ಸಿಬಲ್ ಇರ್ತಾರೆ. ಇನ್ನೂ ಕಾಸ್ಟ್ಲಿ ಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಂಗಿರ್ತಾರೆ, ಅಥವಾ ಇನ್ನೂ ಲೋ ಪ್ರೈಸ್ ಇಂದು ಒಂದ್ ಸ್ವಲ್ಪ ಕ್ವಾಲಿಟಿ ಕಾಂಪ್ರಮೈಸ್ ಮಾಡಿದವ್ರಿಗೆ ಅಥವಾ ಆ ಪ್ರೈಸ್ ಅಲ್ಲಿ ಬೇಕು ಅನ್ನೋರ್ಗು ಕೂಡ ಫ್ಲೆಕ್ಸಿಬಲ್ ಆಗಿ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ಏನು ಚೈನ್ ಸ್ಟೋರ್ಸ್ ಅಡ್ವಾಂಟೇಜ್. ಹಾಗಾದ್ರೆ ಇದ್ರಲ್ಲಿ ಚೈನ್ ಸ್ಟೋರ್ಸ್ ಡಿಸ್ಅಡ್ವಾಂಟೇಜಸ್ ಗಳಿಗೆ ಏನು, ಲಿಮಿಟೇಷನ್ಸ್ ಗಳಿಗೆ ಏನು ಅಂತ ನೋಡೋಣ. ಲಿಮಿಟೆಡ್ ಸೆಲೆಕ್ಷನ್ ಆಫ್ ಗೂಡ್ಸ್, ಈಗ ಅವ್ರದೇ ಪ್ರಾಡಕ್ಟ್ ಅವ್ರದೇ ಬ್ರಾಂಚಸ್ ಗಳಲ್ಲಿ ಮಾಡ್ತಾ ಇರ್ತಾರೆ. ಸೊ ಅವಾಗ ಏನಾಗುತ್ತೆ, ಈಗ ನೀವು ಬೇರೆ ಅಂಗಡಿಗಳಿಗೆ ರೆಗ್ಯುಲರ್ ಆಗಿ ಹೋಗೋ ಅಂಗಡಿಗಳಿಗೆ ಹೋಗಿ ಅವಾಗ ಏನಾಗುತ್ತೆ, ಅಲ್ಲಿ ಎಲ್ಲಾ ತರದ್ದು ಲೂನಾಸು ಇಟ್ಟಿರ್ತಾರೆ, ಯಾವ್ಯಾವ್ದು ಬಾಟಾ ನಿಮಗೆ ಬೇಕಾದಷ್ಟು ಕಂಪನಿಗಳದ್ದು ಅವರು ಪ್ರಾಡಕ್ಟ್ ಅನ್ನ ಇಟ್ಟಿರ್ತಾರೆ.
ಆದ್ರೆ ಅವ್ರದ್ದೇ ಈ ಚೈನ್ ಸ್ಟೋರ್ಸ್ ಗಳಲ್ಲಿ ಅವ್ರದ್ದೇ ಪ್ರಾಡಕ್ಟ್ ಇಟ್ಟಿರ್ತಾರೆ, ಇಲ್ಲಿ ಕಲೆಕ್ಷನ್ಸ್ ಇರಲ್ಲ. ಅವ್ರದ್ದು ಯಾವ ಪ್ರಾಡಕ್ಟ್ ಇರುತ್ತೆ ಅದನ್ನು ಪರ್ಚೇಸ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೊ ಹಾಗಾಗಿ ಸೆಲೆಕ್ಷನ್ ಆಫ್ ಗೂಡ್ಸ್ ಐಟಮ್ಸ್ ಗಳು ಕಡಿಮೆ ಇಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಇನಿಷಿಯೇಟಿವ್, ಇದ್ರದ್ದು ಡಿಸ್ಅಡ್ವಾಂಟೇಜ್ ಏನಂತ ಹೇಳ್ತಿದ್ರೆ ಲ್ಯಾಕ್ ಆಫ್ ಇನಿಷಿಯೇಟಿವ್ ಅಂತ. ಯಾವುದೋ ಒಂದು ಬ್ರಾಂಚ್ ಅನ್ನ ಓಪನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಮನಸ್ಸಿಟ್ಟು ಮತ್ತೆ ಅದಕ್ಕೆ ಟೈಮ್ ಕೊಟ್ಟು ಅದರದ್ದು ಬ್ರಾಂಚಸ್ ನ ನೋಡ್ಕೊಳಕ್ಕೆ ಒಬ್ರು ಪರ್ಫೆಕ್ಟ್ ಆಗಿ ಒಬ್ಬ ವ್ಯಕ್ತಿ ಇರ್ಬೇಕಾಗತ್ತೆ. ಸೊ ಇನಿಷಿಯೇಟಿವ್ ತಗೊಳ್ಳಿಲ್ಲ ಅಂತಂದ್ರೆ ಇಂಥ ಬ್ರಾಂಚ್ ಗಳನ್ನ ಓಪನ್ ಮಾಡಲ್ಲ. ಇನಿಷಿಯೇಟಿವ್ ತಗೊಳ್ಳೋರಿದ್ರೆ ಮಾತ್ರನೇ ಇವನ್ನೆಲ್ಲ ನಡೆಯೋದು. ಸೊ ಇನಿಷಿಯೇಟಿವ್ ತಗೊಳ್ತಕ್ಕಂತಹದ್ದು ಚೆನ್ನಾಗಿ ಮಾಡ್ಬೇಕು ಅಂದ್ರೆ ಇನಿಷಿಯೇಟಿವ್ ತಗೊಳ್ಬೇಕು. ಸೊ ಇದು ಎಲ್ಲಾ ಕಡೆನೂ ಪಾಸಿಬಿಲಿಟೀಸ್ ಇರೋದಿಲ್ಲ. ಸೊ ಇಲ್ಲ ಅಂತಂದಾಗ ಅದ್ರದ್ದು ಯಾವ್ದು ಚೇಂಜ್ ಸ್ಟೋರ್ಸ್ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಲಿಮಿಟೇಷನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಪರ್ಸನಲ್ ಟಚ್, ಏನ್ ಹೇಳ್ತಾ ಇದಾರೆ, ಕೆಲವು ಸಲ ಐಟಮ್ ಗಳನ್ನ ನಮ್ಗೆ ಟಚ್ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಕಸ್ಟಮರ್ಸ್ಗೆ. ಅವಾಗ ಅಂತದ್ದು ಕೂಡ ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಡಿಫಿಕಲ್ಟ್ ಟು ಚೇಂಜ್ ಡಿಮ್ಯಾಂಡ್, ಏನೋ ಒಂದು ಪ್ರಾಡಕ್ಟ್ ಗೆ ಡಿಮ್ಯಾಂಡ್ ಇರುತ್ತೆ, ನೀವ್ ಇನ್ನೊಂದು ಪ್ರಾಡಕ್ಟ್ ನ ಆಫರ್ ಮಾಡ್ತಾ ಇರ್ತೀರಾ, ಈ ತಾಳಿ ಚೆನ್ನಾಗಿದೆ ಅಂತ ಅಂದಾಗ ಕಸ್ಟಮರ್ ಇಷ್ಟಪಡದೆ ರಿಜೆಕ್ಟ್ ಮಾಡಿ ಅವ್ರಿಗೆ ಆಗ್ಬೇಕು ಅನ್ನಂತಹ ತಗೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ, ಅಥವಾ ಐಟಮ್ನೇ ತಗೊಳ್ದೆ ಹೋಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಡಿಮ್ಯಾಂಡ್ ನ ಕಸ್ಟಮರ್ ಡಿಮ್ಯಾಂಡ್ ನ ಚೇಂಜ್ ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೋ ಕ್ರೆಡಿಟ್ ಫೆಸಿಲಿಟಿ, ಎಷ್ಟೇ ಒಳ್ಳೆ ವ್ಯಕ್ತಿ ಆದ್ರೂ, ನಿಮಗೆ ಗೊತ್ತಿರೋ ವ್ಯಕ್ತಿ ಆದ್ರೂ ಸಾಲದಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ. ಸೊ ಸಾಲದಲ್ಲಿ ವ್ಯಾಪಾರ ಮಾಡಕ್ಕಾಗಲ್ಲ ಅಂದ್ರೆ ದುಡ್ಡಿರೋರು ಬಂದ್ ಮಾತ್ರನೇ ಬಂದ್ ತಗೊಳ್ಬೇಕು. ದುಡ್ಡಿರೋರು ಮಾತ್ರ ಬಂದ್ ತಗೊಳ್ಬೇಕು ಅಂತಂದಾಗ ಏನಾಗುತ್ತೆ, ಕಮ್ಮಿ ಬಡವರು ಅಥವಾ ಯಾರುವೆ ಆ ತರದವ್ರು ಮಿಡಲ್ ಕ್ಲಾಸ್ ಅವರು ಬಂದ್ ತಗೊಳ್ಳೋದಿಲ್ಲ, ಶ್ರೀಮಂತರು ಮಾತ್ರ ತಗೊಳ್ಬೇಕಾಗುತ್ತೆ. ಸೊ ಕ್ರೆಡಿಟ್ ಫೆಸಿಲಿಟಿನ ಅವ್ರು ಕೊಡೋದಿಲ್ಲ, ಅಂದ್ರೆ ಸಾಲದಲ್ಲಿ ವ್ಯಾಪಾರ ಮಾಡೋದಿಲ್ಲ. ಸೊ ಇದು ಒಂದು ಇವ್ರ ಲಿಮಿಟೇಷನ್ಸ್ ಆಗುತ್ತೆ. ಹ್ಯೂಜ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್, ಇಂಥ ಚೈನ್ ಅಥವಾ ಮಲ್ಟಿಪಲ್ ಸ್ಟೋರ್ಸ್ ಗಳನ್ನ ಓಪನ್ ಮಾಡಕ್ಕೆ ಸಿಕ್ಕಾಬಟ್ಟೆ ಕ್ಯಾಪಿಟಲ್ ಬೇಕಾಗುತ್ತೆ, ಕೋಟಿಗಟ್ಲೆ. ಅಷ್ಟು ಯಾರು ಇರ್ತಾರೆ ಅವ್ರು ಮಾತ್ರ ಇಂಥ ಚೈನ್ ಸ್ಟೋರ್ಸ್ ಗಳನ್ನ ಓಪನ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಏನೋ ಹ್ಯೂಜ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಅಂತ ಅನ್ನೋದುವೆ ಈ ಚೈನ್ ಅಥವಾ ಮಲ್ಟಿಪಲ್ ಸ್ಟೋರ್ಸ್ ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಸೊ ನಿಮ್ಗೀಗ ಏನು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಂದ್ರೆ ಏನು ಅಂತ ಅರ್ಥ ಆಯ್ತು, ಚೈನ್ ಸ್ಟೋರ್ಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಮಲ್ಟಿಪಲ್ ಶಾಪ್ಸ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ, ಅರ್ಥ ಆಗುತ್ತೆ ಅಲ್ಲಿಗೆ ಕಾನ್ಸೆಪ್ಟ್ ಈಸಿಯಾಗಿ. ಲೊಕೇಶನ್, ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಹೇಗಿರುತ್ತೆ, ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ಏನಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ದೇ ಆರ್ ಲೊಕೇಟೆಡ್ ಅಟ್ ಸೆಂಟ್ರಲ್ ಪ್ಲೇಸ್, ಏನು ಅವರು ಒಂದು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಮಾತ್ರನೇ ಇರ್ತಾರೆ, ಅವ್ರದ್ದು ಬ್ರಾಂಚಸ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ದೇ ಆರ್ ಲೊಕೇಟೆಡ್ ಅಟ್ ನಂಬರ್ ಆಫ್ ಪ್ಲೇಸಸ್, ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಬೇರೆ ಬೇರೆ ಸ್ಟೇಟ್ ಗಳಲ್ಲೆಲ್ಲ ಅವ್ರದ್ದು ಬ್ರಾಂಚಸ್ ಗಳು ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರೇಂಜ್ ಆಫ್ ಪ್ರೊಡಕ್ಷನ್, ಏನು PROS ಅಂತಂದ್ರೆ ಪ್ರೊಡಕ್ಷನ್ ಅಂತ ಶಾರ್ಟ್ ಫಾರ್ಮ್ ಯೂಸ್ ಮಾಡಿರೋದು, ಕರೆಕ್ಟ್ ಫುಲ್ ಫಾರ್ಮ್ ಬರ್ಕೊಳ್ಳಿ. ದೇ ಕ್ಯಾರಿ ಎ ವೆರೈಟಿ ಆಫ್ ಗೂಡ್ಸ್, ವೆರೈಟಿ ಆಫ್ ಪ್ರಾಡಕ್ಟ್ ಆಫ್ ಡಿಫ್ರೆಂಟ್ ಟೈಪ್ಸ್, ಏನು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಡಕ್ಟ್ಸ್ ಗಳನ್ನ ಇವರು ಅವರ ಶೋರೂಮ್ಗಳ ಅವರ ಶಾಪ್ ಗಳಲ್ಲಿ ಇಟ್ಕೊಂಡಿರ್ತಾರೆ, ಸ್ಟೋರ್ಸ್ ಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಜನಕ್ಕೆ ಆಪ್ಷನ್ಸ್ ಇರುತ್ತೆ. ಈಗ ನೀವು ಬಿಗ್ ಬಜಾರ್ ಹೋದಾಗ ಯಾವ ತರದ ಬೇರೆ ಬೇರೆ ಕಂಪ್ನಿ ಅವ್ರದ್ದು ಬೇರೆ ಬೇರೆ ಐಟಮ್ ಗಳು ಇರ್ತಾರೆ, ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಪರ್ಚೇಸ್ ಮಾಡ್ಬೋದು. ಆದ್ರೆ ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಕ್ಕಂತ ಐಟಮ್ ಅವರೇ ಇಟ್ಟಿರ್ತಾರೆ. ಸೊ ಹಾಗಾಗಿ ಆಪ್ಷನ್ ಗಳು ಇರೋದಿಲ್ಲ. ದೇ ಕ್ಯಾರಿ ಓನ್ಲಿ ಎ ಸ್ಪೆಸಿಫೈಡ್ ರೇಂಜ್ ಆಫ್ ಪ್ರಾಡಕ್ಟ್, ಸ್ಪೆಸಿಫಿಕ್ ಆಗಿ ಅವ್ರು ಏನ್ ಮಾಡಿರ್ತಾರೆ ಅವ್ರು ಮಾತ್ರನೇ ಐಟಮ್ ಗಳನ್ನ ಸೇಲ್ ಮಾಡ್ತಿರ್ತಾರೆ ಅಂತ ಹೇಳ್ತಾರೆ. Service offer, they provide maximum service to their customer, example alteration of garment, restaurant and so on. ಏನ್ ಹೇಳ್ತಿದ್ರೆ ಇಲ್ಲಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಬಹಳಷ್ಟು ಫೆಸಿಲಿಟಿಗಳನ್ನ ಸರ್ವಿಸ್ ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಒಂದ್ ಬಟ್ಟೆ ಸ್ಟಿಚಿಂಗ್ ಆಗ್ಬೇಕು ಅಂತಂದ್ರೆ ಅದನ್ನು ಕೂಡ ಮಾಡ್ಕೊಡ್ತಾರೆ. ಐಟಮ್ ನ ಡೆಲಿವರಿ ಕೊಟ್ಮೇಲೆ ಅದು ಹೇಗೆ ಯೂಸ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಡೆಮೋನು ಕೂಡ ನಿಮ್ಗೆ ಹೇಳ್ಕೊಡ್ತಾರೆ, ಇನ್ಸ್ಟಾಲೇಷನ್ ಎಲ್ಲ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ದೇ ಪ್ರೊವೈಡ್ ವೆರಿ ಲಿಮಿಟೆಡ್ ಸರ್ವಿಸ್ ಟು ದ ಕಸ್ಟಮರ್. ಇಲ್ಲಿ ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ಕೆಲವು ಫೆಸಿಲಿಟೀಸ್ ಗಳನ್ನ ಕಸ್ಟಮರ್ ಗೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ತುಂಬಾ ಬೆನಿಫಿಟ್ ಯಾರು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅವರು ಕೂಡ ಅಷ್ಟು ಸರ್ವಿಸ್ ಅನ್ನ ಮಲ್ಟಿಪಲ್ ಸ್ಟೋರ್ಸ್ ಅವ್ರು ಕೊಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಪ್ರೈಸಿಂಗ್ ಪಾಲಿಸಿಗಳು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ದೇ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಪ್ರೈಸ್ ಪಾಲಿಸಿ ಫಾರ್ ಆಲ್ ಡಿಪಾರ್ಟ್ಮೆಂಟ್. ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಈಗ ನೋಡಿ, ಇಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟ್ ಇದ್ದಂತೆ ವೆಸಲ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಈಗ ಅಡಿಗೆ ಐಟಮ್ ತಗೊಳ್ಬೇಕು ಅಂತ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಯಾವುದೋ ಒಂದು ಪಾತ್ರೆ ಗಳನ್ನ ತಗೋಬೇಕು ಅಂತ ಅಂದ್ಬಿಟ್ಟು ನೀವು ಎಲೆಕ್ಟ್ರಾನಿಕ್ ಐಟಮ್ಸ್ ಗಳನ್ನ ಐಟಮ್ ಡಿಪಾರ್ಟ್ಮೆಂಟ್ ಗೆ ಹೋದಾಗ ಅದಕ್ಕೂ ಒಂದೇ ಮ್ಯಾಚ್ ಇರುತ್ತಾ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ಇರುತ್ತೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೊಕೇಶನಲಿ ದೇ ಆಫರ್ ಡಿಸ್ಕೌಂಟ್ ಆನ್ ಸರ್ಟೈನ್ ಪ್ರಾಡಕ್ಟ್ಸ್,
ಕೆಲವು ಟೈಮಲ್ಲಿ ಈಗ ದೀಪಾವಳಿ ಆಗಿರ್ಬೋದು, ದಸರಾ ಆಗಿರ್ಬೋದು, ಹಾಗೇನೆ ಬೇರೆ ಬೇರೆ ಹಬ್ಬಗಳ ಸೀಸನ್ ಅಲ್ಲಿ ಅಥವಾ ಬೇರೆ ಬೇರೆ ಈವೆಂಟ್ ಗಳಲ್ಲಿ ಅವರು ಆ ಪ್ರಾಡಕ್ಟ್ ಗಳಿಗೆ ಡಿಸ್ಕೌಂಟ್ ಕೊಟ್ಟು ಆಫರ್ ಮಾಡ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಸೆಲ್ ಗೂಡ್ಸ್ ಅಟ್ ಫಿಕ್ಸ್ಡ್ ಪ್ರೈಸ್ ಅಂಡ್ ಮೇಂಟೈನ್ ಯೂನಿಫಾರ್ಮ್ ಪ್ರೈಸ್ ಪಾಲಿಸಿ ಫಾರ್ ಆಲ್ ದ ಶಾಪ್ಸ್ ಅಂತ ಹೇಳ್ತಾ ಇದ್ರೆ. ಏನು ಇವರಲ್ಲಿ ಒಂದೇ ಕಂಪನಿ ಅವರು ಒಬ್ಬರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ, ಅವ್ರದೇ ಪ್ರಾಡಕ್ಟ್ ಗಳನ್ನ ಅವ್ರ ಬ್ರಾಂಚ್ ಗಳಿಗೆ ರೀಚ್ ಮಾಡ್ತಾರೆ, ಕರೆಕ್ಟಾ? ಸೊ ಇಲ್ಲಿ ಯಾವ್ದೋ ಒಂದು ಪ್ರಾಡಕ್ಟ್ ಗೆ ರೇಟ್ ಫಿಕ್ಸ್ ಮಾಡ್ತಾರೆ ಅಂತಂದ್ರೆ ಇಡೀ ಎಂಟೈರ್ ಕರ್ನಾಟಕದಲ್ಲಿ ಆಗಿರ್ಬೋದು ಎಲ್ಲಾ ಬ್ರಾಂಚಸ್ ಗಳಲ್ಲೂ ಆ ಪ್ರಾಡಕ್ಟ್ ಸೇಮ್ ಪ್ರೈಸಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಯಾವುದೇ ರೀತಿಯಾದಂತಹ ಪ್ರೈಸ್ ವೇರಿಯೇಷನ್ ಅವ್ರದ್ರೊಳಗೆ ಪ್ರಾಡಕ್ಟ್ ಅಲ್ಲಿ ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕ್ಲಾಸಸ್ ಆಫ್ ಕಸ್ಟಮರ್ಸ್ ಯಾವ ತರ ಇರ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ದೇ ಕ್ಯಾಟರ್ ಟು ದ ನೀಡ್ ಆಫ್ ದ ರಿಲೇಟಿವ್ ಹೈ ಇನ್ಕಮ್ ಗ್ರೂಪ್ ಆಫ್ ಕಸ್ಟಮರ್ಸ್. ಈ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆ ಎಲ್ಲ ಬರ್ತಕ್ಕಂತಹವರು ತುಂಬಾ ಹೈ ಇನ್ಕಮ್, ಜಾಸ್ತಿ ಯಾರು ಸಂಪಾದನೆ ಮಾಡ್ತಾರೆ ಅಂತವ್ರು ಮಾತ್ರ ಇಲ್ಲಿಗೆ ವಿಸಿಟ್ ಮಾಡಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಕ್ಯಾಟರ್ ಟು ದ ನೀಡ್ ಆಫ್ ಡಿಫ್ರೆಂಟ್ ಟೈಪ್ ಆಫ್ ಕಸ್ಟಮರ್ಸ್. ಇವರು ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್, ಈಗ ಶ್ರೀಮಂತಗೂ ಫೋಕಸ್ ಮಾಡ್ತಾರೆ, ಮಿಡಲ್ ಮ್ಯಾನ್ಗೂ ಫೋಕಸ್ ಮಾಡ್ತಾರೆ, ಎಲ್ಲರಿಗೂ ಕೂಡ ಹೋಲಿಸ್ಟಿಕ್ ಅಲ್ಲಿ ಇವರು ಅಪ್ರೋಚ್ ಮಾಡಿ ಪ್ರಾಡಕ್ಟ್ ಅನ್ನ ಅವರೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನಕ್ಕೆ ಯಾವ ರೇಟ್ ಅಲ್ಲಿ ಕೊಡ್ಬೇಕು ಅಂತ ಅಂದ್ಬಿಟ್ಟು ಅವರೇ ಫಿಕ್ಸ್ ಮಾಡಿ ಅವ್ರ ಬ್ರಾಂಚ್ ಗಳಲ್ಲಿ ಮಾರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಈಗ ಕ್ರೆಡಿಟ್ ಫೆಸಿಲಿಟಿ ಬಗ್ಗೆ ಕೇಳ್ತಾರೆ. ದೇ ಮೇ ಪ್ರೊವೈಡ್ ಕ್ರೆಡಿಟ್ ಫೆಸಿಲಿಟಿ ಟು ದೇರ್ ಕಸ್ಟಮರ್, ದೇರ್ ರೆಗ್ಯುಲರ್ ಕಸ್ಟಮರ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾರು ಜೆನ್ಯೂನ್ ಇದ್ದಾರೆ, ಯಾರು ಅವ್ರ ಕಸ್ಟಮರ್ಸ್ಗೆ ಹೋಗ್ತಾ ಇದ್ದಾರೆ, ಅವ್ರ ಶಾಪ್ಗೆ ಹೋಗ್ತಾ ಇದ್ದಾರೆ, ತುಂಬಾ ವರ್ಷಗಳಿಂದ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಲ್ಲಿ ಸಾಲವನ್ನ ಕೊಡ್ತಾರೆ. ಆದ್ರೆ ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ಆಲ್ ಸೇಲ್ಸ್ ಮಲ್ಟಿಪಲ್ ಶಾಪ್ಸ್ ಆರ್ ಮೇಡ್ ಸ್ಟ್ರಿಕ್ಟ್ಲಿ ಆನ್ ಕ್ಯಾಶ್ ಬೇಸಿಸ್. ಏನ್ ಹೇಳ್ತಾ ಇದ್ರೆ, ಮಲ್ಟಿಪಲ್ ಶಾಪ್ಸ್ ಗಳಲ್ಲಿ ಸ್ಟ್ರಿಕ್ಟ್ ಆಗಿ ಕ್ಯಾಶ್ ವ್ಯಾಪಾರನೇ ನಡೆಯುತ್ತೆ, ಯಾವುದೇ ರೀತಿಯಾದಂತಹ ಸಾಲದ ವ್ಯಾಪಾರ ನಡೆಯಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಫ್ಟರ್ ಸೇಲ್ ಸರ್ವಿಸ್, ಒಂದು ಐಟಮ್ ನ ಸೇಲ್ ಕೊಟ್ಟಿದ ತಕ್ಷಣ ಸರ್ವಿಸ್ ನ ಕೊಡ್ತಾರ ಹೇಗೆ ಅಂತ ಅಂದ್ಬಿಟ್ಟು ನೋಡೋಣ. ಆಫ್ಟರ್ ಸೇಲ್ ಸರ್ವಿಸ್ ಇನ್ಸ್ಟಾಲೇಷನ್ ಸರ್ವಿಸ್ ಅಂಡ್ ಅದರ್ ಸರ್ವಿಸ್ ಆರ್ ಪ್ರೊವೈಡೆಡ್. ಯಾವ್ದೋ ಒಂದು ಐಟಮ್ ನ ಕೊಟ್ಟ ಮೇಲೆ ಇನ್ಸ್ಟಾಲೇಷನ್ ನ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅವರು ಮಾಡ್ಕೊಡ್ತಾರೆ ಅಂದ್ಬಿಟ್ಟು ಹೇಳ್ತಿದ್ರೆ. ಇಲ್ಲಿ ಮಲ್ಟಿಪಲ್ ಸ್ಟೋರ್ಸ್ ಅಲ್ಲಿ ನೋ ಸಚ್ ಸರ್ವಿಸ್ ಆರ್ ಪ್ರೊವೈಡೆಡ್. ಯಾವುದೇ ರೀತಿಯಾದಂತಹ ಮಲ್ಟಿಪಲ್ ಸ್ಟೋರ್ ಅಲ್ಲಿ ಸರ್ವಿಸ್ ಗಳನ್ನ ಸೇಲ್ ಆದ್ಮೇಲೆ ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ತುಂಬಾ ಕಡಿಮೆ ಅಂತ ಕೂಡ ಹೇಳ್ತಾ ಇದ್ರೆ. ಹಾಗಾದ್ರೆ ಇವರಲ್ಲಿ ರಿಸ್ಕ್ ಇನ್ವಾಲ್ವ್ಡ್ ಎಷ್ಟಿದೆ ಅಂತ ಅಂದ್ಬಿಟ್ಟು ನೋಡೋಣ. ಇಟ್ ಇನ್ವಾಲ್ವ್ ಹೈಯರ್ ರಿಸ್ಕ್ ದ್ಯಾನ್ ಮಲ್ಟಿಪಲ್ ಶಾಪ್ಸ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಮಲ್ಟಿಪಲ್ ಶಾಪ್ಸ್ ಗಿಂತ ಜಾಸ್ತಿ ರಿಸ್ಕ್ ಗಳು ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಗಳಿಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲಾಸಸ್ ಆಫ್ ಒನ್ ಡಿಪಾರ್ಟ್ಮೆಂಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಬೈ ಪ್ರಾಫಿಟ್ ಆಫ್ ಅನದರ್ ಡಿಪಾರ್ಟ್ಮೆಂಟ್. ಯಾವ್ದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಲಾಸ್ ಆಯ್ತು ಅಂತಂದ್ರೆ ಅದನ್ನ ಇನ್ನೊಂದು ಡಿಪಾರ್ಟ್ಮೆಂಟ್ ಇಂದ ಪ್ರಾಫಿಟ್ ಆಗಿರ್ತಲ್ಲ ಅದರಿಂದ ರಿಕವರ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಮಲ್ಟಿಪಲ್ ಶಾಪ್ಸ್ ಅಲ್ಲಿ ಹೇಗೆ, ಇಟ್ ಇಸ್ ಲೆಸ್ ರಿಸ್ಕಿಯರ್ ದನ್ ದ ಡಿಪಾರ್ಟ್ಮೆಂಟ್ ಸ್ಟೋರ್. ರಿಸ್ಕ್ ಆಫ್ ಒನ್ ಸ್ಟೋರ್ ಕ್ಯಾನ್ ಬಿ ರಿಕವರ್ಡ್ ಬೈ ದ ಪ್ರಾಫಿಟ್ ಆಫ್ ಅನದರ್ ಸ್ಟೋರ್ ಅಂತ ಹೇಳ್ತಿದ್ರೆ. ಇವರಲ್ಲಿ ಮಲ್ಟಿಪಲ್ ಸ್ಟೋರ್ ನಲ್ಲಿ ಬಹಳಷ್ಟು ಬ್ರಾಂಚ್ ಗಳು ಬೇರೆ ಬೇರೆ ಡಿಸ್ಟ್ರಿಕ್ಟ್ ಗಳಲ್ಲಿ ಬೇರೆ ಬೇರೆ ಸ್ಟೇಟ್ ಗಳಲ್ಲಿ ಇರುತ್ತೆ. ಒಂದ್ ಕಡೆ ಲಾಸ್ ಆಯ್ತು ಅಂತಂದ್ರೆ ಇನ್ನೊಂದ್ ಕಡೆಯಿಂದ ಅದನ್ನ ಎತ್ಕೊಳ್ತಾರೆ, ಆ ಲಾಸ್ ಅನ್ನ ಬೇರೆ ಕಡೆಯಿಂದ ರಿಕವರ್ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಡಿವಿಷನ್ ಅಂತಂದ್ರೆ ಏನು, ಇಟ್ ಈಸ್ ಡಿವೈಡೆಡ್ ಇಂಟು ಸೆವರಲ್ ಡಿಪಾರ್ಟ್ಮೆಂಟ್ ಅಕಾರ್ಡಿಂಗ್ ಟು ದ ಟೈಪ್ ಅಂಡ್ ನೇಚರ್ ಆಫ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ, ನೇಚರ್ ಗೆ ಸಂಬಂಧಪಟ್ಟಂಗೆ ಡಿಪಾರ್ಟ್ಮೆಂಟ್ ಗಳನ್ನ ಬೇರೆ ಬೇರೆಯಾಗಿ ಮಾಡ್ತಾರೆ. ಈಗ ತರಕಾರಿ ಐಟಮ್ ಗಳನ್ನ ಇರ್ತಾರೆ, ವೆಜಿಟೇಬಲ್ಸ್ ಇರುತ್ತೆ, ಎಲ್ಲವನ್ನ ಸಪರೇಟ್ ಆಗಿ ಇಡ್ತಾ ಹೋಗ್ತಾರೆ. ಚಾಕ್ಲೇಟ್ಸ್ ಐಟಮ್ ಗಳನ್ನೇ ಇದ್ರೊಳಗೆ ಮಿಕ್ಸ್ ಮಾಡ್ಬಿಡ್ತಾರ, ದಿನಸಿ ಐಟಮ್ ಒಳಗೆ ತರಕಾರಿಗಳಿಗೆ ಎಲ್ಲ ಮಿಕ್ಸ್ ಮಾಡ್ಬಿಡ್ತಾರ. ಹೋಗಿ ನಿಮ್ಗೆ ಯಾವ್ದೋ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ನ ನಿಮ್ಮ ತರಕಾರಿ ಹತ್ರ ತಂದಿರ್ತಾರ, ಇಲ್ಲ, ಎಲ್ಲವನ್ನ ಸಪರೇಟ್ ಆಗಿ ಡಿಪಾರ್ಟ್ಮೆಂಟ್ ಆಗಿ ಮಾಡಿ ಇರ್ತಾರೆ. ಪ್ರಾಡಕ್ಟ್ ಗೆ ಸಂಬಂಧಪಟ್ಟಂಗೆ ಅದು ಡಿಪಾರ್ಟ್ಮೆಂಟ್ ನ ಡಿವಿಷನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಟ್ ಈಸ್ ಎ ಸಿಂಗಲ್ ಸ್ಟೋರ್ ಅಂಡ್ ದೇರ್ ಇಸ್ ನೋ ಡಿವಿಷನ್ ಇಂಟು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್. ಇಲ್ಲೇನೋ ಮಲ್ಟಿಪಲ್ ಸ್ಟೋರ್ ಅಲ್ಲಿ ಒಂದು ಶೋರೂಮ್ ಇರುತ್ತೆ, ಅವ್ರಲ್ಲಿ ಎಲ್ಲಾ ಪ್ರಾಡಕ್ಟ್ ಅಲ್ಲೇ ಇಟ್ಟಿರ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಡಿಪಾರ್ಟ್ಮೆಂಟ್ ಆಗಿ ಕ್ಲಾಸಿಫೈ ಮಾಡ್ತಕ್ಕಂತಹದ್ದು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಫೈನಲ್ ಆಗಿ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ನೋಡೋಣ. ಪ್ರಾಪರ್ ಕೋಆರ್ಡಿನೇಷನ್, ಮ್ಯಾನೇಜ್ಮೆಂಟ್ ಅಂಡ್ ಕಂಟ್ರೋಲ್ ಈಸ್ ಪಾಸಿಬಲ್ ಬಿಕಾಸ್ ಇಟ್ಸ್ ಆಪರೇಟೆಡ್ ಅಂಡರ್ ಸಿಂಗಲ್ ರೂಫ್. ಒಂದೇ ಒಂದು ಬಿಲ್ಡಿಂಗ್ ಒಳಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಮ್ಯಾನೇಜ್ ಮಾಡೋದ್ರಿಂದ ಇದ್ರದ್ದು ಮ್ಯಾನೇಜ್ಮೆಂಟ್ ಈಸಿ ಆಗಿರುತ್ತೆ, ಪ್ರಾಪರ್ ಆಗಿ ಮಾಡಿದಂತಹ ಸಂದರ್ಭದಲ್ಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. In multiple stores ಅಲ್ಲಿ it is difficult to manage and control because shops are scattered at different places ಅಂತ ಹೇಳ್ತಾ ಇದ್ರೆ. ಇದನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಸೇಮ್ ಅವ್ರದ್ದು ಬೇರೆ ಬೇರೆ ಕಡೆ ಮ್ಯಾನೇಜ್ ಬ್ರಾಂಚಸ್ ಗಳಿರುತ್ತೆ. ಸೊ ಎಲ್ಲಾ ಕಡೆಗೂ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇದು ಸ್ವಲ್ಪ ಮ್ಯಾನೇಜ್ ಮಾಡಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ.
ಸೊ ನಿಮ್ಗೆ 8 ಮಾರ್ಕ್ಸ್ ಏನಾದ್ರು ಕ್ವಶನ್ ಕೊಟ್ರೆ ಎಕ್ಸ್ಪ್ಲೈನ್ ದ ಡಿಫರೆನ್ಸಸ್ ಬಿಟ್ವೀನ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂಡ್ ಮಲ್ಟಿಪಲ್ ಸ್ಟೋರ್ಸ್ ಅಂತಂದ್ರೆ ಇಷ್ಟು ಪಾಯಿಂಟ್ ಗಳನ್ನ ನೀವು ಬರಿಬೇಕಾಗುತ್ತೆ. ಕ್ಲೀನ್ ಆಗಿ ಫಸ್ಟ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅಂತಂದ್ರೆ ಏನು ಅಂತ ಬರೀಬೇಕು, ಆಮೇಲೆ ಮಲ್ಟಿಪಲ್ ಸ್ಟೋರ್ಸ್ ಅಂತ ಬರೀಬೇಕು. ಅದಾದ್ಮೇಲೆ ಪಾಯಿಂಟ್ ಗಳನ್ನ ಕ್ಲೀನ್ ಆಗಿ ಬರ್ತು ಅಂತಂದ್ರೆ 8 ಔಟ್ ಆಫ್ 8 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಕಾಣಿಸ್ಲಿಲ್ಲ ಅಂತ ಅನ್ಕೊಳ್ತೀನಿ, ಸ್ವಲ್ಪ ನಾನು ಸ್ಕ್ರೋಲ್ ಮಾಡ್ತೀನಿ. ಈಗ ಫಸ್ಟ್ ರೌಂಡ್ ಈಗ ಸ್ಕ್ರೀನ್ ಶಾಟ್ ತಾಳಿ, ಈಗ ಇನ್ನೊಂದು ತೋರಿಸ್ತೀನಿ, ಅವಾಗ ಮಾಡ್ಕೊಳ್ಳೋದು. ಓಕೆನಾ? ಈಗ ಸೆಕೆಂಡ್ ರೌಂಡ್ ಸ್ಕ್ರೀನ್ ಶಾಟ್ ತಾಳಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಐಡಿಯಾ ಸಿಗುತ್ತೆ. ತಗೊಂಡಿರಲ್ಲ? ಸೊ ನೆಕ್ಸ್ಟ್ ಏನ್ ಕಾನ್ಸೆಪ್ಟ್ ಅಂತ ಅನ್ನೋದನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ನಿಮ್ಗೆ ಯಾವ್ದ್ರಲ್ಲಿ ಲಾರ್ಜ್ ರಿಟೇಲರ್ ಅಲ್ಲಿ ನಿಮ್ಗೆ ಬರ್ತಕ್ಕಂತಹದ್ದು ಯಾವ್ದು, ಮೂರನೇ ಮೇನ್ ಟಾಪಿಕ್ ನಿಮ್ಗೆ ಸ್ಲೈಡ್ ಅಲ್ಲಿ ತೋರಿಸ್ಬಿಡ್ತೀನಿ ನಾನು, ಯಾವ್ದನ್ನ ನಾವೀಗ ಅರ್ಥ ಮಾಡ್ಕೊಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫಿಕ್ಸ್ ಶಾಪ್ ಅಲ್ಲಿ ಲಾರ್ಜ್ ಸ್ಟೋರ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ನ ಅರ್ಥ ಮಾಡ್ಕೊಂಡಿದೀವಿ ಈಗಾಗಲೇ. ಚೈನ್ ಸ್ಟೋರ್ಸ್ ಅಂತ ಅಂದ್ರೆ ಏನು ಅಂತ ಗೊತ್ತಾಯ್ತು, ಇವೆರಡಕ್ಕೂ ಇರ್ತಕ್ಕಂತಹ ಡಿಫ್ರೆನ್ಸಸ್ ಗಳು ಏನು ಅನ್ನೋದು ಗೊತ್ತಾಯ್ತು. ಈಗ ಮೂರನೇ ಮೆಥಡ್ ಮೇಲ್ ಆರ್ಡರ್ ಹೌಸ್ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ತಾ ಇದೀವಿ. ಈಗ ನೋಡಿ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಅರ್ಥ ಆಯ್ತು, ಚೈನ್ ಸ್ಟೋರ್ಸ್ ಅಂತ ಅಂದ್ರೆ ಏನಾಯ್ತು, ಈಗ ಮೇಲ್ ಆರ್ಡರ್ ಅಂತ ಅಂದ್ರೆ ಏನು ಅನ್ನೋದು ಅಲ್ಲಿ ಮುಗಿಸಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಈ ಬ್ರಾಂಚಸ್ ಗಳು ಯಾವ್ಯಾವಿದೆ ಅನ್ನೋದು ಐಡಿಯಾ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಏನು ಮೇಲ್ ಆರ್ಡರ್ಸ್ ಅಂತಂದ್ರೆ ಏನು ಅನ್ನೋದನ್ನ ನೋಡೋಣ. Mail orders houses are the retail outlet that sell their merchandises through mail ಅಂತ ಹೇಳ್ತಿದ್ದಾರೆ. ಅವ್ರದ್ದು ಮೇಲ್ ಆರ್ಡರ್ ಹೌಸಸ್ ಅಂತಂದ್ರೆ ಅವರು ಕೂಡ ಒಬ್ರು ರಿಟೇಲರ್, ಒಂದು ಪ್ಲೇಸ್ ಅಲ್ಲಿ ಸ್ಟಿಕ್ ಆನ್ ಆಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವ್ರ ವ್ಯಾಪಾರವನ್ನ ಅವ್ರ ಕಸ್ಟಮರ್ಸ್ಗೆ ಯಾವ್ದ್ರ ಮೂಲಕ ವ್ಯಾಪಾರ ಮಾಡ್ತಾರೆ ಅಂತ ಹೇಳ್ತಿದ್ರೆ, ಪೋಸ್ಟಲ್ ಮೂಲಕ. ಮೇಲ್ ಅಂತಂದ್ರೆ ಪೋಸ್ಟಲ್ ಮೂಲಕ, ಪೋಸ್ಟಲ್ ಅಲ್ಲಿ ಐಟಮ್ ನ ಕಳಿಸ್ಕೊಡೋದ್ರ ಮೂಲಕ ವ್ಯಾಪಾರವನ್ನ ನಡೆಸ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ದೇ ರಿಸೀವ್ ಆರ್ಡರ್ ಅಂಡ್ ಸಪ್ಲೈ ಗೂಡ್ಸ್ ಥ್ರೂ ಪೋಸ್ಟ್ ಆಫೀಸ್. ಏನ್ ಹೇಳ್ತಾ ಇದಾರೆ, ಆರ್ಡರ್ ಅನ್ನು ಅವರು ಪೋಸ್ಟ್ ಆಫೀಸ್ ಮೂಲಕನೇ ತಗೊಳ್ತಾರೆ, ಹಾಗೆ ಐಟಮ್ ಡೆಲಿವರಿನೂ ಕೂಡ ಪೋಸ್ಟ್ ಆಫೀಸ್ ಕೂಡ ಇಂದ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಲ್ಲಿ ಮೇಲ್ ಅಂತಂದ್ರೆ ನೀವೇನ್ ಅರ್ಥ ಮಾಡ್ಕೊಳ್ಬೇಕು, ಈಸಿಯಾಗಿ ನೆನ್ಪಿಟ್ಕೊಳ್ಳಕ್ಕೆ ಪೋಸ್ಟ್ ಆಫೀಸ್ ಅನ್ನೋ ಕಾನ್ಸೆಪ್ಟ್ ಅನ್ನ ನೆನ್ಪಿಟ್ಕೋಬೇಕು, ಅವಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಮೇಲ್ ಆರ್ಡರ್ ಹೌಸಸ್ ಅಪ್ರೋಚ್ ಪೊಟೆನ್ಶಿಯಲ್ ಕಸ್ಟಮರ್ ಥ್ರೂ ಅಡ್ವರ್ಟೈಸ್ಮೆಂಟ್ ಅಂಡ್ ಪ್ರೈಸ್ ಇಸ್ ಸೆಂಟ್ ಟು ದೆಮ್ ಬೈ ಪೋಸ್ಟ್ ಅಂತ ಹೇಳ್ತಿದ್ರೆ. ಏನು ಈ ಮೇಲ್ ಹೌಸಸ್ ಏನಿದೆಯಲ್ಲ ರಿಟೇಲರ್ಸ್, ಇವರು ಕಸ್ಟಮರ್ಸ್ಗೆ ಒಂದು ಪ್ರಾಡಕ್ಟ್ ಡೀಟೇಲ್ಸ್, ಪ್ರೈಸ್ ಎಲ್ಲವನ್ನ ಬ್ರೋಷರ್ಸ್ ನ ಅವರಿಗೆ ಪೋಸ್ಟಲ್ ಮೂಲಕ ಕಳಿಸ್ಕೊಡ್ತಾರೆ. ಅವ್ರಿಗೆ ಇಷ್ಟ ಆಯ್ತು ಅಂತಂದ್ರೆ ಇವ್ರು ಆರ್ಡರ್ ಕೊಟ್ರೆ ಯಾರಿಗೆ, ಅದ್ರದ್ದು ಸ್ಟೋರ್ಗೆ, ಮೇಲ್ ಆರ್ಡರ್ ಹೌಸ್ ಗಳಿಗೆ ಅದ್ರದ್ದು ನಿಮ್ಗೆ ಆರ್ಡರ್ ಕೊಡ್ತೀರಾ ಅವ್ರಿಗೆ ಅಂತಂದ್ರೆ ಏನಾಗುತ್ತೆ, ಅವ್ರ ಐಟಮ್ ಗಳನ್ನ ನಿಮ್ಗೆ ಪೋಸ್ಟಲ್ ಮೂಲಕ ಕಳಿಸ್ಕೊಡ್ತಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆನ್ ರಿಸೀವಿಂಗ್ ದ ಆರ್ಡರ್ ಗೂಡ್ಸ್ ಆರ್ ಸೆಂಟ್ ಟು ಬೈಯರ್ ಥ್ರೂ ಪೋಸ್ಟ್. ಕಸ್ಟಮರ್ಸ್ ಆರ್ಡರ್ ಮಾಡಿದ್ರು ಅಂತಂದ್ರೆ ಐಟಮ್ ನ ಪೋಸ್ಟಲ್ ಮೂಲಕ ಅವ್ರಿಗೆ ಐಟಮ್ ನ ರೀಚ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸಮ್ ಆಫ್ ದ ಎಕ್ಸಾಂಪಲ್ ಆಫ್ ಗೂಡ್ಸ್ ಟ್ರೇಡ್ ಥ್ರೂ ಮೇಲ್ ಆರ್ಡರ್ ಬಿಸ್ನೆಸ್ ಆರ್, ಯಾವುದು ಎಕ್ಸಾಂಪಲ್ಗಳು ಆತರ. ಹಾಗಾದ್ರೆ ಈ ಮೇಲ್ ಆರ್ಡರ್ ಅಲ್ಲಿ ಕಳಿಸ್ಕೊಡ್ತಂತಹ ಪ್ರಾಡಕ್ಟ್ ಗಳು ಯಾವ ತರದ ಪ್ರಾಡಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಕ್ಸಾಂಪಲ್ ನೋಡೋದಾದ್ರೆ, ಬ್ಯೂಟಿ ಪ್ರಾಡಕ್ಟ್ ಗಳಾಗಿರ್ಬೋದು, ಯಾವ್ದಾರು ಆಗಿರ್ಬೋದು, ಬಾಡಿ ಲೋಷನ್ ಆಗಿರ್ಬೋದು, ಸ್ಕಿನ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಹಾಗೇನೆ ಸೋಪ್ ಗಳಾಗಿರ್ಬೋದು. ಈಗ ಸ್ಪೆಸಿಫಿಕ್ ಆಗಿ ಒಂದು ಬ್ರ್ಯಾಂಡ್ ಇರುತ್ತೆ, ಅವರು ಈ ತರದನ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೆಲ್ತ್ ಪ್ರಾಡಕ್ಟ್ ಆಗಿರ್ಬೋದು, ಆಫೀಸ್ ಸಪ್ಲೈಸ್ ಆಗಿರ್ಬೋದು, ಕ್ಲಾತಿಂಗ್ ಆಗಿರ್ಬೋದು, ಇಂಥ ಐಟಮ್ ಗಳನ್ನ ಅವರು ಮೇಲ್ ಆರ್ಡರ್ ಮೂಲಕ ಪೋಸ್ಟ್ ಆಫೀಸ್ ಮೂಲಕ ಐಟಮ್ ಗಳನ್ನ ಕಳಿಸ್ಕೊಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಮೇಲ್ ಆರ್ಡರ್ ಹೌಸಸ್ ಗುಣಲಕ್ಷಣಗಳು, ಫೀಚರ್ ಏನು ಅಂತ ಅಂದ್ಬಿಟ್ಟು ಹೇಳೋಣ. ಟ್ರೇಡಿಂಗ್ ಥ್ರೂ ಮೇಲ್, ಇಲ್ಲಿ ಇವ್ರು ಏನ್ ಮಾಡ್ತಾರೆ, ಪೋಸ್ಟಲ್ ಮೂಲಕನೇ ಕೂಡ ಎಲ್ಲ ವ್ಯವಹಾರವನ್ನ ನಡೆಸ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆರ್ಡರ್ ತಗೊಳ್ಳೋದಾಗಿರ್ಬೋದು, ಐಟಮ್ ನ ಡೆಲಿವರಿ ಕೊಡೋದಾಗಿರ್ಬೋದು, ಪೋಸ್ಟಲ್ ಮೂಲಕನೇ ನಡೆಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಟ್ರೇಡಿಂಗ್ ಆನ್ ಕ್ಯಾಶ್, ಇವರು ಯಾವುದೇ ರೀತಿಯಾದಂತಹ ಸಾಲದ ವ್ಯಾಪಾರವನ್ನ ಮಾಡೋದಿಲ್ಲ. ಐಟಮ್ ನ ಕಳಿಸ್ಕೊಡ್ತಾರೆ, ಮುಂಚೆನೆ ಅವರು ಕಸ್ಟಮರ್ ಇಂದ ಅಡ್ವಾನ್ಸ್ ಕಲೆಕ್ಟ್ ಮಾಡಿರ್ತಾರೆ. ಇಲ್ಲ ಅಂತಂದ್ರೆ ಅಟ್ ದ ಟೈಮ್ ಆಫ್ ಡೆಲಿವರಿ ಕೊಡ್ಬೇಕಾದ್ರೂ ಐಟಮ್ಗೆ ದುಡ್ಡು ಕೊಟ್ಬಿಟ್ಟು ಐಟಮ್ ನ ತಾವೇರಬೇಕಾಗುತ್ತೆ. ಸಾಲದ ರೂಪದಲ್ಲಿ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ನ ಇವರು ಮಾಡಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟ್ರೇಡ್ ವಿತೌಟ್ ಎ ಸ್ಟೋರ್, ಯಾವುದೇ ರೀತಿಯಾದಂತಹ ಔಟ್ಲೆಟ್ ಸ್ಟೋರ್ ಗಳನ್ನ ಓಪನ್ ಮಾಡ್ಲಾರ್ದಂಗೆ ಒಂದ್ ಪ್ಲೇಸ್ ಅಲ್ಲಿ ಇರ್ತಾರೆ. ಅಫ್ಕೋರ್ಸ್ ಇವರು ಮೇಲ್ ಆರ್ಡರ್ ಅಂತಂದ್ರೆ ಸುಮ್ನೆ ಎಲ್ಲೆಲ್ಲೋ ಇರೋದಿಲ್ಲ, ಎಲ್ಲೋ ಒಂದ್ ಕೆಲಸ ಮಾಡಕ್ಕೆ ಅವ್ರಿಗೆ ಜಾಗ ಬೇಕಲ್ವಾ, ಜಾಗದಲ್ಲಿ ಇರ್ತಾರೆ. ಆದ್ರೆ ಶಾಪ್ ಸ್ಪೆಸಿಫಿಕ್ ಆಗಿ ಇರೋದಿಲ್ಲ. ಇವರು ಪೋಸ್ಟಲ್ ಮೂಲಕನೇ ಕೂಡ ಐಟಮ್ ಗಳನ್ನ ಸೇಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಲೆಸ್ ಕ್ಯಾಪಿಟಲ್ ರಿಕ್ವೈರ್ಡ್ ಅಂತ ಹೇಳ್ತಿದ್ರೆ. ಏನು, ಇಂಥ ಮೇಲ್ ಆರ್ಡರ್ ಹೌಸಸ್ ನ ಮಾಡ್ಲಿಕ್ಕೆ ಕಮ್ಮಿ ಬಂಡವಾಳ ಇದ್ರು ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಇವ್ರದ್ದು ಖರ್ಚು, ಈಗ ಒಂದು ಬ್ರಾಂಚ್ ಗಳನ್ನ ಓಪನ್ ಮಾಡ್ಬೇಕು ಎಲ್ಲ ಕಡೆ, ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ ನ ಕಟ್ಬೇಕು, ವಾಟರ್ ಬಿಲ್ ನ ಕಟ್ಬೇಕು, ಹ್ಯೂಮನ್ ರಿಸೋರ್ಸ್ ನ ತಗೊಳ್ಬೇಕು, ಅವ್ರಿಗೆ ಸ್ಯಾಲರಿ ಕೊಡ್ಬೇಕು ಅನ್ನೋದು ಜಾಸ್ತಿ ಟೆನ್ಷನ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಫೆಕ್ಟಿವ್ ಅಡ್ವರ್ಟೈಸ್ಮೆಂಟ್, ಇವ್ರು ಏನ್ ಮಾಡ್ತಾರೆ, ಎಲ್ಲಾ ಮನೆಗಳಿಗೂ ಇವ್ರದ್ದು ಪ್ರಾಡಕ್ಟ್ ಬ್ರೋಚರ್ಸ್ ಗಳನ್ನ ರೀಚ್ ಮಾಡಿಸ್ತಾರೆ. ಸೊ ಪೋಸ್ಟಲ್ ಮೂಲಕ ರೀಚ್ ಮಾಡಿಸಿ ಐಟಮ್ ಗಳನ್ನ ಪರ್ಚೇಸ್ ಮಾಡಂಗೆ ಮಾಡ್ಕೊಳ್ತಾರೆ. ಸೊ ಅಡ್ವರ್ಟೈಸ್ ನ ತುಂಬಾ ಚೆನ್ನಾಗಿ ಇವರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರೆ. ವೈಡ್ ಮಾರ್ಕೆಟ್ ನೋಡಿ, ಇಲ್ಲಿ ಒಂದು ಶಾಪ್ ಅಂತ ಅಂದಿದ ತಕ್ಷಣ ಏನಾಗ್ತಿತ್ತು, ಅವ್ರ ಏರಿಯಾ ಸುತ್ತಮುತ್ತ ಇದ್ದವ್ರು ಮಾತ್ರನೇ ಬಂದು ತರಬೇಕಾಗಿತ್ತು ಐಟಮ್ಗಳನ್ನ. ಆದ್ರೆ ಇವ್ರಿಗೆ ಏನಂತಂದ್ರೆ ಪೋಸ್ಟ್ ಅಲ್ಲಿ ವ್ಯವಹಾರವನ್ನ ಮಾಡೋದಕ್ಕೆ ಎಷ್ಟು ದೂರ ಬೇಕಾದ್ರೂ ಒಂದ್ ಡಿಸ್ಟಿಕ್ ಇಂದ ಮತ್ತೊಂದು ಡಿಸ್ಟಿಕ್ ಆಗ್ಲಿ, ಒಂದ್ ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ ಆಗ್ಲಿ ವ್ಯಾಪಾರವನ್ನ ಸ್ಮೂತ್ ಆಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ಏನು ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್ ಅಂತಂದ್ರೆ, ಇವರೇ ಆರ್ಡರ್ ನ ತಾಳ್ತಾರೆ ಕಸ್ಟಮರ್ ಇಂದ, ಕಸ್ಟಮರ್ಗೆ ಐಟಮ್ ಅನ್ನು ಸೇಲ್ ಮಾಡ್ತಾರೆ. ಸೊ ಮಿಡಲ್ ಮ್ಯಾನ್ ಗಳು ಯಾವುದೇ ರೀತಿಯಾದಂತಹ ಮಧ್ಯದಲ್ಲಿ ಬರ್ತಿಲ್ಲ. ಸೊ ಇವರು ಪ್ರಾಫಿಟ್ ಮಾಡ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ, ಅಥವಾ ಐಟಮ್ಗಳು ಚೀಪ್ ಅಂಡ್ ಬೆಸ್ಟ್ ರೇಟಿಗೆ ಕಸ್ಟಮರ್ಗೆ ಸಿಗಂಗೆ ನೋಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಇದು ಮೇಲ್ ಆರ್ಡರ್ ಹೌಸಸ್ ಗಳ ಫೀಚರ್ ಆಗಿತ್ತು. ಹಾಗಾದ್ರೆ ಒಂದ್ ಮೇಲ್ ಆರ್ಡರ್ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಏನೇನ್ ಸ್ಟೆಪ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಇದು ನಿಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೇಳೋದಿಲ್ಲ, ಬಟ್ ಐಡಿಯಾ ಇರಲಿ ಅಂತ ಅಂದ್ಬಿಟ್ಟು. ಪ್ರಿಪರೇಷನ್ ಆಫ್ ಮೇಲಿಂಗ್ ಲಿಸ್ಟ್. ಏನು, ಫಸ್ಟ್ ಈಗ ಐಟಮ್ಗಳು ಇಂಥದ್ದು ಮಾಡ್ತಿದೀವಿ ಅಂತ ಅಂದ್ಬಿಟ್ಟು ಕಸ್ಟಮರ್ಸ್ ಗೊತ್ತಾದ್ರೆ ತಾನೇ ಅವ್ರು ಆರ್ಡರ್ ನ ಕೊಡ್ಲಿಕ್ಕೆ ಸಾಧ್ಯ. ಸೊ ಫಸ್ಟ್ ಅಂತ ಲೀಸ್ಟ್ ಗಳನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಅದಾದ್ಮೇಲೆ ಲೀಸ್ಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಪಾಂಪ್ಲೆಟ್ಸ್ ಆಗಿರ್ಬೋದು, ಬ್ರೋಚರ್ಸ್ ಆಗಿರ್ಬೋದು, ಕಸ್ಟಮರ್ಸ್ಗೆ ಅವುಗಳನ್ನ ರೀಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಾದ್ಮೇಲೆ ಆ ಬ್ರೋಚರ್ಸ್ ಎಲ್ಲ ರೀಚ್ ಆಗಿ ಆ ಕಸ್ಟಮರ್ ಅವ್ರು ಇಷ್ಟಪಟ್ಟ ಅಂತಂದ್ರೆ ಆರ್ಡರ್ ಹಾಕ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆರ್ಡರ್ನ ನಮಗೆ ಆಗ್ತಾನೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾನೆ. ಆರ್ಡರ್ ಬಂತ, ಆರ್ಡರ್ ಆದ್ಮೇಲೆ ಡಿಸ್ಪ್ಯಾಚ್ ಆಫ್ ಗೂಡ್ಸ್, ನಾವ್ ಏನ್ ಮಾಡ್ಬೇಕು, ಐಟಮ್ ಗಳನ್ನ ಕಳಿಸ್ಬೇಕು ಡೆಲಿವರಿಗೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಕಳ್ಸಾದ್ಮೇಲೆ ಮುಂಚೆನೆ ಅಡ್ವಾನ್ಸ್ ಬೇಕಾದ್ರೂ ಇಸ್ಕೊಂಡಿರ್ಬೋದು, ಅಥವಾ ಡೆಲಿವರಿ ಕೊಟ್ಟಾದ್ಮೇಲೆ ಪೇಮೆಂಟ್ ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದು ಮೇಲ್ ಆರ್ಡರ್ದು ಏನು ಫೀಚರ್ ಹಾಗೆ ಪ್ರೊಸೀಜರ್ ಯಾವ ತರ ಇದೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಮೇಲ್ ಆರ್ಡರ್ದು ಬೆನಿಫಿಟ್ ಗಳು ಅಥವಾ ಲಿಮಿಟೇಷನ್ಸ್ ಗಳು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇಸ್ ಲಿಮಿಟೆಡ್. ಇಂತ ಮೇಲ್ ಆರ್ಡರ್ ಹೌಸಸ್ ಗಳನ್ನ ಮಾಡ್ತಕ್ಕಂಥದಕ್ಕೆ ಬಂಡವಾಳ ತುಂಬಾ ಜಾಸ್ತಿ ಬೇಡ, ಕಮ್ಮಿ ಬಂಡವಾಳ ಇತ್ತು ಅಂತಂದ್ರೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಲಿಮಿನೇಷನ್ ಆಫ್ ಮಿಡಲ್ ಮ್ಯಾನ್. ಮಿಡಲ್ ಮ್ಯಾನ್ ಗಳು ಯಾವುದೇ ರೀತಿಯಾದಂತಹ ಮಧ್ಯಸ್ಥಿಕೆ ವಹಿಸಿ ಬಿಸ್ನೆಸ್ ಅನ್ನ ಮಾಡಲ್ಲ. ಸೊ ಹಾಗಾಗಿ ಕಸ್ಟಮರ್ಸ್ಗೆ ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಐಟಮ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋ ಫಿಯರ್ ಆಫ್ ಬ್ಯಾಡ್ ಡೆಟ್ಸ್. ಯಾವುದೇ ರೀತಿಯಾದಂತಹ ಸಾಲದಲ್ಲಿ ವ್ಯಾಪಾರ ಮಾಡೋದಿಲ್ಲ. ಸೊ ಸಾಲ ಕೊಟ್ಟ ಮೇಲೆ ಬರುತ್ತೋ ಅನ್ನೋ ಟೆನ್ಷನ್ ಗಳು ಇರಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ವೈಡ್ ರೀಚ್. ಏನು ವೈಡ್ ರೀಚ್ ಅಂತಂದ್ರೆ, ಯಾವ ಊರಿಗೆ ಬೇಕಾದ್ರೂ ರೀಚ್ ಮಾಡಿಸ್ಬೋದು, ಯಾವ ಡಿಸ್ಟಿಕ್ ಬೇಕಾದ್ರೂ, ಯಾವ ಸ್ಟೇಟ್ ಅಲ್ಲಿ ಯಾವ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಎಲ್ಲಿ ಯಾವ ರಿಮೋಟ್ ಏರಿಯಾದಲ್ಲಿದ್ರು ಪೋಸ್ಟ್ ಆಫೀಸ್ ಮೂಲಕ ಅದನ್ನ ರೀಚ್ ಮಾಡಿಸ್ಬೋದು, ವೈಡ್ ರೇಂಜ್ ಆಗಿ ರೀಚ್ ಮಾಡಿಸ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಆಗಿ ಕನ್ವೀನಿಯನ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಆರ್ಡರ್ ಐಟಮ್ ಮಾಡಿದ್ರೆ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಐಟಮ್ಗಳು ಬಂದೇ ಬರುತ್ತಾ ಒಂದಿನ. ಸೊ ಹಾಗಾಗಿ ಜನಕ್ಕೆ ಕನ್ವೀನಿಯಂಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಮೇಲ್ ಆರ್ಡರ್ ಹೌಸಸ್ ಡಿಸ್ಅಡ್ವಾಂಟೇಜಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಲ್ಯಾಕ್ ಆಫ್ ಪರ್ಸನಲ್ ಕಾಂಟ್ಯಾಕ್ಟ್. ಇಲ್ಲಿ ಯಾರೋ ಒಬ್ರು ಒಂದು ಪ್ಲೇಸ್ ಅಲ್ಲಿ ಕುತ್ಕೊಂಡು ನಿಮ್ಗೆ ಬ್ರೌಚರ್ಸ್ ನೆಲ್ಲ ಕಳಿಸ್ತಾ ಇರ್ತಾರೆ, ಪ್ರಾಡಕ್ಟ್ ಅನ್ನ ಡಿಸ್ಪ್ಯಾಚ್ ಮಾಡ್ತಾರೆ, ಡೆಲಿವರಿ ಕೊಡ್ತಾರೆ. ಆದ್ರೆ ಇಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದಾರೆ ಅನ್ನೋದು ಯಾವುದೇ ರೀತಿಯಾದಂತಹ ಪರ್ಸನಲ್ ಕಾಂಟ್ಯಾಕ್ಟ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹೈ ಪ್ರಮೋಷನ್ ಕಾಸ್ಟ್ ಅಂತ ಹೇಳ್ತಾ ಇದ್ರೆ. ಇಂತಾದ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಪ್ರಮೋಷನ್ ಕಾಸ್ಟ್ ತುಂಬಾ ಜಾಸ್ತಿ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ರೆ. ಯಾಕೆ, ಜನಕ್ಕೆ ಗೊತ್ತಿರಲ್ಲ ಇವ್ರು ಬಿಸ್ನೆಸ್ ಇರ್ತಾರೆ ಅಂತ ಅಂದ್ಬಿಟ್ಟು ಇವರು ಅಡ್ವರ್ಟೈಸ್ಮೆಂಟ್ ನ ಕೊಡ್ಬೇಕಾಗುತ್ತೆ, ಪಾಂಪ್ಲೆಟ್ಸ್ ನ ಹಾಕಿಸ್ಬೇಕಾಗುತ್ತೆ, ತುಂಬಾ ಖರ್ಚಾಗುತ್ತೆ ಇಂಥ ಬಿಸ್ನೆಸ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ರೆ. ನೋ ಆಫ್ಟರ್ ಸೇಲ್ ಸರ್ವಿಸ್ ಅಂತ ಹೇಳ್ತಿದ್ರೆ. ಏನು, ಒಂದ್ಸಲ ಐಟಮ್ ಕೊಟ್ಟಾದ್ಮೇಲೆ ಯಾವುದೇ ರೀತಿಯಾದಂತಹ ಸರ್ವಿಸ್ ಗಳನ್ನ ಇವರು ಕೊಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದ್ರದ್ದು ಡಿಸ್ಅಡ್ವಾಂಟೇಜ್ ಇದೆ ಆಗಿದೆ. ಲ್ಯಾಕ್ ಆಫ್ ಕ್ರೆಡಿಟ್ ಫೆಸಿಲಿಟಿ. ಎಷ್ಟೇ ಜೆನ್ಯೂನ್ ಕಸ್ಟಮರ್ ಎಷ್ಟೇ ವರ್ಷದಿಂದ ಪರ್ಚೇಸ್ ಮಾಡ್ತಿದ್ದಾನೆ ಅಂದ್ರೂ ಸಾಲದಲ್ಲಿ ವ್ಯಾಪಾರವನ್ನ ಮಾಡೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋ ಕ್ವಿಕ್ ಡೆಲಿವರಿ ಆಫ್ ಗೂಡ್ಸ್. ಈಗ ಯಾವ್ದೋ ಕಸ್ಟಮರ್ ಇಂದ ಆರ್ಡರ್ ನಮಗೆ ಬಂತು ಅಂತಂದಿದ ತಕ್ಷಣ ನಾಳೆನೆ ಕಳಿಸ್ಕೊಟ್ಬಿಡಕ್ಕಾಗತ್ತಾ? ನಾಳೆ ಕಳಿಸ್ಕೊಟ್ರೆ ಅವ್ರಿಗೆ ಪೋಸ್ಟ್ ಮೂಲಕ ರೀಚ್ ಆಗಷ್ಟೊತ್ತಿಗೆ ಒಂದಷ್ಟು ಸರ್ಟನ್ ಟೈಮ್ ಬೇಕೇ ಬೇಕಾ? ಪೋಸ್ಟ್ ಮಾಡಿದ್ಮೇಲೆ ಅದು ರೀಚ್ ಆಗಕ್ಕೆ ಒಂದಷ್ಟು ಡ್ಯೂರೇಷನ್ ಅಂತ ಬೇಕೇ ಬೇಕಾಗಿರುತ್ತೆ. ಸೊ ಆ ಡ್ಯೂರೇಷನ್ ನ ವೆಯ್ಟ್ ಮಾಡ್ಬೇಕಾಗತ್ತೆ. ನನಗೆ ಈಗಲೇ ಬೇಕು, ಈಗ ನಾನೊಂದು ಐಟಮ್ ಬೇಕು ಅಂತ ಅನ್ಕೊಳ್ಳಿ, ನಮ್ ಏರಿಯಾದ ಪಕ್ಕನೇ ಇದೆ ಅಂತಂದ್ರೆ ನಮ್ಮ ಮನೆ ಹತ್ರ ಇರತ್ತ ಅಂತ ಅಂಗಡಿಲೇ ಸಿಗುತ್ತೆ ಅಂತಂದ್ರೆ ನಾನು ಏನ್ ಮಾಡ್ತೀನಿ, ಟಕ್ಕಂತ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ಆದ್ರೆ ಇಂಥ ಸ್ಪೆಸಿಫಿಕ್ ಇರ್ತಕ್ಕಂತಹ ಐಟಮ್ಗಳಿಗೂ ಡೆಲಿವರಿ ಆಗ್ಬೇಕು ಅಂತಂದ್ರೆ ತುಂಬಾ
ಟೈಮ್ ತಗೊಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಪಾಸಿಬಿಲಿಟಿ ಆಫ್ ಅಬ್ಯೂಸ್ ಏನು, ಈ ಐಟಮ್ಗಳನ್ನ ಈಗ ಮೋಸ ಹೋಗ್ತಕ್ಕಂತ, ಈಗ ಕೆಲವು ಸಲ ಐಟಮ್ ನ ಕೊಟ್ಟು ಮೋಸ ಹೋಗಿ ಅಂದ್ರೆ ದುಡ್ಡನ್ನ ಅವ್ರು ಪೇಮೆಂಟ್ ಮಾಡದೆ ಆರ್ಡರ್ ಸೇರ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಅಥವಾ ಇವರೇನೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದವರೇನೆ ಲೋ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅನ್ನ ಕೊಟ್ಟು ಕೂಡ ದುಡ್ಡು ಮಾಡಿರೋಂತಹ ಚಾನ್ಸಸ್ ಇರುತ್ತೆ. ಸೊ ಮೋಸ ಹೋಗಿರೋ ಚಾನ್ಸಸ್ಗಳು ಇಲ್ಲಿ ಇಬ್ಬರಿಗೂ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಡಿಸ್ಅಡ್ವಾಂಟೇಜ್ ಆಗಿದೆ ಮಲ್ಟಿ ಮೇಲ್ ಆರ್ಡರ್ ಹೌಸಸ್ ಅಂದ್ಬಿಟ್ಟು. ಫೈನಲ್ ಆಗಿ ಡಿಪೆಂಡೆನ್ಸಿ ಆನ್ ಪೋಸ್ಟಲ್ ಸರ್ವಿಸ್, ಇವರು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರ್ಬೇಕು, ಪೋಸ್ಟಲ್ ಸರ್ವಿಸ್ ಮೇಲೆ ಡಿಪೆಂಡ್ ಆಗಿರ್ಬೇಕು. ಇಂಡಿಪೆಂಡೆಂಟ್ ಆಗಿ ಇವರು ಏನು ಮಾಡಕ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಿಪೆಂಡೆನ್ಸಿ ಪೋಸ್ಟಲ್ ಮೇಲೆ, ಪೋಸ್ಟ್ ಯಾವತ್ತು ಹೋಗುತ್ತೆ, ಇವತ್ತಂದ್ರೆ ಒಂದ್ ದಿನ ಬರುತ್ತೆ, 2 ದಿನ ಬರುತ್ತೆ, 1 ವಾರ ಆಗ್ಬೋದು, ಈ ತರ ಡಿಲೇ ಬೇಕಾದ್ರೂ ಆಗ್ಬೋದು. ಒಟ್ನಲ್ಲಿ ಡಿಪಾರ್ಟ್ಮೆಂಟ್ ಡಿಪೆಂಡೆನ್ಸಿ ಪೋಸ್ಟ್ ಆಫೀಸ್ ಮೇಲೆ ಇದೆ. ಈಗ ಬೇರೆ ಕಡೆಯಿಂದ ಕಳಿಸ್ಕೊಡಕ್ ಆಗೋದಿಲ್ಲ, ಪೋಸ್ಟಲ್ ಮೇಲೆನೆ ಡಿಪೆಂಡ್ ಆಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಮೇಲ್ ಆರ್ಡರ್ ಹೌಸ್ ಅಂತಂದ್ರೇನೋ ಅದ್ರ ಫೀಚರ್ ಏನೋ, ಹಾಗೆ ಅದ್ರದ್ದು ಮೆರಿಟ್ಸ್ ಮತ್ತೆ ಡಿಮೆರಿಟ್ಸ್ ಏನು ಅಂತ ಅಂದ್ಬಿಟ್ಟು ಅರ್ಥ ಆಯ್ತು. ಹಾಗಾದ್ರೆ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. A consumer cooperative stores is an organization owned, managed and controlled by consumers themselves. They are formed for the purpose of supplying good quality products at a reasonable price to the ಕನ್ಸ್ಯೂಮರ್ಸ್ ಅಂತ ಹೇಳ್ತಾ ಇದ್ರೆ. ಏನ್ ಹೇಳ್ತಾ ಇದ್ರೆ, ಕೋಆಪರೇಟಿವ್ ಸೊಸೈಟಿ ಅಂತ ಅಂತಕ್ಕಂಥದ್ದು ಒಂದು ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅವ್ರು ಏನ್ ಮಾಡ್ತಾ ಇದ್ರೆ, ಆರ್ಗನೈಸೇಷನ್ ಓನರ್ ಮ್ಯಾನೇಜರ್ಡ್, ಅದನ್ನ ನಡೆಸ್ತಕ್ಕಂತಹದ್ದಾಗಿರ್ಬೋದು, ಮ್ಯಾನೇಜ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಕಂಟ್ರೋಲ್ ಮಾಡ್ತಕ್ಕಂತಹದ್ದಾಗಿರ್ಬೋದು. ಅದನ್ನ ಕನ್ಸ್ಯೂಮರ್ ಸ್ಟೋರ್ ಗಳಲ್ಲಿ ಕನ್ಸ್ಯೂಮರ್ ಯಾರು ಅದನ್ನ ಸ್ಥಾಪನೆ ಮಾಡಿರ್ತಾರಲ್ಲ ಅವರೇ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಫಾರ್ಮ್ ಫಾರ್ ದ ಪರ್ಪಸ್ ಆಫ್ ಸಪ್ಲೈ ಆಫ್ ಗುಡ್ ಕ್ವಾಲಿಟಿ ಗೂಡ್ಸ್ ಅಟ್ ರೀಸನಬಲ್ ಪ್ರೈಸ್ ಅಂತ ಹೇಳ್ತಾ ಇದ್ರೆ. ಈಗ ನೋಡಿ, ಇಲ್ಲಿ ನಿಮ್ಗೆ ಯಾವ್ದೋ ಒಂದು ಹಣ್ಣು ತರಕಾರಿಗೆ ಬರ್ಬೇಕು ಅಂತ ಅನ್ಕೊಳ್ಳಿ. ಇದು ಬೆಸ್ಟ್ ಎಕ್ಸಾಂಪಲ್ ಆಪ್ಕಾಮ್ಸ್ ಗಳು. ಸೊ ಆಪ್ಕಾಮ್ಸ್ ಗಳು ಏನ್ ಮಾಡುತ್ತೆ, ಐಟಮ್ಗಳನ್ನ ಅವರು ಕೃಷಿಕರಿಂದ ತಗೊಂಡು ನಿಮ್ಗೆ ಐಟಮ್ಗಳನ್ನ ಕಸ್ಟಮರ್ಸ್ ಗೆ ಕೊಡ್ತಾರೆ. ಸೊ ಈ ಮಿಡಲ್ ಮ್ಯಾನ್ ಗಳು ಯಾವ್ದೇ ಇರೋದಿಲ್ಲ, ಪ್ರೈಸ್ ವೇರಿಯೇಷನ್ ಅಷ್ಟೊಂದು ಆಗ್ತಾ ಇರೋದಿಲ್ಲ. ಸೊ ರೀಸನಬಲ್ ರೇಟಿಗೆ ಜನರಿಗೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನ ಹೇಳ್ತಾ ಇದ್ರೆ, ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಜನಕ್ಕೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿ, ಕನ್ಸ್ಯೂಮರ್ಸ್ ಅಂತಂದ್ರೇನು, ನಾವುಗಳೇ ಸೇರ್ಕೊಂಡು ಮಾಡ್ಕೊಂಡಿರ್ತಕ್ಕಂತಹ ಒಂದು ಸ್ವಸಹಾಯ ಸಂಘವಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದೇ ಜನರಲಿ ಬೈ ಇನ್ ಲಾರ್ಜ್ ಕ್ವಾಂಟಿಟಿ ಡೈರೆಕ್ಟ್ಲಿ ಫ್ರಮ್ ದ ಮ್ಯಾನುಫ್ಯಾಕ್ಚರರ್ ಆರ್ ಹೋಲ್ಸೇಲರ್ ಅಂಡ್ ಸೆಲ್ ದೆಮ್ ಟು ದ ಕಸ್ಟಮರ್ ಅಟ್ ರೀಸನಬಲ್ ಪ್ರೈಸ್ ಅಂತ ಹೇಳ್ತಿದ್ರೆ. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಗಳು ಏನ್ ಮಾಡ್ತಾರೆ ಅಂತ, ಸ್ಟೋರ್ಸ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ, ಮ್ಯಾನುಫ್ಯಾಕ್ಚರ್ ಯಾರಿದಾರಲ್ಲ ಅವ್ರಂತಾನೆ ಡೈರೆಕ್ಟ್ ಆಗಿ ಐಟಮ್ ಗಳನ್ನ ಪರ್ಚೇಸ್ ಮಾಡ್ಬಿಡ್ತಾರೆ. ಈ ಹೋಲ್ಸೇಲರ್ ಹತ್ರ ಆಗ್ಲಿ, ರಿಟೇಲರ್ ಹತ್ರ ಆಗ್ಲಿ ಪರ್ಚೇಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಹತ್ರನೇ ಪರ್ಚೇಸ್ ಮಾಡಿತಾ ಬರ್ತಾರೆ. ಸೊ ಕಸ್ಟಮರ್ಗೋಸ್ಕರನೇ ಈ ನನ್ನಂತ, ಈಗ ನಾನ್ ಕಸ್ಟಮರ್ ಇದ್ದೀನಿ, ನಂತರನೇ 10 ಕಸ್ಟಮರ್ಸ್ ಗಳನ್ನ ಸೇರ್ಕೊಂಡು ನಾನು ಕೋಆಪರೇಟಿವ್ ಸ್ಟೋರ್ಸ್ ಗಳನ್ನ ಓಪನ್ ಮಾಡ್ಕೊಂಡೆ. ನಾವೇನ್ ಮಾಡ್ತೀವಿ ಅಂತಂದ್ರೆ, ಮೇನ್ ಬ್ರಾಂಚಸ್ ಗಳಲ್ಲಿ ಏನಿದೆ ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಏನಾಗುತ್ತೆ ಅಲ್ಲಿಂದನೇ ಐಟಮ್ ನ ತಗೊಬರ್ತೀವಿ. ಸೊ ನಮ್ಗೆ ಯಾವುದೇ ರೀತಿಯಾದಂತಹ ಮಿಡಲ್ ಅಲ್ಲಿ ಏನ್ ಖರ್ಚಾಗ್ತಿತ್ತು ಅದರದ್ದು ಎಲ್ಲಾ ಖರ್ಚುಗಳು ಉಳಿತು. ಸೊ ಹಾಗಾಗಿ ಇಲ್ಲಿ ಅಡ್ವಾಂಟೇಜ್ ಏನಾಗುತ್ತೆ, ಕನ್ಸ್ಯೂಮರ್ಗೆ ಒಂದು ಚೀಪ್ ಅಂಡ್ ಬೆಸ್ಟ್ ರೇಟ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡೈರೆಕ್ಟ್ಲಿ ಫ್ರಮ್ ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟ್ ಆಗಿ ತಗೊಬರ್ತಾರೆ. ಸೊ ಸೆಲ್ ಟು ದ ಕಸ್ಟಮರ್ ಅಟ್ ರೀಸನಬಲ್ ಪ್ರೈಸ್, ಕಮ್ಮಿ ಪ್ರೈಸ್ಗೆ ಐಟಮ್ಗಳನ್ನ ಒಳ್ಳೆ ಕ್ವಾಲಿಟಿಯನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಟು ಸ್ಟಾರ್ಟ್ ಗೈಸ್, ಈಗ ತುಂಬಾ ನೆಕ್ಸ್ಟ್ ಈಗ ಹೇಳ್ತಕ್ಕಂಥ ಎಕ್ಸ್ಪ್ಲೇನ್ ಮಾಡ್ತಕ್ಕಂತಹ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ. ಟು ಸ್ಟಾರ್ಟ್ ಎ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್, ಎ ಮಿನಿಮಮ್ 10% must come together and form a voluntary association and get it registration under cooperative society act ಅಂತ ಹೇಳ್ತಿದ್ರೆ. ಕೋಆಪರೇಟಿವ್ ಸ್ಟೋರ್ಸ್ ನ ಓಪನ್ ಮಾಡ್ಬೇಕು ಅಂತಂದ್ರೆ ಕಂಪಲ್ಸರಿಯಾಗಿ 10 ಜನ ಕನ್ಸ್ಯೂಮರ್ಸ್ ಗಳು ಒಟ್ಟಿಗೆ ಸೇರಿ ನಾವು ಇಂಥ ಕೋಆಪರೇಟಿವ್ ಸೊಸೈಟಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಸ್ ಪರ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ನಾವು ಶಾಪ್ ಗಳನ್ನ ಓಪನ್ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನು, ಮಿನಿಮಮ್ 10 ಜನ ಇರ್ಲೇಬೇಕು. ಆ 10 ಜನ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರಿಗೋಸ್ಕರ ಅಂದ್ರೆ ಗ್ರಾಹಕರ ರಕ್ಷಣೆಗೋಸ್ಕರ ಅವ್ರದೇ ಒಂದು ಸಹಾಯಕರ ಸಂಘವನ್ನ ಓಪನ್ ಮಾಡ್ಕೊಳ್ತಾ ಇದ್ರೆ. ಸೊ ಇದಕ್ಕೆ ಮಿನಿಮಮ್ 10 ಜನ ಇರಬೇಕು. ಅವರು 10 ಜನನುವೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಂಡು ಅವರು ಒಂದು ಆಸ್ ಪರ್ ಇಲ್ಲೊಂದು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ಅವರು ರಿಜಿಸ್ಟ್ರೇಷನ್ ನ ಮಾಡ್ಕೊಂಡು ಓಪನ್ ನ ಮಾಡ್ಬೇಕಾಗುತ್ತೆ ಕೋಆಪರೇಟಿವ್ ಸ್ಟೋರ್ಸ್ ನ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ದ ಕ್ಯಾಪಿಟಲ್ ಈಸ್ ಕಲೆಕ್ಟೆಡ್ ಬೈ ಇಶ್ಯೂ ಆಫ್ ಶೇರ್ ಟು ಮೆಂಬರ್. ಅಲ್ಲಿ ಆ ಕೋಆಪರೇಟಿವ್ ಸೊಸೈಟಿನಲ್ಲಿ ಇರ್ತಕ್ಕಂತಹ ಮೆಂಬರ್ಸ್ ಗಳು ಯಾರ್ಯಾರು ಇರ್ತಾರೆ ಅವ್ರಿಗೆ ಶೇರ್ಸ್ ಗಳನ್ನ ಇಶ್ಯೂ ಮಾಡೋದ್ರ ಮೂಲಕ ಆ ಬಿಸ್ನೆಸ್ಗೆ, ಆ ಸ್ಟೋರ್ಗೆ ಬೇಕಾದಂತಹ ಬಂಡವಾಳವನ್ನ
ಆ ಮೆಂಬರ್ಸ್ ಇಂದ ಎತ್ಕೊಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕೋಆಪರೇಟಿವ್ ಸೊಸೈಟಿ ಅವ್ರದ್ದು ಅಡ್ವಾಂಟೇಜಸ್ ಮತ್ತೆ ಡಿಮೆರಿಟ್ಸ್ ಗಳು ಏನೇನಿದೆ ಅಂತ ಅಂದ್ಬಿಟ್ಟು ಹೇಳೋಣ. ಲಿಮಿಟೆಡ್ ಲಯಬಿಲಿಟಿ. ಏನ್ ಲಿಮಿಟೆಡ್ ಲಯಬಿಲಿಟಿ ಅಂತಂದ್ರೆ ಐಟಮ್ ಗಳನ್ನ ಒಂದಷ್ಟು ತಗೊಂಡಿರ್ತಾರೆ, ಹೌದಲ್ವಾ, ಸಾಲವಾಗಿ ಏನು ಜಾಸ್ತಿ ತಗೊಬರೋದಿಲ್ಲ. ಇವ್ರಿಗೆ ಎಷ್ಟು ಪ್ರಾಡಕ್ಟ್ ಬೇಕೋ ಅಷ್ಟೇನೆ ತಗೊಬಂದಿರ್ತಾರೆ, ಸಾಲದಲ್ಲಿ ಐಟಮ್ ಗಳನ್ನ ತಂದಿರೋದಿಲ್ಲ. ಲಿಮಿಟೆಡ್ ಲಯಬಿಲಿಟೀಸ್ ಇರುತ್ತೆ, ಯಾವುದೇ ರೀತಿಯಾದಂತಹ ಏನು ಜಾಸ್ತಿ ಬರ್ಡನ್ ತಗೊಂಡು ರಿಸ್ಕ್ ತಗೊಂಡು ಮಾಡ್ತಕ್ಕಂತಹದ್ದು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಪ್ರಿವೆಂಟ್ ಎಕ್ಸ್ಪ್ಲಾಯ್ಟೇಷನ್. ಈಗ ಏನಾಗ್ತಿತ್ತು, ರಿಟೇಲರ್ ಇಂದ ಅಥವಾ ಹೋಲ್ಸೇಲರ್ ಇಂದ ಮತ್ತೆ ತಗೊಬರ್ತೀನಿ ಅಂತಂದ್ರೆ ನನಗೆ ಆಡ್ ಆನ್ ಖರ್ಚು ಜಾಸ್ತಿ ಆಗ್ತಾ ಇತ್ತು. ನನಗೆ ಸಿಗ್ತಕ್ಕಂಥ ಈಗ 10,000 ರೂಪಾಯಿ ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂತಂದಾಗ ನಾನು ಹೋಲ್ಸೇಲರ್ ಇಂದಾನೆ ಪರ್ಚೇಸ್ ಮಾಡ್ಬಿಟ್ಟೆ ಅಂತಂದ್ರೆ 7,000 ರೂಪಾಯಿ ಸಿಕ್ತಿತ್ತು. ಆದ್ರೆ ಇಲ್ಲಿ ಮಿಡಲ್ ಅಲ್ಲಿ ತಗೋಬೇಕಾದ್ರೆ ನನಗೆ ಆಡ್ ಆನ್ ಆಗಿ ನನಗೆ 10,000 12,000 ರೂಪಾಯಿ ಆಗ್ಬಿಡ್ತು. ಸೊ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಇಂದ ನಮಗೆ ಸಿಗ್ತಾಗಿ ಇರೋದ್ರಿಂದ ಎಕ್ಸ್ಪ್ಲಾಟೇಷನ್ ಕಸ್ಟಮರ್ಸ್ಗೆ ಆಗ್ತದ್ದು ಕಮ್ಮಿ ಆಗುತ್ತೆ. ಇದು ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕ್ವಾಲಿಟಿ ಪ್ರಾಡಕ್ಟ್. ಅಫ್ಕೋರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂದ ಡೈರೆಕ್ಟ್ ಆಗಿ ನಮಗೆ ಸಿಗ್ತಕ್ಕಿಂತ ಕನ್ಸ್ಯೂಮರ್ ಗೈ ಸಿಗ್ತಕ್ಕಿಂತ ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರೆಗ್ಯುಲರ್ ಸಪ್ಲೈ. ಈ ಕೋಆಪರೇಟಿವ್ ಸೊಸೈಟಿಲಿ ಬ್ಯಾಕ್ ಟು ಬ್ಯಾಕ್ ಐಟಮ್ಗಳು ಖಾಲಿ ಆದಂಗೆ ಐಟಮ್ಗಳನ್ನ ತರ್ತಾ ಇರ್ತಾರೆ. ಒಳ್ಳೆ ಕ್ವಾಲಿಟಿ ಆಫ್ ಐಟಮ್ಗಳು ರೆಗ್ಯುಲರ್ ಆಗಿ ಸಿಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸಪ್ಲೈ ಆಸ್ ಪರ್ ಚಾಯ್ಸ್. ಏನು ಯಾರಿಗೋ ಒಂದು ಐಟಮ್ ಬೇಕು ಅಂತಂದ್ರೆ ಅವ್ರ ಚಾಯ್ಸ್ಗೆ, ಅವ್ರ ಕನ್ಸ್ಯೂಮರ್ಗೆ ಯಾವ ಚಾಯ್ಸ್ ಬೇಕೋ ಆಪ್ಷನ್ಸ್ ಇರುತ್ತೆ, ಅವ್ರ ಐಟಮ್ಗಳನ್ನ ಪರ್ಚೇಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೀವು ಕನ್ವೀನಿಯಂಟ್ ಲೊಕೇಶನ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಏರಿಯಾ ಸುತ್ತಮುತ್ತ, ನಿಮ್ಮ ರೋಡ್ ಸುತ್ತಮುತ್ತನೇ ಇರುತ್ತೆ. ಸೊ ನಿಮ್ಗೆ ಹತ್ರ ಆದಂತಹ ಜಾಗದಲ್ಲಿ ಈ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲೀಗಲ್ ಸಪೋರ್ಟ್. ಇದಕ್ಕೆ ಏನು ಆಸ್ ಪರ್ ಕನ್ಸ್ಯೂಮರ್ ಯಾವುದು ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಪ್ರಕಾರ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದ್ರಿಂದ ಏನ್ ಅಡ್ವಾಂಟೇಜು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಕಂಪ್ಲೇಂಟ್ ಕೊಟ್ಟು ಅದನ್ನ ರಿಸಾಲ್ವ್ ಮಾಡ್ಕೊಳ್ಳೋಂತಹದ್ದು, ಕೋರ್ಟ್ಗೆ ಹೋಗ್ತಕ್ಕಂತಹ ಚಾನ್ಸಸ್ ಇತ್ತು ಅಂತಂದಾಗ ಲೀಗಲ್ ಸ್ಟೇಟಸ್ ಇರುತ್ತೆ, ಲೀಗಲ್ ಸಪೋರ್ಟ್ ಕೂಡ ಇದಕ್ಕೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಕ್ಯಾಶ್ ಸೇಲ್ಸ್. ಏನು ಕ್ಯಾಶ್ ಸೇಲ್ಸ್ ಅಂತಂದ್ರೆ ಇವರು ಸಾಲದಲ್ಲಿ ಯಾವುದೇ ರೀತಿಯಾದಂತಹ ವ್ಯಾಪಾರ ಅವ್ರ ಕಸ್ಟಮರ್ಸ್ಗೆ ಮಾಡೋದಿಲ್ಲ. ಸೊ ಕ್ರೆಡಿಟ್ ಸೇಲ್ ಅಂತೂ ಆಗೋದಿಲ್ಲ. ಸೊ ಕ್ಯಾಶ್ ಅಲ್ಲಿ ವ್ಯಾಪಾರ ಮಾಡೋದ್ರಿಂದ ಬಿಸ್ನೆಸ್ ಚೆನ್ನಾಗಿ ರನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಡೆಮೋಕ್ರಾಟಿಕ್ ಮ್ಯಾನೇಜ್ಮೆಂಟ್. ಏನೋ ಡೆಮೋಕ್ರಾಟಿಕ್ ಅಂತಂದ್ರೆ ಅವರೇನೆ ಈಗ 10 ಜನ ಯಾರು ಇರ್ತಾರಲ್ಲ ಮೆಂಬರ್ಗಳು, ಅವರೇ ಕೂಡ ಮ್ಯಾನೇಜ್ ನ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಸೆಂಟ್ರಲೈಸ್ಡ್ ಇರೋದಿಲ್ಲ. ಡೆಮೋಕ್ರಾಟಿಕ್ ಅಂತಂದ್ರೆ 10 ಜನನುವೆ ಕುತ್ಕೊಂಡು ಮಾತಾಡಿ ಡಿಸಿಷನ್ ಮೇಕಿಂಗ್ ಮಾಡಿ ಫೈನಲ್ ಆಗಿ ಐಟಮ್ ಗಳನ್ನ ತಂದು ಆ ಕಸ್ಟಮರ್ಸ್ ಗೆ ಕೊಡ್ತಕ್ಕಂತಹದ್ದಾಗಿರುತ್ತೆ. ಇವೆಲ್ಲ ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿದು ಅಡ್ವಾಂಟೇಜಸ್ ಆಗಿತ್ತು. ಹಾಗಾದ್ರೆ ಡಿಸ್ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್ಸ್ ಗಳು, ಡಿಮೆರಿಟ್ಸ್ ಗಳು ಏನು ಅನ್ನೋದನ್ನ ನೋಡೋಣ. ಲ್ಯಾಕ್ ಆಫ್ ಫಂಡ್ಸ್. ಏನ್ ಹೇಳ್ತಿದ್ರೆ 10 ಜನ ಯಾರು ಇರ್ತಾರಲ್ಲ ಅವರೆಲ್ಲ ಒಟ್ಟಿಗೆ ದುಡ್ಡು ಹಾಕ್ಬೇಕು. ದುಡ್ಡು ಹಾಕ್ಲಿಲ್ಲ ಅಂತಂದ್ರೆ ಅದನ್ನ ಸ್ಟಾರ್ಟ್ ಮಾಡಕ್ಕಾಗತ್ತಾ? ಸೊ ದುಡ್ಡನ್ನ ಇದಕ್ಕೆ ರಿಕ್ವೈರ್ಮೆಂಟ್ ಇರುತ್ತೆ. ದುಡ್ಡು ಹಾಕ್ತಾ ಬಿಟ್ರೆ ಯಾವುದೇ ರೀತಿಯಾದಂತಹ ಕೋಆಪರೇಟಿವ್ ಸೊಸೈಟಿನ ಅಂದ್ರೆ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ನ ಓಪನ್ ಮಾಡಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲ್ಯಾಕ್ ಆಫ್ ಸ್ಕಿಲ್ಸ್. ಸೆಕೆಂಡ್ ಏನ್ ಹೇಳ್ತಿದ್ರೆ, ಈ 10 ಜನ ಇರ್ತಾರಲ್ಲ ನಮ್ಗೆ ಕಮ್ಮಿ ರೇಟಲ್ಲಿ ಐಟಮ್ ತಗೊಂಡ್ಬಂದ್ಬಿಡೋಣ, ನಮ್ಮ ಕಸ್ಟಮರ್ಸ್ಗೆ ವ್ಯಾಪಾರ ಮಾಡೋಣ ಅನ್ನೋದಿರುತ್ತೆ. ಆದ್ರೆ ಇವ್ರಿಗೆ ಫಸ್ಟ್ ಸ್ಕಿಲ್ಸ್ ಇರಬೇಕು ತಾನೆ, ಆ ಏರಿಯಾದಲ್ಲಿ ನಾವ್ ಹೇಗ್ ಪರ್ಚೇಸ್ ಮಾಡ್ಬೇಕು, ಎಲ್ಲ ಅಪ್ರೋಚ್ ಮಾಡ್ಬೇಕು ಏನು ಅಂತ ಅಂದ್ಬಿಟ್ಟು ಅವ್ರಿಗೆ ಇಲ್ಲ ಅಂತಂದ್ರೆ ಏನಾಗುತ್ತೆ, ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಮೇಲೆ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಫೈನಲ್ 3ನೇ ಪಾಯಿಂಟ್ ಏನು, ಲ್ಯಾಕ್ ಆಫ್ ಕಾನ್ಫಿಡೆನ್ಶಿಯಾಲಿಟಿ. 10 ಜನ ಇರ್ತಾರೆ, ಬಿಸ್ನೆಸ್ ಯಾವ್ದೋ ಒಂದು ಸೀಕ್ರೆಟ್ ಇರುತ್ತೆ, ಅದು 10 ಜನಕ್ಕೆ ಗೊತ್ತಾಗ್ತಿರುತ್ತೆ. ಅವ್ರು ಏನ್ ಮಾಡ್ಬೋದು, ಇಲ್ಲಿ ಬಿಟ್ಟು ಇನ್ನೊಂದ್ ಕಡೆ ಹೋಗಿ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಆಗುತ್ತೆ. ಸೊ ಕಾನ್ಫಿಡೆನ್ಶಿಯಲ್ ಆಗಿ ಇರೋದಿಲ್ಲ ಯಾವುದೇ ಕಾರಣಕ್ಕೆ, ಇದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲ್ಯಾಕ್ ಆಫ್ ಕೋಆರ್ಡಿನೇಷನ್. 10 ಜನ 10 ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಇರ್ತಾರೆ. ಸೊ 10 ಜನ ಕೋಆಪರೇಟ್ ಮಾಡ್ಕೊಂಡ್ ಮಾಡಿದ್ರೆ ಮಾತ್ರನೇ ಆ ಸ್ಟೋರ್ಸ್ ಗಳು ಉಳಿಯುತ್ತೆ, ಕೋಆಪರೇಟಿವ್ ಸೊಸೈಟಿ ಉಳಿಯುತ್ತೆ. ಇಲ್ಲ ಅಂತಂದ್ರೆ ಅವು ಉಳಿಯಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಈಗ 10 ಜನನು ಬೇರೆ ಬೇರೆ ಬಿಸಿ ಅಂತ ಅಂತಂದ್ಬಿಟ್ಟು ಹೊಟ್ಟೋಗ್ಬಿಟ್ರೆ ಬಿಸ್ನೆಸ್ ನ ನಡೆಸೋರು ಯಾರು, ಸ್ಟೋರ್ ನ ಮ್ಯಾನೇಜ್ ಮಾಡ್ತಕ್ಕಂತಹದ್ದು ಯಾರು, ಡಿಸಿಷನ್ ಮೇಕಿಂಗ್ ನ ಮಾಡ್ತಕ್ಕಂತಹದ್ದು ಯಾರಾಗಿರ್ತಾರೆ. ಸೊ ಹಾಗಾಗಿ ಕೋಆರ್ಡಿನೇಷನ್ 10 ಜನರಲ್ಲಿ ತುಂಬಾ ಇಂಪಾರ್ಟೆಂಟ್. ಅದು ಕೋಆರ್ಡಿನೇಷನ್ ಆಗ್ತಿಲ್ಲ ಅಂತಂದ್ರೆ ಅದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಲ್ಯಾಕ್ ಆಫ್ ಅವೇರ್ನೆಸ್ ಅಂಡ್ ಪಬ್ಲಿಸಿಟಿ. ಇಂತ ಸ್ಟೋರ್ ನ ಓಪನ್ ಮಾಡೋದು ಏನೋ ದೊಡ್ಡ ಸುಲಭ, ಆದ್ರೆ ಜನಕ್ಕೆ ಅದು ರೀಚ್ ಆಗದೆ ಹೋದ್ರೆ, ಜನಕ್ಕೆ ಗೊತ್ತಾಗದೆ ಹೋದ್ರೆ ಈ ತರ ಶಾಪ್ ಓಪನ್ ಮಾಡಿದ್ರೆ ಅಂತಂದ್ರೆ ಮಾಡಿದ್ರು ಏನ್ ಪ್ರಯೋಜನ, ಅವಾಗ ಏನಾಗುತ್ತೆ, ಲಾಸಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಪಬ್ಲಿಸಿಟಿ ಮಾಡ್ಲೇಬೇಕು, ಮಾಡ್ಲಿಲ್ಲ ಅಂತಂದ್ರೆ ಅಫ್ಕೋರ್ಸ್ ಲಾಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಲ್ಯಾಕ್ ಆಫ್ ಇನಿಷಿಯೇಟಿವ್ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಹೇಳ್ತಿದ್ರೆ. 10 ಜನ ಕೂಡಿ ಮಾಡಿದ್ರೆ ಮಾತ್ರನೇ ಇಂಥವಾಗ್ತಕ್ಕಂಥದ್ದು. 10 ಜನನುವೆ ನನ್ಗಾಗಲ್ಲ ಅಂತ ಕೈ ಎತ್ಬಿಟ್ರೆ ಮಾಡ್ಲಿಕ್ಕಾಗತ್ತಾ? ಖಂಡಿತ ಮಾಡಕ್ಕಾಗಲ್ಲ. ಸೊ ಇನಿಷಿಯೇಟಿವ್ ತಗೊಂಡು ಮಾಡಿರ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಅಲ್ಲಿಗೆ ನಿಮ್ಗೆ ಕನ್ಸ್ಯೂಮರ್ ಕೋಆಪರೇಟಿವ್ ಸ್ಟೋರ್ಸ್ ಅಂತ ಅಂತಂದ್ರೆ ಏನು, ಅದರ ಅಡ್ವಾಂಟೇಜಸ್ ಗಳೇನು, ಲಿಮಿಟೇಷನ್ಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಯ್ತು. ಹಾಗಾದ್ರೆ ಫೈನಲ್ ಆಗಿ ಬರ್ತಕ್ಕಂಥದ್ದು ಯಾವುದು,
ಸೂಪರ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು. ಏನ್ ಸೂಪರ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ನೋಡೋಣ. ಎ ಸೂಪರ್ ಮಾರ್ಕೆಟ್ ಇಸ್ ಎ ಲಾರ್ಜ್ ರಿಟೇಲಿಂಗ್ ಬಿಸ್ನೆಸ್ ಯೂನಿಟ್ ಸೆಲ್ ವೈಡ್ ವೆರೈಟಿ ಆಫ್ ಕನ್ಸ್ಯೂಮರ್ ಗೂಡ್ಸ್ ಅಂಡರ್ ಒನ್ ರೂಪ. ಏನ್ ಹೇಳ್ತಿದ್ರೆ, ಒಂದೇ ಒಂದು ಬಿಲ್ಡಿಂಗ್ ಒಳಗೆ ಬೇಕಾದ ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಪ್ರಾಡಕ್ಟ್ ಗಳನ್ನ, ಬೇರೆ ಬೇರೆ ಕನ್ಸ್ಯೂಮರ್ ಗೂಡ್ಸ್ ಗಳನ್ನ ಕೊಡ್ತಕ್ಕಂತಹದನ್ನೇ ಸೂಪರ್ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದೇ ಆರ್ ಆರ್ಗನೈಸ್ಡ್ ಆನ್ ಡಿಪಾರ್ಟ್ಮೆಂಟಲ್ ಬೇಸಿಸ್ ವೇರ್ ಕಸ್ಟಮರ್ ಕ್ಯಾನ್ ಬೈ ವೇರಿಯಸ್ ಟೈಪ್ ಆಫ್ ಗೂಡ್ಸ್ ಅಂಡರ್ ಒನ್ ರೂಪ್ ಅಂತ ಹೇಳ್ತಿದ್ದಾರೆ. ಕಸ್ಟಮರ್ಗೆ ಬೇಕಾದಂತಹ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಗಳ ಐಟಮ್ ಗಳನ್ನ ಒಂದೇ ಬಿಲ್ಡಿಂಗ್ ಒಳಗೆ ಪರ್ಚೇಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ ಫುಡ್ ವರ್ಲ್ಡ್ ಆಗಿರ್ಬೋದು, ಹಾಗೇನೆ ಮೋರ್ ಆಗಿರ್ಬೋದು, ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಇವಕ್ಕೆಲ್ಲ ಸೂಪರ್ ಮಾರ್ಕೆಟ್ಗೆ ಎಕ್ಸಾಂಪಲ್ ಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನ್ ನೋಡಿ, ಸೂಪರ್ ಮಾರ್ಕೆಟ್ಗೂ ಹೋಗಿರ್ತೀರಾ, ಡಿ ಮಾರ್ಟ್ಗೂ ಹೋಗಿರ್ತೀರಾ, ಬಿಗ್ ಬಜಾರ್ಗೂ ಹೋಗಿರ್ತೀರಾ, ರಿಲಯನ್ಸ್ ಫ್ರೆಶ್ಗೂ ಹೋಗಿರ್ತಾರೆ. ಇವೆಲ್ಲ ಸೂಪರ್ ಮಾರ್ಕೆಟ್ಗೆ ಎಕ್ಸಾಂಪಲ್ಗಳು. ಹಾಗಾದ್ರೆ ಸೂಪರ್ ಮಾರ್ಕೆಟ್ ಫೀಚರ್ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಪ್ರೈಮ್ ಲೊಕೇಶನ್, ಜನ ಎಲ್ಲಿರ್ತಾರೆ ಅದ್ರ ಸುತ್ತಮುತ್ತನೇ ಇರುತ್ತೆ, ಒಳ್ಳೆ ವ್ಯಾಪಾರ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೈಡ್ ರೇಂಜ್, ಎಲ್ಲಾ ಕಸ್ಟಮರ್ಗೂ ಬೇಕಾದಂತಹ, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಬೇಕಾದಂತಹ ಐಟಮ್ ಗಳನ್ನ ಇವ್ರು ವ್ಯಾಪಾರ ಮಾಡ್ತಾರೆ. ಸೊ ಒಳ್ಳೆ ಆಪ್ಷನ್ ಇರುತ್ತೆ, ಜನಕ್ಕೆ ಯಾವ್ದು ಬೇಕಾ ಐಟಮ್ ಗಳನ್ನ ತಗೊಳ್ತಾರೆ. ಸೊ ಇದರಿಂದ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ನೋ ಸೇಲ್ಸ್ ಪರ್ಸನ್, ಇಲ್ಲಿ ಒಂದು ಅವ್ರದ್ದು ಒಂದು ಆಫೀಸ್ ಇರುತ್ತೆ, ನೀವು ಅಲ್ಲಿ ಆಫೀಸ್ ಅಲ್ಲ ಸಾರಿ ಅವ್ರದ್ದು ಒಂದು ಔಟ್ಲೆಟ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಐಟಮ್ ಗಳನ್ನ ಪರ್ಚೇಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತಹ ಸೇಲ್ಸ್ ಮನ್ ಗಳು ಎಲ್ಲ ಪರ್ಟಿಕ್ಯುಲರ್ ಆಗಿ ಒಂದೊಂದು ಐಟಮ್ ಗಳನ್ನ ಸೇಲ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ನೀವು ಹೋಗ್ತೀರಾ, ಐಟಮ್ ನೋಡ್ತೀರಾ, ಇಷ್ಟ ಆಗುತ್ತೆ, ಪರ್ಚೇಸ್ ಮಾಡ್ತೀರಾ. ಸೊ ಇಲ್ಲಿ ಇನ್ ಬಿಟ್ವೀನ್ ನಿಮ್ಗೆ ಸೇಲ್ಸ್ ಪರ್ಸನ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಲೋ ಸೇಲ್ಸ್ ಓವರ್ ಹೆಡ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು, ಇಲ್ಲಿ ಐಟಮ್ ಗಳು ಎಲ್ಲಾ ತರದ್ದು ಇರುತ್ತೆ, ಕರೆಕ್ಟಾ? ಎಲ್ಲಾ ಬಂದವರು ಎಲ್ಲಾ ತರದ್ದು ಐಟಮ್ ತಗೊಳ್ತಾರ? ಖಂಡಿತ ಇಲ್ಲ. ಅವ್ರಿಗೆ ಯಾವ್ದು ಐಟಮ್ ರಿಕ್ವೈರ್ಮೆಂಟ್ ಇದೆ ಅದನ್ನ ಮಾತ್ರನೇ ತಗೊಳ್ತಾರೆ. ಸೊ ಓವರ್ ಹೆಡ್, ಸೇಲ್ಸ್ ಓವರ್ ಹೆಡ್ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ತಾಳ್ತಾರೆ, ಎಲ್ಲ ಬಂದು ತಾಳಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಾಪರ್ ಪ್ಯಾಕೇಜಿಂಗ್, ಇದರಲ್ಲಿ ಸೂಪರ್ ಮಾರ್ಕೆಟ್ ಒಂದು ಫೀಚರ್ ಏನಂತಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ಯಾವುದೇ ರೀತಿಯಾದಂತಹ ಐಟಮ್ ಗಳನ್ನ ತುಂಬಾ ಚೆನ್ನಾಗಿ ಕವರ್ ಮಾಡಿರ್ತಾರೆ, ಡ್ಯಾಮೇಜ್ ಆಗ್ತಾ ಇರಂಗೆ. ಇದು ಸೂಪರ್ ಮಾರ್ಕೆಟ್ ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಲಾರ್ಜ್ ಡಿಸ್ಪ್ಲೇ, ಏನು ಇವ್ರದ್ದು ಔಟ್ಲೆಟ್ಸ್ ಗಳು ನೀವು ಎಷ್ಟೇ ದೂರದಿಂದ ನಿಂತ್ಕೊಂಡು ನೋಡಿದ್ರು ಮೇನ್ ರೋಡ್ ಇಂದಾನೆ ಅವ್ರದ್ದು ಅಂಗಡಿಗಳು ಕಾಣಿಸಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಅವರ ಅಡ್ವಾಂಟೇಜ್ ಆಗಿದೆ. ಯಾವ್ದೇ ಜನ ಆಯ್ತು ಅಂತಂದ್ರೆ ಆ ಬ್ರ್ಯಾಂಡ್ ನ ನೋಡಿದ ತಕ್ಷಣ, ಆ ಶಾಪ್ ಗಳನ್ನ ನೋಡಿದ ತಕ್ಷಣ ನಮ್ಗೆ ಏನೋ ಐಟಮ್ ರಿಕ್ವೈರ್ಮೆಂಟ್ ಇದೆ ಅಂತ ಹೋಗಿ ಪರ್ಚೇಸ್ ಮಾಡ್ತಕ್ಕಂತಹ ಚಾನ್ಸಸ್ ಗಳು ಜಾಸ್ತಿ ಇರುತ್ತೆ. ಲಾರ್ಜ್ ರಿಟೇಲ್ ಕಂಪನೀಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಏನು, ಇಂಥ ಸೂಪರ್ ಮಾರ್ಕೆಟ್ಗಳು ದೊಡ್ಡ ಲೆವೆಲ್ ಏನಿರುತ್ತಲ್ಲ ಆ ರಿಟೇಲ್ ಕಂಪನೀಸ್ ಆಗಿವೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಆಗ್ಲೇ ಅರ್ಥ ಮಾಡ್ಕೊಂಡು ರಿಟೇಲರ್ ಎರಡು ಮೆಥಡ್ ಇದೆ ಅಂತ ಅಂದ್ಬಿಟ್ಟು, ಯಾವ್ದು ರಿಟೇಲ್ ರೇಟ್ ಮತ್ತೆ ಫಿಕ್ಸ್ಡ್ ಶಾಪ್. ಈ ಫಿಕ್ಸ್ಡ್ ಶಾಪ್ ಅಂಡರ್ ಅಲ್ಲಿ ಬರ್ತಕ್ಕಂತಹದ್ದು ಸೂಪರ್ ಮಾರ್ಕೆಟ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕಾನ್ಸೆಪ್ಟ್ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಹಾಗಾದ್ರೆ ಈ ಸೂಪರ್ ಮಾರ್ಕೆಟ್ ಅಡ್ವಾಂಟೇಜಸ್ ಗಳು ಅಥವಾ ಮೆರಿಟ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅವೈಲಬಿಲಿಟಿ, ಈ ಬಿಸ್ನೆಸ್ ಗಳು ನಿಮ್ಮ ಏರಿಯಾ ಸುತ್ತಮುತ್ತ ಇರುತ್ತೆ, ಹಾಗೇನೆ ನಿಮಗೆ ಬೇಕಾದಂತಹ ಎಲ್ಲ ಐಟಮ್ ಗಳು ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೆರೈಟಿ ಆಫ್ ಪ್ರಾಡಕ್ಟ್ಸ್ ಗಳು, ಎಲ್ಲಾ ರೀತಿಯಾದಂತಹ ಪ್ರಾಡಕ್ಟ್ ಗಳನ್ನು ಇವರು ಸೇಲ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪ್ರಮೋಷನಲ್ ಸ್ಕೀಮ್ಸ್, ಇವರು ಬೇರೆ ಬೇರೆ ಆಫರ್ಸ್ ಗಳನ್ನ ಕೊಡ್ತಾ ಇರ್ತಾರೆ. ಡಿಸ್ಕೌಂಟ್ ಆಗಿರ್ಬೋದು, ಸೀಸನಲ್ ಅಂತಂದ್ರೆ ಹಬ್ಬಕ್ಕಾಗಿರ್ಬೋದು, ಕೂಪನ್ ಗಳನ್ನ ಎತ್ತಕ್ಕಂತಹ ಆಗಿರ್ಬೋದು, ಏನೋ ಒಂದು ಆಕ್ಟಿವಿಟಿನ ಮಾಡಿಸಿ ಅದರಲ್ಲಿ ಪ್ರೈಸ್ ವಿನ್ ಆಗಿರ್ಬೋದು, ಅದಾದ್ಮೇಲೆ ಗಿಫ್ಟ್ ವೋಚರ್ಸ್ ಗಳಾಗಿರ್ಬೋದು, ಈ ತರ ಆಫರ್ ಮಾಡಿ ಸೇಲ್ಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಆಕ್ಸೆಸಿಬಿಲಿಟಿ, ನಿಮ್ಮ ಏರಿಯಾ ಸುತ್ತಮುತ್ತ ಇರುತ್ತೆ, ಸೊ ನಿಮ್ಗೆ ಬೇಕಾದಾಗ ಹೋಗಿ ಐಟಮ್ ನ ಕನ್ವೀನಿಯಂಟ್ ಆಗಿ ಪರ್ಚೇಸ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೋ ಬ್ಯಾಡ್ ಡೇಟ್ಸ್, ಇವರು ಮಾಡ್ತಕ್ಕಂತಹ ಬಿಸ್ನೆಸ್ ಅನ್ನ ಕ್ಯಾಶ್ ಅಲ್ಲಿ ಮಾಡ್ತಾರೆ. ಸೊ ಯಾವುದೇ ರೀತಿಯಾದಂತಹ ಸಾಲ ಕೊಟ್ಟು ಲಾಸ್ ಆಯ್ತು ಅನ್ನೋಂತಹ ಚಾನ್ಸಸ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇದು ಸೂಪರ್ ಮಾರ್ಕೆಟ್ ನ ಅಡ್ವಾಂಟೇಜಸ್ ಗಳು, ಸೂಪರ್ ಮಾರ್ಕೆಟ್ ನ ಸೂಪರ್ ಅಡ್ವಾಂಟೇಜಸ್ ಗಳು ಅಂತ ಅಂದ್ಬಿಟ್ಟು ಹೇಳ್ಬೋದು. ಸೂಪರ್ ಮಾರ್ಕೆಟ್ ನ ಡಿಸ್ಅಡ್ವಾಂಟೇಜಸ್ ಗಳು ಅಥವಾ ಡಿಮೆರಿಟ್ಸ್ ಗಳು ಅಥವಾ ಲಿಮಿಟೇಷನ್ಸ್ ಗಳು ಏನು ಅಂತ ಅಂದ್ಬಿಟ್ಟು ನೋಡೋಣ. ಲಾರ್ಜ್ ಅಮೌಂಟ್ ಆಫ್ ಫಂಡ್, ಇಂತ ಸೂಪರ್ ಮಾರ್ಕೆಟ್ ನ ಓಪನ್ ಮಾಡಕ್ಕೆ ಸಿಕ್ಕಾಬಟ್ಟೆ ಅಮೌಂಟ್ ಬೇಕಾಗುತ್ತೆ, ಲಕ್ಷ ಕೆಲವು ಸಲ ಕೋಟಿಗಟ್ಟಲೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ನೆಸೆಸಿಟಿ ಆಫ್ ಪ್ರೈಮ್ ಲೊಕೇಶನ್, ಇಂಥ ಬಿಸ್ನೆಸ್ ನ ಹಳ್ಳಿಗಳಲ್ಲಿ ಹೋಗಿ ಮಾಡಿದ್ರೆ ನಡೆಯಂಗಿಲ್ಲ. ಜನ ಎಲ್ಲಿ ಓಡಾಡ್ತಾರೆ, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಮಾಡಿದ್ರೆ ಮಾತ್ರನೇ ಅಂತ ಬಿಸ್ನೆಸ್ ಗಳು ರನ್ ಆಗುತ್ತೆ. ರನ್ ಆಗೋದಷ್ಟೇ ಅಲ್ಲ, ಅದರಿಂದ ಪ್ರಾಫಿಟ್ ಆಗ್ಬೇಕು. ಪ್ರಾಫಿಟ್ ಆಗದೆ ಹೋದ್ರೆ ಬಿಸ್ನೆಸ್ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಏನು ಪ್ರಯೋಜನ ಇರಲ್ಲ. ಸೊ ಪ್ರೈಮ್ ಲೊಕೇಶನ್ ಅಲ್ಲೇ ಇರ್ಬೇಕಾಗುತ್ತೆ, ಜನ ಎಲ್ಲಿ ಓಡಾಡ್ತಾರೆ. ಸೊ ಅಫ್ಕೋರ್ಸ್ ಅಂತ ಜನ ಎಲ್ಲಿ ಓಡಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಓಪನ್ ಮಾಡ್ತಾರೆ, ಅಲ್ಲಿ ಬಾಡಿಗೆ ಜಾಸ್ತಿ ಇರುತ್ತೆ. ಬಾಡಿಗೆ ಜಾಸ್ತಿ ಅಂತ ಅಂದ್ಬಿಟ್ಟು ಬೇರೆ ದೂರದ ಕಡೆ ಓಪನ್ ಮಾಡಿದ್ರೆ ಜನ ಬರ್ಬೇಕಲ್ಲ. ಸೊ ಆ ತರ ಲೊಕೇಶನ್ ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡ್ತಕ್ಕಂತಹದ್ದು ಒಂದು ಡಿಸ್ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಮೂರನೇದೇನು, ನೋ ಕ್ರೆಡಿಟ್ ಫೆಸಿಲಿಟಿ, ಇವ್ರು ಯಾವುದೇ ರೀತಿಯಾದಂತಹ ಸಾಲದ ವ್ಯಾಪಾರ ಮಾಡೋದೇ, ಎಷ್ಟೇ ವರ್ಷದ ಕಸ್ಟಮರ್ ಆಗಿರ್ಲಿ, ಜೆನ್ಯೂನ್ ಕಸ್ಟಮರ್ ಆಗಿರ್ಲಿ. ಸೊ ಹಾಗಾಗಿ
ಕ್ಯಾಶ್ ಕೊಟ್ಟೇನೆ ಮಾಡಬೇಕು ವ್ಯವಹಾರ, ಕ್ಯಾಶ್ ಇಲ್ಲದೆ ಯಾವುದೇ ರೀತಿಯಾದಂತಹ ವ್ಯಾಪಾರವನ್ನ ಮಾಡಕ್ಕಾಗೋದಿಲ್ಲ. ಸೊ ಇದು ಸೂಪರ್ ಮಾರ್ಕೆಟ್ ನ ಡಿಸ್ಅಡ್ವಾಂಟೇಜ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಓವರ್ ಸ್ಪೆಂಡಿಂಗ್, ಏನ್ ಓವರ್ ಸ್ಪೆಂಡಿಂಗು, ಇವರು ಜನಕ್ಕೆ ನೋಡಿದ ತಕ್ಷಣ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದ್ಬಿಟ್ಟು ಲೈಟಿಂಗ್ಸ್ ನೆಲ್ಲ ವ್ಯವಸ್ಥೆ ಮಾಡ್ತಾರೆ, ಅದಾದ್ಮೇಲೆ ವಾಶ್ರೂಮ್ ಫೆಸಿಲಿಟಿ, ಬೇರೆ ಬೇರೆ ಸರ್ವಿಸ್ ಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಖರ್ಚು, ಡೆಕೋರೇಷನ್ ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ವಿಂಡೋ ಡ್ರೆಸ್ಸಿಂಗ್ ಅಂತ ಅಂದ್ಬಿಟ್ಟು ಆಗ್ಲೇ ಅರ್ಥ ಮಾಡ್ಕೊಂಡು, ಏನ್ ವಿಂಡೋ ಡ್ರೆಸ್ಸಿಂಗ್ ಅಂತಂದ್ರೆ ಜನನ ಅಟ್ರಾಕ್ಟ್ ಮಾಡಕ್ಕೆ ಏನೇನ್ ಬೇಕು ಎಲ್ಲವನ್ನ ಮಾಡ್ತಾರೆ. ಸೊ ಅವ್ರ ಖರ್ಚುಗಳು ತುಂಬಾ ಜಾಸ್ತಿ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ನೋ ಪರ್ಸನಲ್ ಅಟೆನ್ಷನ್, ಯಾರೋ ಒಬ್ಬ ಬಿಸ್ನೆಸ್ ಮೆನ್ ಕುತ್ಕೊಂಡು ಯಾವ್ದೋ ಮೂಲದಲ್ಲಿ ಇಂಥವನ್ನೆಲ್ಲ ಇಂಥದ್ದು 10 ಬ್ರಾಂಚಸ್ ಗಳನ್ನ ಮೇಂಟೈನ್ ಮಾಡ್ತಿರ್ತಾನೆ. ಸೊ ಅವನಿಗೂ ಯಾವುದೇ ರೀತಿಯಾದಂತಹ ಕಾಂಟ್ಯಾಕ್ಟ್ಸ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸೂಪರ್ ಮಾರ್ಕೆಟ್ ಅಂತಂದ್ರೇನು, ಸೂಪರ್ ಮಾರ್ಕೆಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಅಡ್ವಾಂಟೇಜಸ್ ಮತ್ತೆ ಡಿಸ್ಅಡ್ವಾಂಟೇಜಸ್ ಗಳು ಏನು ಅನ್ನೋದು ಅರ್ಥ ಆಯ್ತು. ಈ ಕಾನ್ಸೆಪ್ಟ್ ನ ಇನ್ನು ಮುಂದುವರೆದು ಏನ್ ಹೇಳುತ್ತೆ ಅಂತಂದ್ರೆ ವೆಂಡಿಂಗ್ ಮೆಷಿನ್ಸ್ ಬಗ್ಗೆ ಹೇಳ್ತಾ ಹೋಗುತ್ತೆ. ಏನು ವೆಂಡಿಂಗ್ ಮೆಷಿನ್ಸ್ ಅಂತಂದ್ರೆ, ನೀವು ಕೆಲವು ಸಲ ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡಿರ್ಬೋದು, ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್, ಚಿಕ್ಕ ಪುಟ್ಟದ್ರಲ್ಲೆಲ್ಲ ಇರೋದಿಲ್ಲ, ದೊಡ್ಡ ದೊಡ್ಡ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹಾಗೇನೆ ಯಾವ್ದು ಅಂತಂದ್ರೆ ನೀವು ಏರ್ಪೋರ್ಟ್ ಹೋಗಿರ್ಬೋದು, ಹಾಗೇನೆ ಕೆಲವು ಸಲ ಈಗ ರೈಲ್ವೆ ಸ್ಟೇಷನ್ ಅಲ್ಲೂ ಕೂಡ ನೀವು ಏನ್ ಮಾಡ್ಬೋದು, ಟಿಕೆಟ್ ಅನ್ನ ನೀವೇನೆ ಪರ್ಚೇಸ್ ಮಾಡ್ಬೋದಾಗಿದೆ. ಅಲ್ಲಿ ಮಿಷಿನ್ ಗಳನ್ನೆಲ್ಲ ಇಟ್ಟಿರ್ತಾರೆ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ATM ಮಿಷನ್ಸ್ ಗಳು ಕೂಡ ವೆಂಡಿಂಗ್ ಮಿಷಿನ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ATM ಅಂತಂದ್ರೇನು, ನೀವು ಆಟೋಮೇಟೆಡ್ ಟೆಲ್ಲರ್ ಮಿಷಿನ್, ನೀವು ಹೋಗ್ತೀರಾ, ನೀವು ನಿಮ್ಮ ATM ಯೂಸ್ ಮಾಡಿ ಡೆಬಿಟ್ ಕಾರ್ಡ್ ನ ಯೂಸ್ ಮಾಡ್ಬಿಟ್ಟು ಅಮೌಂಟ್ ಅನ್ನ ವಿತ್ಡ್ರಾ ಮಾಡ್ಕೊ ಬರ್ತೀರಾ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ವೆಂಡಿಂಗ್ ಮಿಷಿನ್ ಅಂತಂದ್ರೆ ಏನು, coin operated machine which are useful in selling several products such as hot beverage, platform tickets, milk and soft drink, chocolates, newspaper etc. ಅಂತ ಹೇಳ್ತಿದ್ದಾರೆ. ಇವು ವೆಂಡಿಂಗ್ ಮಿಷನ್ ಅಂತ ನೀವು ಕಾಯಿನ್ ನ ಅಥವಾ ಅಮೌಂಟ್ ನ ಹಾಕಿ ಅಲ್ಲಿ ಐಟಮ್ ಗಳನ್ನ ಪರ್ಚೇಸ್ ಮಾಡಬಹುದು, ಐಟಮ್ ಗಳನ್ನ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವುದು ಐಟಮ್ ನ ಹಾಕಿ ಅದೇ ಡೆಲಿವರಿ ಕೊಡ್ತಕ್ಕಂತಹದ್ದು, ಅದು ಡಿಸ್ಪ್ಲೇ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ. ಇದೆಲ್ಲ ಹೇಗೆ ಅಂತಂದ್ರೆ, ಇಲ್ಲಿ ಒಂದು ನಿಮ್ಗೆ ಕಾಯಿನ್ ಅಥವಾ ಅಮೌಂಟ್ ಆಗ್ಲಿಕ್ಕೆ ಸ್ಪೇಸ್ ಇರುತ್ತೆ. ನೀವು ಅಮೌಂಟ್ ಹಾಕಿ ಯಾವ ಪ್ರಾಡಕ್ಟ್ ಬೇಕು ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಆ ಪ್ರಾಡಕ್ಟ್ ನಿಮ್ಗೆ ಕೆಳಗಡೆ ಇಲ್ಲಿಂದ ಡೆಲಿವರಿ ನಿಮ್ಗೆ ಔಟ್ ಸೈಡ್ ಗೆ ಬರುತ್ತೆ. ಅವಾಗ ನೀವು ಐಟಮ್ ಗಳನ್ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನಾವು ಚಿಕ್ಕವರಿದ್ದಾಗ ಓದ್ಬೇಕಾದ್ರೆ ಅಥವಾ ನಾವು ಕಾಲೇಜಲ್ಲಿ ಇದ್ದಾಗ ಇಂಥವು ಬಂದಿರಲಿಲ್ಲ ಆಗ. ಬಟ್ ನೀವ್ ಈಗ ಹೋಗ್ಬೇಕಾದ್ರೆ ನಮ್ಗೆ ಹೇಳ್ಬೇಕಾದ್ರೆ ಇದೆಲ್ಲ ಫಾರಿನ್ ಅಲ್ಲಿ ಇದೆ ಅಥವಾ ನೀವು ಏರ್ಪೋರ್ಟ್ ಹೋದಾಗ ನೋಡ್ಬೋದು ಅಂತ ಹೇಳ್ತಿದ್ರು. ಬಟ್ ನಿಮ್ಗೆ ಈಗ ನಿಮ್ಮ ಸರೌಂಡಿಂಗ್ ಪ್ಲೇಸ್ ಗಳಲ್ಲಿ ಇಂತಹ ವೆಂಡಿಂಗ್ ಮಿಷಿನ್ ಗಳು ನೋಡ್ತಕ್ಕಂತಹ ಚಾನ್ಸಸ್ ಗಳು ತುಂಬಾ ಜಾಸ್ತಿ ಇರುತ್ತೆ. ಓಕೆನಾ, ಎಕ್ಸೆಟ್ರಾ. ಅದು ಅಂತ ವೆಂಡಿಂಗ್ ಮಿಷಿನ್ ಅಲ್ಲಿ ಏನೇನ್ ವ್ಯಾಪಾರ, ಏನೇನ್ ಐಟಮ್ ಗಳು ಸಿಗುತ್ತೆ ಅಂತಂದ್ರೆ, ಒಂದು ಹಾಟ್ ಬೆವರೇಜ್ ಅಂತಂದ್ರೆ ಕಾಫಿ ಆಗಿರ್ಬೋದು, ಅದಕ್ಕೆ ಕಾಯಿನ್ ಹಾಕಿದ್ರೆ ಒಂದು ಕಾಫಿ ಬಂದು ನಿಮಗೆ ಕೊಡ್ತಕ್ಕಂತಹದ್ದಾಗಿರ್ಬೋದು, ಟ್ರೈನ್ ಟಿಕೆಟ್ ನ ತಗೊಳ್ತಕ್ಕಂತಹದ್ದಾಗಿರ್ಬೋದು, ಹಾಲ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಆಗಿರ್ಬೋದು, ಜ್ಯೂಸ್ ಗಳಾಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು. ನೀವು ಕಾಯಿನ್ ಹಾಕಿದ್ರೆ ಆ ಐಟಮ್ ನಿಮಗೆ ಡೆಲಿವರಿ ಆಗುತ್ತೆ ಮಿಷಿನ್ ಇಂದ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ ಅದನ್ನೇ ವೆಂಡಿಂಗ್ ಮಿಷಿನ್ ಅಂತ ಹೇಳ್ತಾರೆ. They are installed in crowded places like a marketplace, railway platform, bus stand, airports, etc. ಅಂತ ಹೇಳ್ತಿದ್ರೆ. ಇಂಥ ಮಿಷಿನ್ ಗಳನ್ನ ಎಲ್ಲಿ ಇಟ್ಟಿರ್ತಾರೆ ಅಂತ ಹೇಳ್ತಿದ್ರೆ, ಎಲ್ಲಿ ಜನ ಕ್ರೌಡ್ ಜಾಸ್ತಿ ಇದೆ, ಎಲ್ಲಿ ಜನ ಜಾಸ್ತಿ ಓಡಾಡ್ತಾರೆ ಅಂತ ಪ್ಲೇಸಸ್ ಅಲ್ಲಿ ಇರ್ತಾರೆ. ಹಾಗಾದ್ರೆ ಅಂತ ಪ್ಲೇಸಸ್ ಗಳು ಯಾವ್ದು ಇರುತ್ತೆ ಅಂತ ಅಂತಂದ್ರೆ, ಪ್ಲೇಸಸ್ ಯಾವ್ದು ಅಂತಂದ್ರೆ ಮಾರ್ಕೆಟ್ ಪ್ಲೇಸಸ್ ಆಗಿರುತ್ತೆ, ಹಾಗೆ ರೈಲ್ವೆ ಪ್ಲಾಟ್ಫಾರ್ಮ್ ಗಳಲ್ಲಾಗಿರುತ್ತೆ, ಬಿಸ್ನೆಸ್ ಬಸ್ ಸ್ಟ್ಯಾಂಡ್ ಗಳಲ್ಲಾಗಿರುತ್ತೆ, ಹಾಗೆ ಏರ್ಪೋರ್ಟ್ಸ್ ಗಳಲ್ಲಿ ಈ ವೆಂಡಿಂಗ್ ಮಿಷಿನ್ ಗಳನ್ನ ಇಟ್ಟಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ವೆಂಡಿಂಗ್ ಮಿಷಿನ್ ನ ಮೇನ್ ಇದು 1 ಮಾರ್ಕ್ಸ್ ಗೆ ಕೇಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಗೈಸ್. ನೋಡಿ ಅರ್ಥ ಮಾಡ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಹಾಗೆ AVM ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನ್ AVM ಅಂತಂದ್ರೆ ಎಕ್ಸ್ಪ್ಯಾಂಡ್ AVM ಅಥವಾ ಅಬ್ರಿವೇಟ್ AVM ಅಂತ ಕೊಟ್ರೆ ಆಟೋಮೇಟೆಡ್ ವೆಂಡಿಂಗ್ ಮಿಷಿನ್ ಅಂತ ಅಂದ್ಬಿಟ್ಟು ಹೇಳ್ಬೇಕು. ಅಂದ್ರೆ ನೀವು ಅಮೌಂಟ್ ಅನ್ನ ಹಾಕ್ತೀರಾ, ಅದು ಆಟೋಮೇಟೆಡ್ ಆಗಿ ನಿಮ್ಗೆ ಐಟಮ್ ನ ಡೆಲಿವರಿ ಕೊಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ AVM ಮಿಷಿನ್ ಯಾವುದು ಅಂತ ಏನಾದ್ರು ಕೇಳಿದ್ರೆ ನೀವೇನ್ ಬರೀಬೇಕು, ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ಆಟೋಮೇಟೆಡ್ ವೆಂಡಿಂಗ್ ಮಿಷಿನ್ ATM ಅಂತ ಅಂದ್ಬಿಟ್ಟು ನೀವು ಬರೀಬೇಕಾಗುತ್ತೆ. ATM ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಆಟೋಮೇಟೆಡ್ ವೆಂಡಿಂಗ್ ಮಿಷನರಿ ಇನ್ ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಬರೀಬೇಕು. ಏನು ATM ಫುಲ್ ಫಾರ್ಮ್ ಆಟೋಮೇಟೆಡ್ ಟೆಲ್ಲರ್ ಮಿಷಿನ್. ಎರಡಕ್ಕೂ ಕನ್ಫ್ಯೂಸ್ ಮಾಡ್ಬೇಕು, ಅದ್ರ ಬಿಟ್ಟು ಬರೀ ಎರಡು ಸಪರೇಟ್ ಇದೆ, ಕ್ಲೀನ್ ಆಗಿ ನೋಡ್ಕೊಂಡು ಬರ್ಕೊಳ್ಳಿ. AVM ಅಂದ್ರೆ automated vending machine, ATM ಅಂದ್ರೆ automated teller machine is example for vending machine in banking services. It helps withdraw money at any time. ಏನ್ ಹೇಳ್ತಿದ್ರೆ ATM ಅಂತ ಅನ್ನೋದು ಕೂಡ ಆಟೋಮೇಟೆಡ್ ವೆಂಡಿಂಗ್ ಮಿಷಿನ್ ಆಗಿದೆ. ನಿಮ್ಗೆ ಯಾವ ಟೈಮ್ ಅಲ್ಲಿ ಬೇಕೋ ಅದರಿಂದ ದುಡ್ಡನ್ನ ಡೆಬಿಟ್ ಕಾರ್ಡ್ ಸಹಾಯದ ಮೂಲಕ ವಿತ್ಡ್ರಾ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ.
ಹಾಗಾದ್ರೆ ಈ AEBM ಅಲ್ಲಿ ಮಾಡ್ತಕ್ಕಂತಹ ಈ ಮಿಷಿನ್ಗಳಲ್ಲಿ ಮಾಡ್ತಕ್ಕಂತಹ ಐಟಮ್ಗಳು ಯಾವುದಕ್ಕೆ ಸೂಟಬಲ್ ಅಂತ ಅಂದ್ಬಿಟ್ಟು ನೋಡೋಣ. ಹಾಟ್ ಬೆವರೇಜಸ್, ಕಾಫಿ ಅಂತ ಐಟಮ್ಗಳಾಗಿರ್ಬೋದು, ಸಾರಿ ಪ್ಲಾಟ್ಫಾರ್ಮ್ ಟಿಕೆಟ್ ಗಳನ್ನ ತಗೊಳ್ತೀನಿ ಅಂತ ಅಂದಕ್ಕಾಗಿರ್ಬೋದು, ಹಾಲ್ಗಾಗಿರ್ಬೋದು, ಸಾಫ್ಟ್ ಡ್ರಿಂಕ್ಸ್, ಜ್ಯೂಸ್ ಐಟಮ್ಸ್ ಗಳಿಗಾಗಿರ್ಬೋದು, ಬಟ್ ಚಾಕ್ಲೇಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ನ ಪರ್ಚೇಸ್ ಮಾಡ್ತೀನಿ ಆಗಿರ್ಬೋದು, ನ್ಯೂಸ್ ಪೇಪರ್ ಆಗಿರ್ಬೋದು, ಇಂಥ ವೆಂಡಿಂಗ್ ಮಿಷಿನ್ಗಳು ಇದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ವೆಂಡಿಂಗ್ ಮಿಷಿನ್ ಅಂತಂತದ್ದು ಏನು ಅನ್ನೋದು ಕಾನ್ಸೆಪ್ಟ್ ಅರ್ಥ ಆಯ್ತು. ಪ್ಲಸ್ ಈಗ ನಿಮ್ಮ ಏನು ಈ ಚಾಪ್ಟರ್ ನ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕಾನ್ಸೆಪ್ಟ್ GST ಬಗ್ಗೆ ಅರ್ಥ ಮಾಡ್ಕೊಂತಾ ಹೋಗೋಣ. ಏನ್ GST ಅಂತಂದ್ರೆ ನಿಮ್ಗೆ ತುಂಬಾ ಎಕ್ಸ್ಪ್ಯಾಂಡ್ ಮಾಡಕ್, ನಿಮ್ಗೆ ಎಷ್ಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬೇಕೋ ಅಷ್ಟನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದ ಗವರ್ಮೆಂಟ್ ಆಫ್ ಇಂಡಿಯಾ ಫಾಲೋಯಿಂಗ್ ದ ಕ್ರೆಡೋ ಆಫ್ ಒನ್ ನೇಷನ್ ಅಂಡ್ ಒನ್ ಟ್ಯಾಕ್ಸ್ ಅಂಡ್ ವಾಂಟಿಂಗ್ ಎ unified market in order to ensure the smooth flow of goods access the country implemented the goods and services tax from July 1st 2017 ಜುಲೈ 1st ಅಲ್ಲಿ GST ನ ನಮ್ಮ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಅದಕ್ಕಿಂತ ಮುಂಚೆ ಏನಿತ್ತು, ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಜುಲೈ 1st 2017 ಅಲ್ಲಿ ಹೊಸ ಆಕ್ಟ್ ಪಾಸ್ ಮಾಡೋದ್ರ ಮೂಲಕ ಏನನ್ನ GST ನ ತಗೊಬಂದ್ರು. ಇದ್ರ ಮೇನ್ ಇಂಟೆನ್ಷನ್ ಏನು, ಒಂದು ಕಂಟ್ರಿ ಒನ್ ನೇಷನ್ ಒಂದ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು, ಒಂದು ಕಂಟ್ರಿಗೆ ಒಂದೇ ರೀತಿಯಾದಂತಹ ಟ್ಯಾಕ್ಸ್ ಇರಬೇಕು, 2-3 ಒಂದೇ ಪ್ರಾಡಕ್ಟ್ 2-3 ತರದ್ದು ಟ್ಯಾಕ್ಸ್ ಗಳನ್ನ ಹಾಕಿ ಜನಕ್ಕೆ ಬರ್ಡನ್ ನ ಕೊಡ್ತಕ್ಕಂತಹದ್ದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಒಂದ್ ಕಂಟ್ರಿ ಒಂದು ಟ್ಯಾಕ್ಸ್ ಇರಬೇಕು ಅಂತ ಅಂದ್ಬಿಟ್ಟು ತಗೊಂಡ್ರು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. Wanting a unified market in order to ensure the smooth flow of goods across the country implemented goods and services tax ಅಂತ ಹೇಳ್ತಿದ್ದಾರೆ. ಇಡೀ ಯಾವ ಕಂಟ್ರಿಯ ಯಾವುದೇ ಭಾಗಕ್ಕೆ ಹೋದ್ರು ಒಂದೇ ಒಂದು ಪ್ರಾಡಕ್ಟ್, ಈಗ ಚಿಪ್ಸ್ ಪ್ಯಾಕೆಟ್ 10 ರೂಪಾಯಿಂದ ನೀವು ಯಾವುದೋ ಲೇಸ್ ಅನ್ನ ಇಲ್ಲಿ ಕರ್ನಾಟಕದಲ್ಲಿ ತಗೊಳ್ತೀನಿ ಅಂದ್ರೆ ಆಂಧ್ರ ಪ್ರದೇಶದಲ್ಲೂ ಹೋದ್ರು ಅದೇ ಚಿಪ್ಸ್ ಅನ್ನು ತಗೊಳ್ತೀನಿ ಅಂತಂದ್ರು 10 ರೂಪಾಯಿ ಇರುತ್ತೆ. ಸೊ ಬಿಸ್ಕೆಟ್ ಅಷ್ಟೇ. ಸೊ ಇಡೀ ಸ್ಟೇಟ್ ಅಂತಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ದೇಶ ಅಂತ ಅಂದ್ಬಿಟ್ಟೆ ಹೇಳ್ತಾರೆ. ನಿಮ್ಗೆ ಕಂಟ್ರಿ ಅಂತಾನೆ ಹೇಳ್ತೀನಿ. ಒಂದು ಕಂಟ್ರಿ ಒಳಗೆ ಯಾವುದೇ ರೀತಿಯಾದ ಒಂದು ಪ್ರಾಡಕ್ಟ್ ನೀವು ಎಲ್ಲಿಂದ ಯಾವ ಭಾಗಕ್ಕೆ ರೀಚ್ ಆಯ್ತು ಅಂತಂದ್ರೆ ಒಂದೇ ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ GST ಯ ಫೀಚರ್ ಗಳಿಗೆ ಏನು ಅಂತ ಅಂದ್ಬಿಟ್ಟು, ಕೀ ಫೀಚರ್ಸ್ ಗಳು ಏನಿದೆ ಅಂತ ಅಂದ್ಬಿಟ್ಟು ಗೈಸ್, ಇವತ್ತಿಗೆ ಕರೆಕ್ಟ್ ಆಗಿ ಇವತ್ತು ಚೇಂಜಸ್ ಆಗಿದೆ. 2025 ಅಲ್ಲಿ ನಿಮಗೆ ಚೇಂಜಸ್ ಆಗಿದೆ. ಇಷ್ಟು ವರ್ಷ ಏನಿತ್ತು ನಿಮಗೆ 4 ಸ್ಲ್ಯಾಬ್ GST ರೇಟ್ ಗಳಿತ್ತು. 5%, 8%, 18% ಹಾಗೆ 28% ಬೇರೆ ಬೇರೆ GST ಸ್ಲ್ಯಾಬ್ಸ್ ಗಳಿತ್ತು. ಬಟ್ ಈಗ ಚೇಂಜ್ ಆಗಿದೆ. ಯಾವುದು ಈಗ 5% ಅನ್ನೋದು ನಿಲ್ಲಾಯ್ತು, 8% ಉಳ್ಕೊಂಡಿದೆ, ಹಾಗೆ 28% ಕೂಡ ನಿಲ್ಲಾಗಿದೆ. ನಿಮ್ಗೆ ಈಗ ನಿಮಗೆ ಉಳಿದಿರೋದು 2 ಸ್ಲ್ಯಾಬ್. ನಾವು ಓದ್ತಕ್ಕಂಥ ಟೈಮ್ ಅಲ್ಲಿ, ನಾವು ಡಿಗ್ರಿ ಓದ್ತಕ್ಕಂಥ ಟೈಮ್ ಅಲ್ಲಿ 4 ಸ್ಲ್ಯಾಬ್ಸ್ ಗಳು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದು. ಬಟ್ ಈಗ ಉಳ್ಕೊಂಡಿರೋದು ಯಾವುದು 8% ಮತ್ತೆ 18%. ಈ 5% ಹೊರಟೋಯ್ತು, 28% ಇವತ್ತು ಟ್ಯಾಕ್ಸ್ ನಿಮ್ಗೆ ರೇಟ್ ನಿಲ್ಲಾಯ್ತು. 2 ರೀತಿಯಾದಂತಹ ಟ್ಯಾಕ್ಸ್ ರೇಟ್ಗಳು ನಿಮ್ಗೆ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು 2025ರಲ್ಲಿ ಚೇಂಜಸ್ ಆಗಿರೋದು ಗೈಸ್, ಓಕೆನಾ. 2025 ಸೆಪ್ಟೆಂಬರ್ ಅಲ್ಲಿ ದೀಪಾವಳಿ ಆಫರ್ ಅಂತ ಅಂದ್ಬಿಟ್ಟು ಇಡೀ ಇಂಡಿಯಾಗೆ ನಿಮಗೆ ಇದ್ದಂತಹ 4 ಸ್ಲ್ಯಾಬ್ ಗಳಿನ ರೇಟ್ ನ 2 ಸ್ಲ್ಯಾಬ್ಗೆ ತಗೊಬಂದಿತ್ತು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಪ್ಲಿಕಬಿಲಿಟಿ ಆಫ್ GST ಏನು, ಯಾವ ಪ್ರಾಡಕ್ಟ್ ಅಪ್ಲಿಕಬಲ್ ಆಗ್ಬೇಕು, ಯಾವ ಪ್ರಾಡಕ್ಟ್ ಅಪ್ಲಿಕಬಲ್ ಆಗ್ಬಾರ್ದು, ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಯಾವ್ದು, ಜನಕ್ಕೆ ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಪ್ರಾಡಕ್ಟ್ ಯಾವ್ದು, ಲಕ್ಸುರಿ ಪ್ರಾಡಕ್ಟ್ ಯಾವ್ದು, ಅದಕ್ಕೆ ಟ್ಯಾಕ್ಸ್ ನ ಬೇರೆ ಬೇರೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್, ಯಾರು ಒಂದು ಐಟಮ್ ನ ಪರ್ಚೇಸ್ ಮಾಡ್ತಾರೆ ಅವರೇ ಅದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಯಾರು ಕನ್ಸ್ಯೂಮ್ ಮಾಡ್ತಾರೆ ಅವರೇ ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಪ್ಲಿಕಬಲ್ ಆನ್ ಸಪ್ಲೈ ಅಂಡ್ ಗೂಡ್ಸ್ ಅಂಡ್ ಸರ್ವಿಸಸ್, ಇದು GST ಯಾವ್ದಕ್ಕೆ ಅಪ್ಲಿಕಬಲ್ ಆಗುತ್ತೆ ಅಂತಂದ್ರೆ ಟ್ಯಾಕ್ಸ್ ಗೂಡ್ಸ್ಗೂ ಅಪ್ಲಿಕಬಲ್ ಆಗುತ್ತೆ, ಸರ್ವಿಸ್ಗೂ ಅಪ್ಲಿಕಬಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಪೇಮೆಂಟ್ ಆಫ್ GST, ಇದನ್ನ ಯಾರು ಪೇಮೆಂಟ್ ಮಾಡ್ತಾರೆ, ಈಗ ಫೈನಲ್ ಆಗಿ ಅದ್ರದ್ದು ಪೇಮೆಂಟ್ ಟ್ಯಾಕ್ಸ್ ಅನ್ನ ಕಟ್ಟೋರು ಯಾರು, ಅಫ್ಕೋರ್ಸ್ ಯಾರು ಯೂಸ್ ಮಾಡ್ತಾರೆ ಅವರೇನೆ. ಬಟ್ ಇಲ್ಲಿ ಕಾನ್ಸೆಪ್ಟ್ ಗಳು ಯಾವ ತರ ಹೋಗುತ್ತೆ ಅಂತಂದ್ರೆ, ಯಾರು ಸೇಲ್ ಮಾಡಿರ್ತಾರೆ ಅವನು ಆ ಟ್ಯಾಕ್ಸ್ ಅನ್ನ ಕಟ್ಟಿರ್ತಾನೆ. ಸೊ ಅವನು ನೆಕ್ಸ್ಟ್ ಈಗ ನೋಡಿ ಹೋಲ್ಸೇಲರ್ ಇರ್ತಾರೆ ಅಂತ ಅನ್ಕೊಳ್ಳಿ, ಅವನು ಟ್ಯಾಕ್ಸ್ ಅನ್ನ ಕಟ್ಟಿರ್ತಾನೆ. ಆ ಟ್ಯಾಕ್ಸ್ ಅಮೌಂಟ್ ನ ಅವನು ರಿಟೇಲರ್ ಇಂದ ಅಮೌಂಟ್ ಅನ್ನ ರೆಕವರ್ ಮಾಡ್ಕೊಳ್ತಾನೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆನಾ, GST ಇದು ಫೀಚರ್ ಗಳಾಗಿತ್ತು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಫ್ಯಾಕ್ಟ್ ಗಳು ಏನು ಅಂತ ಅಂದ್ಬಿಟ್ಟು, ಸಿಂಗಲ್ ಟ್ಯಾಕ್ಸ್ ಸ್ಟ್ರಕ್ಚರ್, ಇಡೀ ದೇಶದಲ್ಲಿ ಒಂದೇ ರೀತಿಯಾದಂತಹ ಸಿಂಗಲ್ ಟ್ಯಾಕ್ಸ್ ಸ್ಟ್ರಕ್ಚರ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ.
ಎಫೆಕ್ಟ್ ಆನ್ ಪ್ರೈಸ್, ಒಂದು ಪ್ರಾಡಕ್ಟ್ ಏನ್ ಪ್ರೈಸ್ ಇದೆ ಅದ್ರ ಮೇಲೆ GST ರೇಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಡಬಲ್ ಟ್ಯಾಕ್ಸ್ ಆಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಕನ್ಸಂಪ್ಷನ್ ಬೇಸ್ಡ್ ಟ್ಯಾಕ್ಸ್, ಏನೋ ಯಾರೋ ಒಬ್ಬ ಐಟಮ್ ಏನೋ ಒಂದು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದಾನೆ, ಪರ್ಚೇಸ್ ಮಾಡ್ತಾ ಇದ್ದಾನೆ, ಅವ್ನ್ ಕನ್ಸಂಪ್ಷನ್ ಬೇಸ್ ಮೇಲೆ ಅವನಿಗೆ ಟ್ಯಾಕ್ಸ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಐಟಮ್ಗೆ ಯಾವ ತರದ ಪ್ರಾಡಕ್ಟ್ ಅದ್ರ ಮೇಲೆ ಟ್ಯಾಕ್ಸ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ವಾಯ್ಸ್ ಮ್ಯಾಚಿಂಗ್, ಈಗ ಇಲ್ಲಿ ಒಂದು 10,000 ರೂಪಾಯಿ 10,000 ಐಟಮ್ಗಳು ಮ್ಯಾನುಫ್ಯಾಕ್ಚರಿಂಗ್ ಆಯ್ತು ಅಂತಂದ್ರೆ ಈ 10,000 ಫೈನಲ್ ಆಗಿ ಕಸ್ಟಮರ್ಗೆ ರೀಚ್ ಆಗ್ಬೇಕು ಅನ್ನೋದು ಇರುತ್ತೆ. ಓಕೆನಾ, ಇಲ್ಲಿ ಬಿಲ್ ಗಳನ್ನ ಇನ್ವಾಯ್ಸ್ ಗಳನ್ನ ಮ್ಯಾಚ್ ಮಾಡಿ ಈಗ ಹೋಲ್ಸೇಲರ್ಗೆ ಕಟ್ಟಿರ್ತಾರೆ. ಇವನ್ ಏನ್ ಮಾಡ್ತಾನೆ, ಆ ಪ್ರಾಡಕ್ಟ್ ಅಲ್ಲಿಂದ ಇಲ್ಲಿ ಇವನಿಗೆ ಬಂದಿರುತ್ತೆ, 10,000 ಪ್ರಾಡಕ್ಟ್ ಇವನಿಗೆ ರೀಚ್ ಆಗಿರುತ್ತೆ. ಇವನು ಯಾವ್ದೋ ಕೈಮಾರ್ಗದಲ್ಲಿ ಆ 8,000ನೇ 10,000 ಅಂತ ಅಂದ್ಬಿಟ್ಟು ತೋರಿಸಿ ವ್ಯಾಪಾರವನ್ನ ಮಾಡಕ್ಕಾಗಲ್ಲ. ಏನಿರುತ್ತೆ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ವ್ಯಾಪಾರವನ್ನ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಇನ್ವಾಯ್ಸ್ಗಳು ಮ್ಯಾಚ್ ಆಗ್ಬೇಕು, ಹೋಲ್ಸೇಲರ್ ಇಂದ ರಿಟೇಲರ್ ಬಂದಿದ್ದು ಎಲ್ಲವೂ ಮ್ಯಾಚ್ ಆಗ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಂಟಿ ಪ್ರಾಫಿಟೇರಿಯರಿಂಗ್ ಮೆಷರ್, ಏನೋ ಯಾವ್ಯಾವ್ದೋ ರೀತಿಯಾದಂತಹ ಮೋಸ ಮಾಡಿ ಪ್ರಾಫಿಟ್ ಮಾಡ್ತಕ್ಕಂತಹ ಚಾನ್ಸಸ್ ಇದರಲ್ಲಿ ಇದಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರಿಜಿಸ್ಟ್ರೇಷನ್ ಅಂಡರ್ GST, ಏನ್ ಹೇಳ್ತಾ ಇದ್ರೆ ಇದ್ರ ಕಂಡೀಷನ್ ಏನಿದೆ, ಯಾವ ಒಬ್ಬ ಬಿಸ್ನೆಸ್ ಮ್ಯಾನ್ ಅವನು ವರ್ಷದ ಒಂದು ಟರ್ನ್ ಓವರ್ 20 ಲಕ್ಷಕ್ಕಿಂತ ಜಾಸ್ತಿ ಕ್ರಾಸ್ ಆಯ್ತು ಅಂತಂದ್ರೆ ಅವನು GST ಅಂಡರ್ ಅಲ್ಲಿ ರಿಜಿಸ್ಟರ್ ಮಾಡ್ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು GST ಅಂತಂದ್ರೆ ಏನು, ಅದ್ರ ಫೀಚರ್ಗಳು, ಫ್ಯಾಕ್ಟ್ ಗಳಾಗಿದೆ. ಹಾಗಾದ್ರೆ ಈ GST ನ ಮೇನ್ ಆಗಿ 3 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾವುದು CGST, SGST ಅಂಡ್ IGST ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದು ಒಂದೊಂದು ಮಾರ್ಕ್ಸ್ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಬರ್ಕೊಳ್ಳಿ. CGST ಅಂತ ಅಂದ್ರೇನು, ಸೆಂಟ್ರಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ. ಏನು GST ಲೆವಿಡ್ ಬೈ ಸೆಂಟರ್, ಏನು ಸೆಂಟ್ರಲ್ ಗವರ್ನಮೆಂಟ್ ಟ್ಯಾಕ್ಸ್ ಅನ್ನ ಲೆವಿ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಯಾವ ಟ್ರಾನ್ಸಾಕ್ಷನ್ ಗೆ ಲೆವಿ ಮಾಡ್ತಾ ಇದ್ರೆ, ಇಂಟ್ರಾ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಒಂದು ಸ್ಟೇಟ್ ಒಳಗೆ, ಈಗ ಕರ್ನಾಟಕದ ಸ್ಟೇಟ್ ಒಳಗೆ ನಡೀತಾ ಇದೆ ಒಂದು ವ್ಯಾಪಾರ ಅಂತಂದ್ರೆ ಆ ಸ್ಟೇಟ್ ಒಳಗೆ ನಡೀತಕ್ಕಂತಹದಕ್ಕೆ ಏನನ್ನ ಲೆವಿ ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ CGST ಟ್ಯಾಕ್ಸ್ ನ ಲೆವಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಸೇಲ್ಸ್ GST ಅಂತಂದ್ರೆ ಸ್ಟೇಟ್ GST, ಇದು ಒಂದ್ ಮಾರ್ಕ್ಸ್ ಕೇಳಂತಹ ಚಾನ್ಸಸ್ ಇರುತ್ತೆ. ನಿಮ್ಗೆ ಎಕ್ಸ್ಪ್ಯಾಂಡ್ ಏನು SGST ಅಂತಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಬರೀಬೇಕು. ಇದು GST ಲೆವಿಡ್ ಬೈ ಸ್ಟೇಟ್ ಇನ್ಕ್ಲೂಡಿಂಗ್ ಯೂನಿಯನ್ ಟೆರಿಟರೀಸ್ with legislation on intra-state supply of goods and services by the state ಅಂತ ಹೇಳ್ತಾ ಇದ್ದಾರೆ. ಈಗ CGST ನ ಯಾರು ಕಲೆಕ್ಟ್ ಮಾಡ್ತಾರೆ, ಸೆಂಟ್ರಲ್ ಗವರ್ನಮೆಂಟ್ ಒಂದು ಸ್ಟೇಟ್ ಒಳಗೆ ನಡೀತಕ್ಕಂತಹ ಬಿಸ್ನೆಸ್ ಗೆ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದೇನೆ SGST ಅಂತಂದ್ರೆ ಸ್ಟೇಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್. ಇದನ್ನ ಯಾರು ಕಲೆಕ್ಟ್ ಮಾಡ್ತಾರೆ, ಸ್ಟೇಟ್ ಗವರ್ನಮೆಂಟ್ ಕಲೆಕ್ಟ್ ಮಾಡುತ್ತೆ ಒಂದು ಪ್ರಾಡಕ್ಟ್ ಬೇಸ್ ಮೇಲೆ. ಪ್ರಾಡಕ್ಟ್ ಗೆ ಇದು ಯೂನಿಯನ್ ಟೆರಿಟರಿನೂ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಸ್ಟೇಟ್ ಒಳಗೆ ಇರ್ತಕ್ಕಂತಹ ಏನ್ ಬಿಸ್ನೆಸ್ ಇದೆಯಲ್ಲ ಅದಕ್ಕೆ GST ನ ಕಲೆಕ್ಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 3ನೇ ಮೆಥಡ್ ಯಾವುದು, ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. GST ಕಲೆಕ್ಟೆಡ್ ಬೈ ಬೋತ್ ಸೆಂಟರ್ ಅಂಡ್ ಲೆವಿ ಆನ್ ದ intra-state supply of goods and services. In other terms, IGST is a total of CGST and IGST ಅಂತ SGST ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಏನ್ ಲೆವಿ ಮಾಡ್ತಾ ಇದಾರೆ ಅಂತಂದ್ರೆ, ಒಂದು ಸ್ಟೇಟ್ ಒಳಗೆ ನಡೀತಿತ್ತು ಅಂತಂದ್ರೆ ಏನು ಬಿಸ್ನೆಸ್ ಏನು ಸೇಲ್ಸ್ ಆಕ್ಟಿವಿಟಿ, ಅದರಲ್ಲಿ SGST ಇರ್ತಿತ್ತು, CGST ಇರ್ತಿತ್ತು. ಸೆಂಟ್ರಲ್ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತು, ಸ್ಟೇಟ್ ಗವರ್ಮೆಂಟ್ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿತ್ತು. ಇಂಟಿಗ್ರೇಟೆಡ್ ಅಲ್ಲಿ ಯಾವ ತರ ಇರುತ್ತೆ ಅಂತಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ಮತ್ತೆ ಸ್ಟೇಟ್ ಗವರ್ಮೆಂಟ್ ಎರಡು ಸೇರಿ ಒಟ್ಟಿಗೆ IGST ಅಂತ ಅಂದ್ಬಿಟ್ಟು ಲೆವಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇದು ಏನು ಇಂಟರ್ ಸ್ಟೇಟ್ ಅಂತಂದ್ರೆ ಒಂದು ಸ್ಟೇಟ್ ಇಂದ ಮತ್ತೊಂದು ಸ್ಟೇಟ್ ಗೆ ವ್ಯವಹಾರಗಳು ಬಿಸ್ನೆಸ್ ಆಗಿದ್ರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಚಾಪ್ಟರ್ ನ ಫೈನಲ್ ಕಾನ್ಸೆಪ್ಟ್ ಯಾವ್ದಿದೆ ಅಂತಂದ್ರೆ, ನಮ್ಮ ದೇಶದ ಒಳಗೆ ಒಂದು ಬಿಸ್ನೆಸ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಅಸೋಸಿಯೇಷನ್, ರೋಲ್ ಆಫ್ ಕಾಮರ್ಸ್ ಮತ್ತೆ ನೋಡಿ ರೋಲ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಇನ್ ಪ್ರಮೋಷನ್ ಆಫ್ ಇಂಡಿಯಾ ಏನೋ ಇಂಟರ್ನಲ್ ಟ್ರೇಡ್. ಒಂದು ದೇಶದ ಒಳಗೆ ವ್ಯವಹಾರ ಅಥವಾ ಬಿಸ್ನೆಸ್ ಸ್ಮೂತ್ ಆಗಿ ನಡಿಬೇಕು ಅಂತಂದ್ರೆ ಇಲ್ಲಿ ಇರ್ತಕ್ಕಂತಹ ಕಾಮರ್ಸ್ ಮತ್ತೆ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ಗಳು ಏನೇನು ರೋಲ್ ನ ಪ್ಲೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್, ಏನೋ ಒಂದ್ ಸ್ಟೇಟ್ ಅಲ್ಲಿ ಯಾವ್ದೋ ಪ್ರಾಡಕ್ಟ್ ಸಿಕ್ಕಿಲ್ಲ ಅಂತಂದ್ರೆ ಇನ್ನೊಂದು ಪ್ರಾಡಕ್ಟ್ ಗೆ ಐಟಮ್ಗಳು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ ಅಂತಂದ್ರೆ ಅಂತದನ್ನ ಈ ಕಂಟ್ರಿ ಒಳಗೆ, ಇಡೀ ಕಂಟ್ರಿ ಒಳಗೆ ಎಲ್ಲಾ ತರದ ಪ್ರಾಡಕ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಎಲ್ಲಾ ಸ್ಟೇಟ್ ಗಳಿಗೂ ಸಿಗ್ಬೇಕಲ್ವಾ. ಒಂದು ಸ್ಟೇಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಂತಂದ್ರೆ ಒಂದೇ ಸ್ಟೇಟ್ ಗೆ ರಿಸ್ಟ್ರಿಕ್ಟ್ ಮಾಡಿರ್ತಿದ್ರೆ ಇನ್ನೊಂದು ಸ್ಟೇಟ್ ಅವರು ಅದು ಬೇಕಾಗಿರುತ್ತೆ, ಸಪೋರ್ಟ್ ಸಿಗೋದಿಲ್ಲ. ಸೊ ಈ ಇಂಡಸ್ಟ್ರಿ ಅಸೋಸಿಯೇಷನ್ ಗಳು ಏನ್ ಮಾಡ್ಬೇಕು ಅಂತಂದ್ರೆ ಅಂತ ಪ್ರಾಡಕ್ಟ್ ಅನ್ನ ಎಲ್ಲಾ ಕಡೆಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು, ರೀಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ.
ಆಫ್ಟರ್ ಅಂಡ್ ಲೋಕಲ್ ಲೆವೀಸ್ ಏನು ಇವತ್ತು ನಿಮ್ಗೆ ಟ್ಯಾಕ್ಸ್ಗಳು ಬರ್ಡನ್ಗಳು ಜಾಸ್ತಿ ಇಲ್ಲ. GST ಅಂಡರ್ ಬಂದ್ಮೇಲೆ ಟ್ಯಾಕ್ಸಸ್ ಆನ್ ಟ್ಯಾಕ್ಸಸ್ ಆಗ್ತಕ್ಕಂತಹ ಚಾನ್ಸಸ್ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಏನು ಟ್ಯಾಕ್ಸ್ ಬರ್ಡನ್ ಆಫ್ ಟ್ಯಾಕ್ಸಸ್ಗಳು ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾರ್ಮೋನೈಸೇಷನ್ ಆಫ್ ಸೇಲ್ಸ್ ಟ್ಯಾಕ್ಸ್ ಸ್ಟ್ರಕ್ಚರ್ ಆಫ್ ಬ್ಯಾಟ್. ಇವತ್ತು ಬ್ಯಾಟ್ ಎಲಿಮಿನೇಟ್ ಆಗ್ತಿದೆ. ನಿಮ್ಗೆ 2013 ಯಾವಾಗ GST ಬಂತು, GST ಆದ್ಮೇಲೆ ನಿಮ್ಗೆ ಯೂನಿಫಾರ್ಮ್ ಟ್ಯಾಕ್ಸ್ ಪೇಮೆಂಟ್ ಸಿಸ್ಟಮ್ ಇದೆ. ಸೊ ಅದರಿಂದ ಎಲ್ಲಾ ಸ್ಟೇಟ್ ಅಲ್ಲೂ ಒಂದೇ ರೀತಿಯಾದಂತಹ ನಿಮ್ಗೆ ಟ್ಯಾಕ್ಸ್ ಬೇಸಿಸ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸೊ ಒಂದ್ ಸ್ಟೇಟ್ ಹೋದ್ರೆ ಒಂದ್ ಪ್ರಾಡಕ್ಟ್ ಒಂದ್ ಪ್ರೈಸ್ ಇರೋದು, ಇನ್ನೊಂದ್ ಪ್ರಾಡಕ್ಟ್ ಸೇಮ್ ಪ್ರಾಡಕ್ಟ್ ಅಲ್ಲೇ ಬೇರೆ. ಈಗ ಅದು ಒಂದು ಆಗ್ಲೇ ಎಕ್ಸಾಂಪಲ್ ಹೇಳ್ದಂಗೆ ನಾನು ಒಂದು ಬಿಸ್ಕೆಟ್ ಪ್ಯಾಕೆಟ್ ಅಂತ ಅನ್ಕೊಳ್ಳಿ. ಈಗ ಪಾರ್ಲೇಜಿ ನಮ್ಮ ಕರ್ನಾಟಕದಲ್ಲಿ 10 ರೂಪಾಯಿ ಅಂತ ಹೇಳ್ತೀರಾ ಅಂದ್ರೆ, ನೀವು ಬೇರೆ ಕಡೆ ಹೋಗ್ತಾ ಇರ್ತೀನಿ ಅಂದ್ರೆ ಕೇರಳದಲ್ಲೋ ಈಗ ಡೆಲ್ಲಿ ಹೋಗ್ತಾ ಇರ್ತೀನಿ ಅಂತಂದ್ರು 10 ರೂಪಾಯಿ ಇರುತ್ತೆ. ಯಾವುದೇ ರೀತಿಯಾದ ಚೇಂಜ್ ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಆಗ್ರೋ ಪ್ರಾಡಕ್ಟ್ ಅಂಡ್ ರಿಲೇಟೆಡ್ ಇಶ್ಯೂಸ್. ಏನು ಆಗ್ರೋ ಪ್ರಾಡಕ್ಟ್ ಅಂತಂದ್ರೆ, ಈಗ ಕೃಷಿಗೆ ಸಂಬಂಧಪಟ್ಟಂತಹ ಐಟಮ್ಗಳನ್ನು ಕೂಡ ಎಲ್ಲಾ ಕಡೆನೂ ಇಂಡಸ್ಟ್ರಿಗಳು ಟೀಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಈಗ ತುಮಕೂರಲ್ಲಿ ಏನೋ ತುಂಬಾ ಚೆನ್ನಾಗಿ ಅಡಿಕೆ ಇದನ್ನ ಏನನ್ನ ತೆಂಗನ್ನ ಬೆಳಿತಾರೆ, ಅದನ್ನ ಕಲ್ಪತರು ನಾಡು ಅಂತ ಕರೀತಾರೆ, ಕರೆಕ್ಟಾ? ಸೊ ಈಗ ಅಲ್ಲಿ ಏನೋ ತೆಂಗನ್ನ ಜಾಸ್ತಿ ಬೆಳಿತಾರೆ ಅಂತ ಅಂದ್ಬಿಟ್ಟು ಅಲ್ಲಿ ಬೇರೆ ದ್ರಾಕ್ಷಿನ ಬೆಳೆಯಕ್ಕಾಗತ್ತಾ? ಖಂಡಿತ ಇಲ್ಲ. ತೊಗರಿನ ಬೆಳೆಯಕ್ಕಾಗತ್ತಾ? ಸೊ ಆಗ್ರೋ ಪ್ರಾಡಕ್ಟ್ ಒಂದೊಂದು ಪ್ಲೇಸ್ಗೆ ಒಂದೊಂದು ಪ್ರಾಡಕ್ಟ್ ಗಳು ತುಂಬಾ ಚೆನ್ನಾಗಿ ಬರುತ್ತೆ. ಅಂತದನ್ನ ಎಲ್ಲಾ ಕಡೆಗೂ ರೀಚ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ವೇಟ್ ಅಂಡ್ ಮೆಷರ್ಮೆಂಟ್ ಅಂಡ್ ಪ್ರಿವೆನ್ಷನ್ ಆಫ್ ಬ್ರ್ಯಾಂಡ್ ಡೂಪ್ಲಿಕೇಶನ್. ಏನು ಮೋಸಗಳನ್ನ ನಡೀಬಾರ್ದು ಯಾವ್ದ್ರಲ್ಲಿ ಅಂತ ಹೇಳ್ತಾ ಇದ್ರೆ, ಒಂದು ಕ್ವಾಲಿಟಿ ಆಗಿರ್ಬೋದು. ಒಂದು ಕ್ವಾಲಿಟಿ ಅಂದ್ರೆ ತುಂಬಾ ಚೆನ್ನಾಗಿ ಕ್ವಾಲಿಟಿ ಇರಬೇಕು. ವೇಟ್ ಅಂದ್ರೆ 1 kg ಅಂದ್ರೆ 1 kg ಇರಬೇಕು. ಅದ್ರ ಜಾಸ್ತಿನೂ ಇರಬಾರ್ದು, ಕಮ್ಮಿನೂ ಇರಬಾರ್ದು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗೆ ಯಾವ್ದೋ ಒಂದು ಬ್ರ್ಯಾಂಡ್ ಇರುತ್ತೆ, ಅದನ್ನ ಇನ್ನೊಬ್ರು ಡೂಪ್ಲಿಕೇಟ್ ಮಾಡ್ಲಾರ್ದಂಗೆ ನೋಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಎಕ್ಸೈಸ್ ಡ್ಯೂಟಿ. ಇವತ್ತು ಏನೋ ನೀವು ಫಾರಿನ್ಗೆ ಬೇರೆ ಕಡೆಗೆ ಹೋಗುತ್ತೆ ಅಂತ ಅಂದ್ಬಿಟ್ರೆ ಎಕ್ಸೈಸ್ ಡ್ಯೂಟಿ ಇರುತ್ತೆ. ಬಟ್ ಎಕ್ಸೈಸ್ ಡ್ಯೂಟಿ ಅಷ್ಟು ನಿಮ್ಗೀಗ ಈ ಚಾಪ್ಟರ್ ಅಲ್ಲಿ ಫೋಕಸ್ ಮಾಡಿಲ್ಲ. ಓಕೆನಾ? ಪ್ರಮೋಟಿಂಗ್ ಗೂಡ್ಸ್ ಇನ್ಫ್ರಾಸ್ಟ್ರಕ್ಚರ್. ಏನು ಒಂದು ಪ್ರಾಡಕ್ಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗ್ಬೇಕು ಅಂತಂದ್ರೆ ಏನ್ ತುಂಬಾ ಇಂಪಾರ್ಟೆಂಟ್? ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಕಂಟ್ರಿಲಿ ರೋಡ್ ಟ್ರಾನ್ಸ್ಪೋರ್ಟೇಷನ್ ಇದ್ರೆ ತಾನೇ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕು. ಸೊ ಆಗ ಇಂಡಸ್ಟ್ರಿಗಳು ಏನ್ ಮಾಡುತ್ತೆ ಅಂತಂದ್ರೆ, ಒಂದು ದೇಶದ ಒಳಗೆ ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಈ ನಮ್ಮ ದೇಶದೊಳಗೆ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೋಡ್ಗಳಾಗ್ಬೇಕು, ಬ್ರಿಡ್ಜಸ್ ಗಳಾಗ್ಬೇಕು, ವೆಹಿಕಲ್ ಚೆನ್ನಾಗಿರೋದು ಬರ್ಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾ ಇದ್ರೆ. ಲೇಬರ್ ಲೆಜಿಸ್ಲೇಷನ್. ಬಿಸ್ನೆಸ್ ಚೆನ್ನಾಗಿ ನಡಿಬೇಕು ಅಥವಾ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು ಅಂದ್ರೆ ಒಂದು ಇಂಡಸ್ಟ್ರಿ ಒಳಗೆ ಲೇಬರ್ ಅಸೋಸಿಯೇಷನ್ ಮಾಡ್ಕೊಳ್ಳಕ್ಕೆ ಅಲ್ಲಿ ಇರ್ತಕ್ಕಂತಹ ಲೇಬರ್ಸ್ಗೆ ಆಪರ್ಚುನಿಟಿನ ಮಾಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಇದರಿಂದ ಒಂದು ದೇಶದ ಇಂಟರ್ನಲ್ ಟ್ರೇಡ್ ತುಂಬಾ ಚೆನ್ನಾಗಿ ಆಗ್ತಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಗೈಸ್, ನಾವು ಈ ಚಾಪ್ಟರ್ ನ ಲಾಸ್ಟ್ ಸ್ಲೈಡ್ ನ ನೋಡ್ತೀವಿ. ಸೊ ನಾವು ಫಸ್ಟ್ ಇಂದ ಏನೇನ್ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅಂತ ಒಂದು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಇಂಟರ್ನಲ್ ಟ್ರೇಡ್ ಅಂತಹ ಚಾಪ್ಟರ್ ನಿಮ್ಗೆ 5 ಕ್ವಶನ್ ಬರುತ್ತೆ. 13 ಮಾರ್ಕ್ಸ್ ಗೆ ನಿಮ್ಗೆ ಎಕ್ಸಾಮ್ ಬರುತ್ತೆ. 1 ಮಾರ್ಕ್ಸ್ ಅಲ್ಲೇ 3 ಕ್ವಶನ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು ಬಹಳಷ್ಟು ಸತಿ ಹೇಳಿದೀನಿ. ಸೊ 1 ಮಾರ್ಕ್ಸ್ ಅಲ್ಲಿ ನಿಮಗೆ ಏನಿರುತ್ತೆ, ತಪ್ಪನ್ನ ಬರೆಯೋಕೆ ಚಾನ್ಸ್ ಇರಲ್ಲ. ತಪ್ಪು ಬರೆದ್ರೆ ಮಾರ್ಕ್ಸ್ ಕೊಟ್ಟೋಗುತ್ತೆ. ಹಾಗಾಗಿ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕಾಗುತ್ತೆ. ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಏನು? ಇಂಟರ್ನಲ್ ಟ್ರೇಡ್ ಅಲ್ಲಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ, ಇಂಟರ್ನಲ್ ಟ್ರೇಡ್, ಎಕ್ಸ್ಟರ್ನಲ್ ಟ್ರೇಡ್. ಇಂಟರ್ನಲ್ ಟ್ರೇಡ್ ಅಂತಂದ್ರೆ ಒಂದು ಕಂಟ್ರಿ ಒಳಗೆ ನಡೆಯುವಂತಹ ಬಿಸಿನೆಸ್. ಎಕ್ಸ್ಟರ್ನಲ್ ಟ್ರೇಡ್ ಅಂತಂದ್ರೆ ಒಂದು ಕಂಟ್ರಿ ಬಿಟ್ಟು ಇನ್ನೊಂದು ಕಂಟ್ರಿ, ಒಂದು ಕಂಟ್ರಿ ಇನ್ನೊಂದು ಕಂಟ್ರಿ ಜೊತೆ ನಡುವೆ ನಡೆಸತಕ್ಕಂತಹ ವ್ಯವಹಾರ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಇಂಟರ್ನಲ್ ಟ್ರೇಡ್ ಅನ್ನ ಮತ್ತೆ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ, ಹೋಲ್ಸೇಲ್, ರಿಟೇಲ್ ಅಂತ ಅಂದ್ಬಿಟ್ಟು. ಹಾಗಾದ್ರೆ ಹೋಲ್ಸೇಲ್ ಅಂತಂದ್ರೇನು? ಈ ಹೋಲ್ಸೇಲರ್ ಮೀನಿಂಗು, ಹೋಲ್ಸೇಲರ್ ಮ್ಯಾನುಫ್ಯಾಕ್ಚರಿಂಗ್ ಏನೇನ್ ಸರ್ವಿಸಸ್ ಅನ್ನ ಕೊಡ್ತಾನೆ, ಹಾಗೆ ಹೋಲ್ಸೇಲರ್ ರಿಟೇಲರ್ ಗೆ ಏನೇನ್ ಸರ್ವಿಸ್ ಅನ್ನ ಕೊಡ್ತಾನೆ ಅಂತ ನೋಡ್ತೀವಿ. ರಿಟೇಲರ್ ಯಾರು? ರಿಟೇಲರ್ ಒಬ್ಬ ಕಸ್ಟಮರ್ ಗೆ ಏನನ್ನ ಸರ್ವಿಸ್ ಕೊಡ್ತಾನೆ, ಹಾಗೆ ಮ್ಯಾನುಫ್ಯಾಕ್ಚರರ್ ಅಥವಾ ಹೋಲ್ಸೇಲರ್ ಏನ್ ಸರ್ವಿಸ್ ಕೊಡ್ತಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಟೈಪ್ ಆಫ್ ರಿಟೇಲರ್. ಯಾವ ತರದ ಟೈಪ್ ಆಫ್ ರಿಟೇಲರ್ಸ್ ಇದೆ? ಮೇನ್ 2 ವಿಧವಾಗಿ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಇರ್ತಕ್ಕಂತಹ ಎಲ್ಲ ಸಬ್ ಕ್ಯಾಟಗರಿನ ನಾವು ಈಗಾಗಲೇ ಅರ್ಥ ಮಾಡ್ಕೊಂಡಿದೀವಿ. ಯಾವ ಪಾಯಿಂಟ್ ನಾವು ಸ್ಕಿಪ್ ಮಾಡಿಲ್ಲ. ಓಕೆನಾ? ಇಟಿನರೇಟ್ ಅಂತಂದ್ರೇನು, ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಅದ್ರ ಅಂಡರಲ್ಲಿ ಬರ್ತಕ್ಕಂತಹ ಇಟಿನರೇಟ್ ರಿಟೇಲರ್ ಅಲ್ಲಿ ಬರ್ತಕ್ಕಂತಹ ಪೆಡ್ಲರ್ಸ್, ಆಫರ್ಸ್, ಮಾರ್ಕೆಟ್ ಪೆಡ್ಲರ್ಸ್ ಯಾರು ಅಂತ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಸ್ಟ್ರೀಟ್ ಪೆಡ್ಲರ್ಸ್ ಅಂತಂದ್ರೆ ಚೀಪ್ ಜಾಕರ್ಸ್ ಅಂತಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ರಿಟೇಲರ್ ಮೇನ್ ಆಗಿ 2 ವಿಧವಾಗಿ ಕ್ಲಾಸಿಫೈ ಮಾಡ್ತಾ ಇಟಿನರೇಟ್ ಎಲ್ಲ ಕಂಪ್ಲೀಟ್ ಆಯ್ತು. ಫಿಕ್ಸ್ಡ್ ಶಾಪ್ ಗಳು ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಫಿಕ್ಸ್ಡ್ ಶಾಪ್ ಅಲ್ಲೇ ಬರ್ತಕ್ಕಂತಹ ಬ್ರಾಂಚಸ್ ಗಳು ಯಾವ್ಯಾವುದು? ಜನರಲ್ ಸ್ಟೋರ್ಸ್ ಅಂತಂದ್ರೆ ಏನು, ಸ್ಪೆಷಾಲಿಟಿ ಸ್ಟೋರ್ಸ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ.
ಸ್ಟ್ರೀಟ್ ಸ್ಟಾಲ್ ಹೋಲ್ಡರ್ಸ್ ಅಂತಂದ್ರೆ ಯಾರು, ಮತ್ತೆ ಸೆಕೆಂಡ್ ಹ್ಯಾಂಡ್ ಗೂಡ್ ಶಾಪ್ಸ್ ಗಳಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಫಿಕ್ಸ್ಡ್ ಶಾಪ್ ಅಲ್ಲಿ ಇರ್ತಕ್ಕಂತಹ ಸೆಕೆಂಡ್ ಮೆಥಡ್ ಯಾವುದು, ಲಾರ್ಜ್ ಸ್ಟೋರ್ಸ್ ಕಾನ್ಸೆಪ್ಟ್ ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಅವರಲ್ಲಿ ನಿಮಗೆ 3 ವಿಧವಾಗಿ ಕ್ಲಾಸಿಫೈ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ವಿ. ಡಿಪಾರ್ಟ್ಮೆಂಟ್, ಚೈನ್ ಮತ್ತೆ ಮೇಲ್ ಆರ್ಡರ್ ಅಂತ ಅಂದ್ಬಿಟ್ಟು. ಡಿಪಾರ್ಟ್ಮೆಂಟ್ ಸ್ಟೋರ್ ಅಂತಂದ್ರೆ ಏನು, ಅವ್ರ ಫೀಚರ್ ಗಳೇನು, ಅವ್ರ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಗಳೇನು. ಚೈನ್ ಸ್ಟೋರ್ಸ್ ಅಂತಂದ್ರೆ ಏನು, ಅದ್ರ ಮೀನಿಂಗು, ಅದ್ರ ಫೀಚರ್ ಗಳೇನು, ಅದ್ರ ಅಡ್ವಾಂಟೇಜಸ್ ಗಳು, ಡಿಸ್ಅಡ್ವಾಂಟೇಜ್ ಗಳು ಏನು ಅಂತ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಮತ್ತೆ ಮಲ್ಟಿಪಲ್ ಸ್ಟೋರ್ಸ್ ಇರ್ತಕ್ಕಂತಹ ಡಿಫರೆನ್ಸಸ್ ಗಳಿಗೆ ಏನು ಅನ್ನ ಅರ್ಥ ಮಾಡ್ಕೊಂಡಿದೀವಿ. ಮೇಲ್ ಆರ್ಡರ್ ಹೌಸಸ್ ಅಂತಂದ್ರೆ ಏನು, ಅದ್ರ ಫೀಚರ್ ಗಳು, ಮೇಲ್ ಆರ್ಡರ್ ನ ಯಾವ ತರ ತಗೊಂತಾರೆ ಅನ್ನೋದನ್ನ ನೋಡಿದೀವಿ. ಅದ್ರ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಗಳು ಏನೇನು ಅನ್ನೋದು ಅರ್ಥ ಆಯ್ತು. ಕನ್ಸ್ಯೂಮರ್ ಕೋಆಪರೇಟಿವ್ ಸೊಸೈಟಿಗಳಂತಂದ್ರೆ ಏನು, ಅದು ಹೇಗೆ ಫಾರ್ಮ್ ಮಾಡ್ತಾರೆ, ಹೇಗೆ ಕೆಲಸ ಮಾಡ್ತಾರೆ, ಅದ್ರ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಗಳು ಏನು ಅನ್ನೋದು ನೋಡಿದೀವಿ. ಸೂಪರ್ ಮಾರ್ಕೆಟ್ ಅಂತಂದ್ರೆ ಯಾವುದು, ಅದ್ರ ಫೀಚರ್ ಏನು, ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಸೂಪರ್ ಮಾರ್ಕೆಟ್ ಮೀನಿಂಗ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಅಡ್ವಾಂಟೇಜಸ್, ಲಿಮಿಟೇಷನ್ಸ್ ಗಳು ಏನು ಅನ್ನೋದು ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ವೆಂಡಿಂಗ್ ಮಿಷಿನ್ಸ್ ಅಂತ ಅಂತಂದ್ರೆ ವೆಂಡಿಂಗ್ ಮಿಷಿನ್ಸ್ ಗೆ ಎಕ್ಸಾಂಪಲ್ ಗಳು ಯಾವ್ಯಾವ್ದಿದೆ, ವೆಂಡಿಂಗ್ ಮಿಷಿನ್ಸ್ ಪ್ರಾಡಕ್ಟ್ ಯಾವ್ಯಾವ್ದು ಮಾಡ್ತಾರೆ ಅನ್ನೋದು ನೋಡಿದ್ವಿ. GST, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಂತಂದ್ರೇನು, ಯಾವಾಗ ಇಂಪ್ಲಿಮೆಂಟ್ ಆಗಿತ್ತು, ಅದ್ರ ಫೀಚರ್ ಗಳೇನು, ಡಿಫ್ರೆಂಟ್ ಟೈಪ್ ಆಫ್ GST ಯಾವ್ಯಾವ್ದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಹಾಗೆ ಫೈನಲ್ ಆಗಿ ನಮ್ಮ ಕಂಟ್ರಿ ಒಳಗೆ, ಒಂದು ದೇಶದ ಬೌಂಡರಿ ಒಳಗೆ ಒಂದು ಇಂಟರ್ನೆಟ್ ತುಂಬಾ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಇಲ್ಲಿಯ ಕಾಮರ್ಸ್ ಹಾಗೆ ಇಂಡಸ್ಟ್ರಿ ಯಾವ ತರ ಕೆಲಸಗಳನ್ನ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಗೈಸ್, ಅಲ್ಲಿಗೆ ನಿಮ್ಮ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸ್ ನ 10th ಚಾಪ್ಟರ್ ಆದಂತಹ ಇಂಟರ್ನಲ್ ಟ್ರೇಡ್ ಅನ್ನೋ ಚಾಪ್ಟರ್ ಕಂಪ್ಲೀಟ್ ಆಯ್ತು. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಹೋಗ್ತೀನಿ. ಹಾಗೆ ಏನಂತಂದ್ರೆ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ಕೇಳಿ. ಮತ್ತೆ ಇನ್ನು ನಿಮ್ಗೆ ಲಾಸ್ಟ್ ಉಳ್ಕೊಳ್ತಕ್ಕಂತಹದ್ದು ಯಾವ ಚಾಪ್ಟರ್, ಇಂಟರ್ನ್ಯಾಷನಲ್ ಬಿಸ್ನೆಸ್. ಈಗ ಇಂಟರ್ನಲ್ ಒಂದ್ ಕಂಟ್ರಿ ಒಳಗೆ ನಡೀತಕ್ಕಂತಹ ಬಿಸ್ನೆಸ್ ಬಗ್ಗೆ ಕಲಿತಿದ್ದೀರಾ. ನೆಕ್ಸ್ಟ್ ಲಾಸ್ಟ್ ಚಾಪ್ಟರ್ ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತಂದ್ರೆ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ತೀರಾ. ಓಕೆನಾ? ಅದು ಮುಗೀತು ಅಂತಂದ್ರೆ ನಿಮ್ಮ ಪ್ರಿಪರೇಷನ್ ಅಂತಂದ್ರೆ ಪ್ರಿಪರೇಟರಿಗೆ ಮತ್ತೆ ಆನ್ಯುವಲ್ ಎಕ್ಸಾಮಿನೇಷನ್ಗೆ ಓದ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಪ್ರತಿಯೊಂದು ಚಾಪ್ಟರ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ತಾ ಹೋಗ್ಬೇಡಿ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗಿಲ್ಲ ಅಂತಂದ್ರೆ ಜಾಯ್ನ್ ಆಗಿ. ನಿಮ್ಮ ಫ್ರೆಂಡ್ಸ್ ಗಳು ಕ್ಲಾಸ್ ಇಷ್ಟ ಆಯ್ತು ಅಂತಂದ್ರೆ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ಮತ್ತೆ ಲಾಸ್ಟ್ ಚಾಪ್ಟರ್ ಆದಂತಹ ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಚಾಪ್ಟರ್ ಅಲ್ಲಿ ಸಿಕ್ಕಿ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋಣ.